ಆಚಾರ್ಯರು ಸಾಮಾನ್ಯರಲ್ಲ. ಏನಾದರೂ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಮಾಡಿಯೇ ತೀರ್ತಾರೆ. ಅದಕ್ಕೆ ಸಾಕ್ಷಿ ನೇಪಾಳದ ಪಶುಪತಿನಾಥ ದೇವಸ್ಥಾನದಲ್ಲಿ ಅವರು ಮಾಡಿರುವಂತಹ ಕಾರ್ಯ. ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತೀವಿ ಅಖಂಡ ಅದು ಇದು ಅಂತೆಲ್ಲ ಹೇಳ್ತೀವಿ. 1300 ವರ್ಷಗಳ ಹಿಂದೆಯೇ ಆಚಾರ್ಯರು ಕಂಡಂಥ ಕನಸಿದು. ಕೆಲವರು ಆಚಾರ್ಯರನ್ನು ಒಂದು ಜಾತಿ ಕಮ್ಯುನಿಟಿ ಅಂತ ಹೇಳಿ ಸೀಮಿತಗೊಳಿಸ್ತಾರೆ. ಆದರೆ ಆಚಾರ್ಯರು ಅದೆಲ್ಲದಕ್ಕೂ ಮೀರಿದಂಥವರಾಗಿದ್ದರು. ಯಾವ ಜಾತಿ, ಪಂಗಡ, ಭಾಷೆ, ಪ್ರದೇಶ ಎಲ್ಲವನ್ನ ಮೀರಿ ಅಖಂಡ ಭಾರತ ತತ್ವವನ್ನು ಮನಗಂಡಂಥವರು ಯಾವ ಒಂದು ಸಮಯದಲ್ಲಿ 1300 ವರ್ಷಗಳ ಹಿಂದೆ. ವಿಶ್ವರೂಪರು ಅಂತಂದರೆ ಯಾರು? ಇತ್ತೀಚಿನ ದಿನಗಳಲ್ಲಿ ವಿಶ್ವರೂಪ ಅನ್ನುವಂತಹ ಹೆಸರನ್ನು ಎಲ್ಲರೂ ಮರೆತಿದ್ದಾರೆ. ಆದರೆ ಅವರಿಗಿರುವಂಥ ಇನ್ನೊಂದು ಹೆಸರಿನಿಂದ ಅವರು ತುಂಬಾ ಪ್ರಸಿದ್ಧರಾಗಿದ್ದಾರೆ. ಆ ಹೆಸರು ಯಾವುದು? ಮಂಡನ ಮಿಶ್ರರು. ಮಂಡನ ಮಿಶ್ರರು ಅಂತ ಈ ಹೆಸರನ್ನು ಕೇಳದೇ ಇರುವಂತಹ ಯಾವ ವಿದ್ವಾಂಸರೂ ಇಲ್ಲ. ಮಂಡನ ಮಿಶ್ರರು ಅಂತಂದರೆ ಅವರು ಮಹಾನ್ ತಾರ್ಕಿಕರು, ಹಾಗೆಯೇ ಕರ್ಮಯೋಗದಲ್ಲಿ ಬಲವಾಗಿ ನಂಬಿಕೆಯನ್ನು ಇಟ್ಟಂಥವರು, ಹಾಗೂ ಯಜ್ಞಾದಿ ಕಾರ್ಯಗಳನ್ನು ತುಂಬ ಸಮಂಜಸವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಅರ್ಥೈಸ್ತಾ ಇದ್ದಂತಹ ಮಹಾನ್ ವಾಗ್ಮಿ, ಮಹಾನ್ ದಾರ್ಶನಿಕ ಹಾಗೂ ಮಹಾನ್ ವಿದ್ವಾಂಸರಾಗಿದ್ದರು. ಅಂತಹ ಮಂಡನ ಮಿಶ್ರರ ದರ್ಶನ ಆಚಾರ್ಯ ಶಂಕರರಿಗಾಯಿತು. ಹಾಗೂ ಆಚಾರ್ಯರ ಬಗ್ಗೆ ನಾವು ಹೇಳುವಂಥದ್ದು ಏನೂ ಇಲ್ಲ, ಅಂಥ ಮಹಾನ್ ವ್ಯಕ್ತಿ, ಅವರ ದರ್ಶನ ಮಂಡನ ಮಿಶ್ರನಿಗಾಯಿತು. ಹಾಗಾಗಿ ಇಬ್ಬರು ಪರಸ್ಪರ ಒಬ್ಬರನ್ನು ದರ್ಶನ ಮಾಡಿದರು. ಹಾಗೂ ಅವರು ವಾದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅವರನ್ನು ಶತ್ರು ರೀತಿಯಲ್ಲಿ ಯಾರೂ ಒಬ್ಬರನ್ನೊಬ್ಬರು ನೋಡ್ತಾ ಇಲ್ಲ. ಇದು ಒಂದು ವಿಶೇಷ. ಸಾಮಾನ್ಯವಾಗಿ ಯಾರಾದರೂ ನಮ್ಮ ಜೊತೆಗೆ ವಿರೋಧಿಸುವಂತಹ ಕಾರಣಕ್ಕಾಗಿ ಅಥವಾ ಒಂದು ಚರ್ಚೆಗೋಸ್ಕರ ನಮ್ಮನ್ನು ಸೋಲಿಸುವ ಉದ್ದೇಶದಿಂದ ಬಂದಿದ್ದಾರೆ ಅಂತಂದರೆ ನಾವು ಅವರನ್ನು ಶತ್ರುವಾಗಿ ನೋಡ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ. ಆದರೆ ಆಚಾರ್ಯರ ವಿಷಯದಲ್ಲಾಗಿರ್ಬೋದು, ಮಂಡನ ಮಿಶ್ರರ ವಿಷಯದಲ್ಲಾಗಿರ್ಬೋದು ಇಂತಹ ಒಂದು ಭಾವನೆ ಬರಲೇ ಇಲ್ಲ. ತುಂಬ ಜನ ಹೇಳ್ತಾರೆ ಮಂಡನ ಮಿಶ್ರರು ಮಹಾನ್ ಅಹಂಕಾರಿಗಳಾಗಿದ್ದರು, ಹಾಗಿದ್ದರು, ಹೀಗಿದ್ದರು ಅಂತ. ನಿಜವಾಗಿಯೂ ಎಲ್ಲಿಯೂ ಕೂಡ ಮಂಡನ ಮಿಶ್ರರು ಅಹಂಕಾರಿಗಳಾಗಿದ್ದರು ಅಂತ ಬಂದೇ ಇಲ್ಲ. ಪ್ರತಿಯೊಬ್ಬರಿಗೂ ಅವರ ಜ್ಞಾನದ ಬಗ್ಗೆ ಗರ್ವ ಇರೋದು ಸಹಜ. ಅದೇ ರೀತಿಯಲ್ಲಿ ಮಂಡನ ಮಿಶ್ರರಿಗೂ ಕೂಡ ತಮ್ಮ ಜ್ಞಾನದ ಬಗ್ಗೆ ಅದು ಗೌರವ ಅಥವಾ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅದನ್ನು ಗರ್ವ ಅಂತಂದರೆ ಅದೊಂದು ರೀತಿಯಲ್ಲಿ ತಪ್ಪಾಗಿ ನಾವು ಅವರನ್ನು ಅರ್ಥೈಸ್ಕೊಂಡಂತೆ ಆಗತ್ತೆ. ಮಂಡನ ಮಿಶ್ರರು ಅಂತಹ ಒಂದು ದಾರ್ಷ್ಟ್ಯವನ್ನು ಯಾವತ್ತೂ ತೋರಲಿಲ್ಲ. ಈಗ ಮಂಡನ ಮಿಶ್ರರು ಮತ್ತು ಶಂಕರಾಚಾರ್ಯರು ಭೇಟಿಯಾಯಿತು. ಹಾಗೆಯೇ ಈಗ ಆಚಾರ್ಯರು ಹೇಳ್ತಾರೆ, ನಾನು ಕುಮಾರಿಲ ಭಟ್ಟರ ಮನೆಗೆ ಹೋಗಿದ್ದೆ. ಕುಮಾರಿಲ ಭಟ್ಟರ ಜೊತೆಯಲ್ಲಿ ಒಂದು ವಾದವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಬಹಳ ದಿನಗಳ ಹಂಬಲವಾಗಿತ್ತು. ಅವರಿಗೂ ಕೂಡ ಇದೇ ಆಸೆ ಇತ್ತು ಅನ್ನೋದನ್ನು ನಾನು ಅವರ ಜೊತೆಯಲ್ಲಿ ಇರುವಂಥವರ ಮೂಲಕ ತಿಳಿದಿದ್ದೀನಿ. ಹಾಗಾಗಿ ಆ ಕಾರಣಕ್ಕಾಗಿ ಅವರ ಮನೆಗೆ ಹೋಗಿದ್ದೆ. ಆದರೆ ಅವರು ವಾದ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ಹೋದಾಗ. ಹಾಗಾಗಿ ಅವರು ನಿಮ್ಮ ಹೆಸರನ್ನು ಹೇಳಿದರು. ನಿಮ್ಮ ಜೊತೆಯಲ್ಲಿ ವಾಕ್ಯಾರ್ಥ ಚರ್ಚೆಯನ್ನು ಮಾಡಿ, ಹಾಗೂ ಆ ಚರ್ಚೆ ಏನು ಆಗತ್ತೋ ಅದು ನೀವು ನನ್ನ ಜೊತೆಯಲ್ಲೇ ಮಾಡಿದ್ದೀರಾ ಅಂತಲೇ ಅಂದ್ಕೊಳ್ಳಿ ಅಂತ ಹೇಳಿದರು. ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ನಿಮ್ಮ ಗುರುಗಳಿಗೆ ನಂಬಿಕೆ ಇದೆ ಅಂತ ಕೂಡ ಹೇಳ್ತಾರೆ. ಸರಿ, ಇಷ್ಟು ವಿಷಯವನ್ನು ಹೇಳಿದರು. ಮಂಡನ ಮಿಶ್ರರು ಹೇಳ್ತಾರೆ, ನೀವು ಬರೋದಕ್ಕಿಂತ ಮೊದಲೇ ನನಗೆ ವಿಷಯ ಬಂದಿದೆ, ನೀವು ಬರ್ತಾ ಇದ್ದೀರಾ, ನೀವು ನನ್ನ ಜೊತೆಯಲ್ಲಿ ಒಂದು ಚರ್ಚಾಕೂಟವನ್ನು ಅಥವಾ ಒಂದು ಚರ್ಚೆಯನ್ನು ಮಾಡುವಂಥವರಿದ್ದೀರಾ, ವಾದವನ್ನು ಮಾಡುವಂಥವರಿದ್ದೀರಾ ಅಂತ ನನಗೆ ಈಗಾಗಲೇ ವಿಷಯ ಬಂದಿದೆ. ನನ್ನ ಗುರುಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಚರ್ಚೆಯನ್ನು ಪ್ರಾರಂಭಿಸೋಣ, ನಾಳೆಯಿಂದಲೇ ಚರ್ಚೆ ಶುರುವಾಗಲಿ. ಹಾಗಾಗಿ ಈಗ ಚರ್ಚೆ ಶುರುವಾಗ್ತಾ ಇದೆ, ಅದನ್ನು ಮಹಾನ್ ವಾದ. ಅಂತಹ ವಾದ ನಡೀತಾ ಇದೆ ಅಂತಾದಾಗ ಅದನ್ನು ನೋಡೋದಕ್ಕಾಗಿ ಎಲ್ಲ ಊರಿನ ದೊಡ್ಡ ದೊಡ್ಡ ವಿದ್ವಾಂಸರ ತಂಡಗಳೇ ಬಂದ್ಬಿಟ್ಟಿದೆ. ಎಲ್ಲರೂ ಕೂತ್ಕೊಂಡ್ರು. ಮಾರನೇ ದಿನ ವಾದ ಶುರುವಾಯಿತು. ಈಗ ವಾದ ನಡಿಬೇಕು ಅಂತಂದಾಗ ಯಾರಾದರೂ ಒಬ್ಬರು ನಿರ್ಣಾಯಕರ ಅವಶ್ಯಕತೆ ಇರುತ್ತೆ. ಯಾವುದೇ ಒಂದು ಮ್ಯಾಚ್ ನಡೀತಾ ಇದೆ ಅಂತಂದರೆ ಅಂಪೇರ್ ಅವಶ್ಯಕತೆ ಇರುತ್ತೆ. ಯಾಕೆ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು, ಈಗ ನಿಮ್ಮ ಮಾತನ್ನು ನಿಲ್ಲಿಸಿ ಅವ್ರ ಮಾತನ್ನು ಆಡಲಿ, ಈ ರೀತಿಯಲ್ಲಿ ಒಬ್ಬರನ್ನ ನಿಲ್ಲಿಸಿ ಇನ್ನೊಬ್ಬರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿರ್ಬೋದು, ಹಾಗೂ ಅಲ್ಲಿ ಪರಸ್ಪರ ನಡೆಯುವಂತಹ ಕಲಹ ಅಥವಾ ವಿವಾದಗಳಿಗೆ ತೆರೆ ಎಳೆಯೋದಕ್ಕಾಗಿಯೂ ಕೂಡ ಒಬ್ಬ ತೀರ್ಪುಗಾರರ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ತೀರ್ಪುಗಾರರು ಯಾರಾಗಬೇಕು ಅಂತ ಯೋಚನೆ ಬಂತು. ತೀರ್ಪು ಕೊಡುವಂತಹ ಸ್ಥಾನದಲ್ಲಿ ಕೂರಬೇಕು ಅಂತಂದರೆ ಇವರಿಬ್ಬರ ಜ್ಞಾನಕ್ಕೆ ಸಮಾನವಾದಂತಹ ಅಥವಾ ಅದಕ್ಕಿಂತ ಹೆಚ್ಚಿನ ಜ್ಞಾನ ಇದ್ದರೆ ಮಾತ್ರ ಅವರು ತೀರ್ಪುಗಾರರಾಗೋದಕ್ಕೆ ಸಾಧ್ಯ. ಯಾರ್ಯಾರನ್ನೂ ಕರ್ಕೊಬಂದು ತೀರ್ಪುಗಾರರನ್ನಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಿರಬೇಕಾದ್ರೆ ಯಾರನ್ನು ಕೂರಿಸೋದು? ಯೋಚನೆ ಆಯಿತು. ಅಲ್ಲಿರುವಂಥ ಎಲ್ಲ ವಿದ್ವಾಂಸರನ್ನು ನೋಡಿದರು. ಆದರೆ ಇಲ್ಲಿ ಈ ಒಂದು ಸಭೆಯಲ್ಲಿ ಈ ಒಂದು ಚರ್ಚೆಯಲ್ಲಿ ತೀರ್ಪುಗಾರರಾಗಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯರಾದಂಥವರು ಅಲ್ಲಿ ಯಾರೂ ಕಾಣಲಿಲ್ಲ, ಒಬ್ಬರನ್ನು ಬಿಟ್ಟು. ಯಾರು ಅವರು? ಸರಸವಾಣಿ ಅಂತ ಹೆಸರಿನಿಂದಲೇ ಪ್ರಸಿದ್ಧವಾದಂತಹ
ಉಭಯ ಭಾರತಿ. ಈ ಉಭಯ ಭಾರತಿ ಅಂದರೆ ಯಾರು? ಇವರು ಮಂಡನ ಮಿಶ್ರರ ಪತ್ನಿ. ಅವರ ಪತ್ನಿ ಅನ್ನೋದು ಒಂದೇ ಅವರ ಯೋಗ್ಯತೆನಾ ಅಂತ ಕೇಳಿದರೆ ಅಲ್ಲ. ಅವರಲ್ಲಿದ್ದಂತಹ ಜ್ಞಾನ, ಅವರು ಸರಸ್ವತಿಯ ಪ್ರತಿನಿಧಿಯಾಗಿದ್ದರು, ಅಷ್ಟು ಜ್ಞಾನಿಗಳಾಗಿದ್ದರು. ಪ್ರತಿಯೊಂದು ವಿಷಯವನ್ನು ಕೂಡ ಆಳವಾಗಿ ಅಧ್ಯಯನವನ್ನು ಮಾಡಿ ಪ್ರತಿಯೊಂದನ್ನು ತಿಳಿದಿಟ್ಕೊಂಡಿದ್ರು. ಅಂತಹ ಮಹಾನ್ ವಿದ್ವಾಂಸೆ ಯಾಕೆ? ಹಾಗಾಗಿ ಅವರನ್ನೇ ತೀರ್ಪುಗಾರರ ಅಥವಾ ಒಂದು ನ್ಯಾಯ ನೀಡುವಂತಹ ಸ್ಥಾನದಲ್ಲಿ ಕೂರಿಸಲಾಯಿತು. ಅವರು ಕೂಡ ಒಪ್ಕೊಂಡ್ರು. ಈಗ ಅಲ್ಲಿ ಇನ್ನೂ ನಿಜವಾದ ಸಮಸ್ಯೆ ಬರಬೇಕಾಗಿರೋದು ಯಾರಿಗಾಗಿತ್ತು? ಇಲ್ಲಿ ಆಚಾರ್ಯ ಶಂಕರರಿಗೆ. ಯಾಕೆ? ಗಂಡ ಮತ್ತು ಹೆಂಡತಿ ಅವರಿಬ್ಬರಲ್ಲಿ ಎಷ್ಟೇ ಏನೇ ಇದ್ದರೂ ಕೂಡ ಗಂಡ ಹೆಂಡತಿ ಅನ್ನೋ ಸಂಬಂಧ ಅಂತೂ ಮುರಿಯೋದಿಲ್ಲ. ಅಂದಮೇಲೆ ಗಂಡನ ಪರವಾಗಿ ಆಕೆ ತೀರ್ಮಾನವನ್ನು ಕೊಡ್ಬೋದು ಅನ್ನುವಂಥ ಒಂದು ಹೆದರಿಕೆ ಯಾರಿಗಿರಬೇಕಾಗಿತ್ತು? ಆಚಾರ್ಯ ಶಂಕರರಿಗಿರಬೇಕಾಗಿತ್ತು. ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಖಂಡಿತ ಇದನ್ನು ಒಪ್ಕೋತಾ ಇರಲಿಲ್ಲ. ನೀವೇ ಏನೇನೋ ಒಂದು ಮಾತಾಡ್ಕೊಂಡ್ಬಿಡ್ತೀರಾ, ಹಾಗಾಗಿ ನಾನು ಇದರೊಳಗೆ ಬರೋದಿಲ್ಲ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ, ಇಲ್ಲ ಬೇರೆ ಯಾರನ್ನಾದರೂ ತೀರ್ಪುಗಾರರನ್ನಾಗಿ ಕೂರಿಸಿ ಅಂತ ಹೇಳಿಬಿಡ್ತಾ ಇದ್ರು. ಆಚಾರ್ಯರು ಹಾಗೆ ಮಾಡಿಲ್ಲ. ನಂಬಿಕೆ ಮುಖ್ಯ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಕಾರ್ಯವನ್ನು ಉಭಯ ಭಾರತೀಯವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇಲ್ಲಿ ಯಾವುದೇ ಸಂಬಂಧಗಳಿಗೆ ಬೆಲೆ ಕೊಡಲಿಲ್ಲ, ನ್ಯಾಯಕ್ಕೆ ಬೆಲೆ ಕೊಟ್ಟಿದ್ದಾರೆ. ಈಗ ಒಂದು ಪಂಥ ನಡೀತಾ ಇದೆ, ಅಲ್ಲಿ ವಾದ ನಡೀತಾ ಇದೆ. ಯಾವುದೇ ಒಂದು ವಾದ ಅಂತಂದರೂ ಕೂಡ ಜಯಶಾಲಿ ಮತ್ತು ಸೋಲು ಅನ್ನುವಂಥದ್ದು ಅಥವಾ ಸೋಲುವಂಥ ವ್ಯಕ್ತಿ ಅನ್ನೋದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಗೆದ್ದವರಿಗೆ ಏನು, ಸೋತವರಿಗೆ ಏನು, ಏನಾದರೂ ಒಂದು ಪ್ರೈಸ್ ಇರಲೇಬೇಕಲ್ಲ. ಅಲ್ಲಿ ಯಾರಿಗೂ ಯಾವ ಪ್ರೈಸ್ ಕೊಡುವಂಥದ್ದೇನೂ ಇರಲಿಲ್ಲ. ಆದರೆ ಅವರಲ್ಲೇ ಅವರು ಒಂದು ಪಂಥವನ್ನು ಕಟ್ಕೊಂಡಿದ್ರು. ಅದು ಏನು ವಿಷಯ ಅಂತಂದರೆ, ಅಕಸ್ಮಾತ್ ಆಚಾರ್ಯ ಶಂಕರರೇ ಈ ಒಂದು ವಾದದಲ್ಲಿ ಸೋತರೆ ಅವರು ತಮ್ಮ ಕೃಷ್ಣಾಜಿನವನ್ನೆಲ್ಲ ತೆರೆದಿಟ್ಟು ಅವರು ತನ್ನ ಸನ್ಯಾಸಾಶ್ರಮವನ್ನು ಬಿಟ್ಟು ಮಂಡನ ಮಿಶ್ರರ ವಿದ್ಯಾರ್ಥಿಯಾಗಿ ಅವರ ಜೊತೆಯಲ್ಲಿ ಇರಬೇಕು. ಅಂದರೆ ಅವರು ತಮ್ಮ ಸನ್ಯಾಸವನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ ಒಂದು ಹೇಳಿದ್ದೆ. ಅದನ್ನೇ ಇನ್ನೊಂದು ಕಡೆ ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಅವರು ಸಂಪೂರ್ಣ ಒಂದು ಆ ಸನ್ಯಾಸತ್ವವನ್ನು ತ್ಯಾಗ ಮಾಡಿ ದಕ್ಷಿಣಾಭಿಮುಖವಾಗಿ ನಿರ್ವಸ್ತ್ರವಾಗಿ ಹೋಗೋದು ಅಂತ ಇನ್ನೊಂದು ಕಡೆಗೂ ಅದೇ ರೀತಿಯ ಒಂದು ಉಲ್ಲೇಖ ಬರುತ್ತೆ. ಯಾವುದೇ ಇರಲಿ, ಆಚಾರ್ಯ ಶಂಕರರಂತೂ ಸೋಲುವಂಥವರಲ್ಲ, ಹಾಗಾಗಿ ಏನು ಬೇಕಾದರೂ ಅವ್ರ ಪಂಥವನ್ನು ಕಟ್ಕೊಳ್ಳಿ, ಪರವಾಗಿಲ್ಲ. ಹಾಗಾದರೆ ಮಂಡನ ಮಿಶ್ರರ ವಿಷಯದಲ್ಲಿ ಏನು ಅಂತಂದರೆ, ಮಂಡನ ಮಿಶ್ರರೇನಾದರೂ ಸೋತಿದ್ದಾರೆ ಅಂತಂದರೆ ಅವರು ತಮ್ಮ ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಿ ಆಚಾರ್ಯರ ಶಿಷ್ಯರಾಗಬೇಕು. ಇದು ವಾದದ ಒಂದು ಕೊನೆಯ ಹಂತ. ಈ ರೀತಿ ಆಗಬೇಕು ಅಂತ ತೀರ್ಮಾನ ಆಯಿತು. ಈಗ ವಾದ ಶುರುವಾಯಿತು. ಎಷ್ಟು ಚೆನ್ನಾಗಿ ವಾದವನ್ನು ಮಾಡ್ತಾ ಇದ್ದರು ಅಂತಂದರೆ, ಈ ಶಂಕರಾಚಾರ್ಯರು ಏನು ಹೇಳ್ತಾರೋ ಅದನ್ನು ಸ್ಪಷ್ಟವಾಗಿ ಮಂಡನ ಮಿಶ್ರರು ಕೇಳಿಸ್ಕೋತಾ ಇದ್ದರು. ಮಧ್ಯದಲ್ಲಿ ಮಾತನಾಡಿ ಅವರಿಗೆ ತೊಂದರೆಯನ್ನು ಮಾಡ್ತಾ ಇರಲಿಲ್ಲ. ಅವರು ಸಂಪೂರ್ಣ ತನ್ನ ಒಂದು ವಿಷಯ ಮಂಡನೆ ಆಯಿತು ಅಂತ ಆದಮೇಲೆ ಇವರು ಮಾತನ್ನು ಶುರು ಮಾಡ್ತಾಯಿದ್ರು. ಇವರು ಮಾತನ್ನು ಮುಗಿಸಿದ ಮೇಲೇ ಅವರು ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ನಿಂದನೆಗಳಿಗೆ ಅವಕಾಶ ಇರಲಿಲ್ಲ. ವೈಯಕ್ತಿಕವಾದಂಥ ವಿಚಾರಗಳನ್ನು ಕೂಡ ಅಲ್ಲಿ ಯಾವುದೇ ರೀತಿಯಲ್ಲೂ ಹೇಳ್ತಾ ಇರಲಿಲ್ಲ. ಇದು ಮುಖ್ಯ. ಯಾಕೆ ಅಂತಂದರೆ ಇಲ್ಲಿ ತೇಜೋವಧೆಯ ಉದ್ದೇಶ ಅಲ್ಲ, ಕೇವಲ ವಿಷಯ ಮಂಡನೆಯೇ ಮುಖ್ಯವಾದಂತಹ ವಿಚಾರವಾಗಿತ್ತು. ಇದೇ ರೀತಿಯಲ್ಲಿ ವಾದವನ್ನು ನಡೀತಾ ಇತ್ತು. ಕೇವಲ ಇದು ಒಂದೇ ದಿನದಲ್ಲಿ ಮುಗಿಯುವಂತಹ ವಾದ ಅಲ್ಲ. ಯಾಕೆ? ಇಬ್ಬರೂ ಕೂಡ ಅಸಾಮಾನ್ಯರು, ಇಬ್ಬರಲ್ಲೂ ತುಂಬ ವಿಷಯ ಇದೆ. ಒಬ್ಬ ವ್ಯಕ್ತಿಯಲ್ಲಿ ವಿಷಯದ ಕೊರತೆ ಇದೆ ಅಂತಂದರೆ ಕೆಲವೇ ಗಂಟೆಗಳಲ್ಲಿ, ಗಂಟೆನೂ ಬೇಕಾಗಲಿಲ್ಲ, ಕೆಲವೇ ನಿಮಿಷಗಳಲ್ಲೇ ವಾದ ಮುಗಿದೋಗ್ಬಿಡುತ್ತೆ. ಅದರಲ್ಲೂ ಶಂಕರಾಚಾರ್ಯರು ಅಂತಂದರೆ ಅಸಾಮಾನ್ಯರು. ಅವರ ಜೊತೆಯಲ್ಲಿ ಅವರಿಗೇ ತುಂಬ ಕಷ್ಟ ಆಗುವ ರೀತಿಯಲ್ಲಿ ವಾದವನ್ನು ಮುಂದೆ ತಗೊಂಡು ಹೋಗಬೇಕು ಅಂತಂದರೆ ಮಂಡನ ಮಿಶ್ರನಿಗೆ ಎಷ್ಟು ಜ್ಞಾನ ಇರಬಹುದು. ಆಚಾರ್ಯ ಶಂಕರರು ಅಂತಂದರೆ ಶಂಕರನ ಒಂದು ಅವತಾರ ಅನ್ನೋದನ್ನು ನಾವು ತಿಳಿದಿದ್ದೀವಿ. ಅಂತಹ ಶಂಕರನ ಅವತಾರದ ಜೊತೆಯಲ್ಲೇ ಮಂಡನ ಮಿಶ್ರರು ವಾದವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರೂ ಸಾಮಾನ್ಯರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವರೂ ಖಂಡಿತ ಯಾವುದೋ ಒಂದು ಅವತಾರಿ ಪುರುಷನೇ ಆಗಿರಬೇಕು. ಅಂತಹ ಜ್ಞಾನಿಯಾದಂಥವರು ಪ್ರತಿದಿನ ವಾದ ನಡೀತಾನೇ ಇದೆ. ವಾದ ಒಂದು ಹಂತದವರೆಗೆ ಮಾಡ್ತಾರೆ. ಮಧ್ಯದಲ್ಲಿ ಈಗ ಊಟದ ವಿರಾಮ ಅಂತ ಆದಾಗ ಅಲ್ಲೇ ನಿಲ್ಲಿಸ್ತಾರೆ. ಇಬ್ಬರು ಒಟ್ಟಿಗೆ ತುಂಬ ಪ್ರೀತಿಯಿಂದನೇ ಹೋಗ್ತಾರೆ. ಅದೇನು ಒಂದು ಭೋಜನವನ್ನು ಸ್ವೀಕರಿಸಬೇಕು. ಆಚಾರ್ಯರು ಭೋಜನ ಅಂತಲ್ಲ, ಅವರಿಗೆ ಭಿಕ್ಷೆ ಅಂತ. ಅದು ಯಾಕೆ? ಸನ್ಯಾಸಿಗಳು ಅವರು ಭೋಜನ ಅಂತ ಊಟ ಮಾಡೋದಿಲ್ಲ, ಅದು ಭಿಕ್ಷೆ ಅನ್ನೋ ರೀತಿಯಲ್ಲಿ ಊಟ ಮಾಡ್ತಾರೆ. ಇವರು ಗೃಹಸ್ಥರಿಗೆ ಯಾವ ರೀತಿಯಲ್ಲಿ ಊಟ ಇರುತ್ತೋ ಆ ರೀತಿಯಲ್ಲಿ ಅವರು ಊಟವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರಿಬ್ಬರ ಒಂದು ಒಳ್ಳೆಯ ರೀತಿಯ ಮಿತ್ರತ್ವವೂ ನಡೀತಾ ಇದೆ, ವಾದವೂ ನಡೀತಾ ಇದೆ. ಅಲ್ಲಿ ಬಂದಂಥವರಿಗಂತೂ ರಸದೌತಣ.
ಅಲ್ಲಿ ಮಧ್ಯಾಹ್ನದಲ್ಲಿ ಕೊಡೋ ಊಟ ಬೇರೆ, ಆದರೆ ಇವರು ವಾದದಲ್ಲಿ ಬರುವಂತಹ ಆ ರಸದೌತಣದ ಎದುರಿಗೆ ಮಧ್ಯಾಹ್ನದ ಊಟ ಕಂಪ್ಲೀಟಾಗಿ ಗೌಣವಾಗಿಬಿಟ್ಟಿದೆ. ಅಂದರೆ ಅದಕ್ಕೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ, ಅಷ್ಟು ಒಳ್ಳೆಯ ವಿಚಾರಗಳ ಚರ್ಚೆ ನಡೀತಾ ಇದೆ. ಈಗ ಚರ್ಚೆಯಲ್ಲಿ ತಗೊಂಡಂಥ ವಿಷಯವೇ ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ಏನು ವಿಷಯ ಅಲ್ಲಿ ಅಂತಂದರೆ, ಆಚಾರ್ಯರು ಹೇಳ್ತಾರೆ ನಿವೃತ್ತಿ ಮಾರ್ಗ ಏವ ಶ್ರೇಷ್ಠ, ನಿವೃತ್ತಿ ಮಾರ್ಗವೇ ಶ್ರೇಷ್ಠ. ಯಾವುದಕ್ಕೆ ಶ್ರೇಷ್ಠ? ಮೋಕ್ಷದ ಪ್ರಾಪ್ತಿಗೆ. ಮೋಕ್ಷ ಬೇಕು ಅಂತಂದರೆ ನಿವೃತ್ತಿ ಮಾರ್ಗ ಇರಬೇಕು. ಈಗ ಈ ಯಜ್ಞ ಯಾಗಾದಿಗಳನ್ನೇ ಸಂಪೂರ್ಣವಾಗಿ ನಂಬಿದಂತಹ ಮಂಡನ ಮಿಶ್ರರು ಅವ್ರು ಹೇಳ್ತಾರೆ, ನಿವೃತ್ತಿ ಮಾರ್ಗದಿಂದ ನಾವು ಮೋಕ್ಷವನ್ನು ಪಡೆಯೋದೆಲ್ಲ ಅದು ಅಸಾಧ್ಯ, ಅದು ಯಾವುದೂ ಸಾಧ್ಯವಾಗದ ಕೆಲಸ. ಹಾಗಾದರೆ ಮೋಕ್ಷ ಕೊಡುವಂಥದ್ದು ಯಾವುದು ಅಂತಂದರೆ, ಹೋಮ ಹವನಾದಿಗಳನ್ನು ಮಾಡ್ತಾ, ಯೋಗ್ಯ ರೀತಿಯಲ್ಲಿ ವ್ರತಾಚರಣೆಗಳನ್ನು ಮಾಡ್ತಾ, ನಮ್ಮ ಕಾರ್ಯದ ಮೂಲಕವೇ ನಾವು ಮೋಕ್ಷವನ್ನು ಸಾಧಿಸಬಹುದು. ಇದು ಮಂಡನ ಮಿಶ್ರರ ವಾದವಾಗಿತ್ತು. ಈಗ ನಾವು ಯೋಚನೆ ಮಾಡಿದರೆ ನಮಗೆ ಈ ಮಂಡನ ಮಿಶ್ರನ ವಾದವೇ ಸರಿ ಇದೆಯೇನೋ ಅಂತ ಅನಿಸ್ಬಿಡುತ್ತೆ. ಅದ್ವೈತದ ಒಂದು ವಿಚಾರವೇ ಹಾಗೆ. ಸಾಮಾನ್ಯ ಜನರಿಗೆ ಅದ್ವೈತ ಅನ್ನೋದು ಅದು ಹೇಗೆ ನಿರೂಪಿಸೋದು ಅನ್ನೋದೇ ಗೊತ್ತಾಗದೇ ಇರುವಷ್ಟು ಕಠಿಣವಾದಂಥದ್ದು. ಅದರ ಒಳಗಡೆ ಹೋದ ಮೇಲೆ ಅದು ಬಿಟ್ಟರೆ ಬೇರೆಯೇ ಇಲ್ಲ ಅನ್ನುವಂಥ ಒಂದು ವಿಚಾರ ಅದರೊಳಗೆ ಸಿಗುತ್ತೆ. ಅಂತಹ ಒಂದು ಅತ್ಯಂತ ಅದ್ಭುತವಾದಂಥ ಶ್ರೇಷ್ಠವಾದ ವಿಚಾರ ಅದ್ವೈತ ಸಿದ್ಧಾಂತ. ಅದಕ್ಕೆ ಸಂಬಂಧಿಸಿರೋದೇ ಈ ನಿವೃತ್ತಿ ಮಾರ್ಗ. ಎಲ್ಲದರಿಂದ ನಿವೃತ್ತರಾದ ಮೇಲೆ ಮಾತ್ರ ಪಾಪ ಪುಣ್ಯಗಳ ಒಂದು ದಾರಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಮೋಕ್ಷ ಸಿಗೋದು ಅಂತಂದರೆ ಏನರ್ಥ? ಸ್ವರ್ಗದಲ್ಲಿ ಹೋಗಿರೋದು ಮೋಕ್ಷ ಅಲ್ಲವೇ ಅಲ್ಲ. ಅದು ಕೇವಲ ಸ್ವರ್ಗ ಸುಖ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈ ಸ್ವರ್ಗ ಅನ್ನೋದು ಯಾವ ರೀತಿಯಲ್ಲಿ? ಕೇವಲ ನಮ್ಮ ಪುಣ್ಯ ಜಾಸ್ತಿ ಇದ್ದಾಗ ನಮ್ಮ ಮುಂದಿನ ಜನ್ಮ ಅಥವಾ ನಮ್ಮ ಮುಂದಿನ ಪಯಣ ಸ್ವರ್ಗದೆಡೆಗೆ. ಪಾಪವೇ ಜಾಸ್ತಿ ಆಗಿದೆ ಅಂತಂದರೆ ನಮ್ಮ ಪಯಣ ನರಕದೆಡೆಗೆ. ಆ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ನಮ್ಮ ಮುಂದಿನ ಜನ್ಮಗಳು ಅಂತ ಸಾಕಷ್ಟು ವಿಷಯಗಳಲ್ಲಿ ಬಂದಿದೆ. ಇದನ್ನೇ ಈ ಗರುಡ ಪುರಾಣಾದಿಗಳಲ್ಲಿ ಹೇಳ್ತಾರೆ. ಅದನ್ನೇ ನಾವು ನೋಡ್ತಾ ಮುಂದೆ ಹೋಗ್ತಾ ಹೋದರೆ ಸಿಗೋದು ಒಂದೋ ಸ್ವರ್ಗಕ್ಕೆ ಹೋಗೋದು, ಒಂದೋ ನರಕಕ್ಕೆ ಹೋಗೋದು. ಸ್ವರ್ಗ ಅಂತಂದರೆ ನಮ್ಮ ಮೊಬೈಲಲ್ಲಿರುವಂಥ ಚಾರ್ಜರ್ ಬ್ಯಾಟ್ರಿ ಥರ. ಸ್ವರ್ಗದಲ್ಲಿ ಇದ್ದಷ್ಟು ದಿನ ನಮ್ಮ ಪುಣ್ಯಾಂಶಗಳೆಲ್ಲ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ. ಯಾವಾಗ ಅದು ಒಂದು ಪಾಪ ಪುಣ್ಯಗಳು ಸಮಾನವಾಗುತ್ತೋ ಆವಾಗ ಮತ್ತೆ ಪುನಃ ಮನುಷ್ಯನ ಜನ್ಮಕ್ಕೆ ಬರ್ತೀವಿ. ಪಾಪವೇ ಜಾಸ್ತಿ ಇದೆ, ಪುಣ್ಯ ನಮ್ಮ ಹತ್ರ ಇಲ್ಲವೇ ಇಲ್ಲ, ಸ್ಟಾಕ್ ಇಲ್ಲವೇ ಇಲ್ಲ. ಹಾಗಾದರೆ ಮುಂದಿನ ಹಂತ ಏನು? ನರಕಕ್ಕೆ ಹೋಗ್ತೀವಿ. ಅಂದರೆ ಪಾಪ ಪುಣ್ಯ ಇವೆರಡರಿಂದ ದೂರ ಇರುವಂತಹ, ಅಂದರೆ ಅದು ಎರಡರಿಂದ ರಿಕ್ತವಾದಂತಹ ಪ್ರದೇಶದಲ್ಲಿ ಇರೋದೇ ಮೋಕ್ಷ. ಅಂದರೆ ಮೋಕ್ಷಕ್ಕೆ ಬೇಕಾಗಿರೋದು ನಿವೃತ್ತಿ ಮಾರ್ಗ ಮಾತ್ರ ಅಂತ ಹೇಳಿ ಆಚಾರ್ಯ ಶಂಕರ ಪ್ರತಿಪಾದನೆಯಾಗಿತ್ತು. ಇಲ್ಲಿವರೆಗೆ ಮಂಡನ ಮಿಶ್ರರು ಹೇಳ್ತಾ ಇದ್ದದ್ದು, ನಾವು ಈ ಹೋಮ ಮಾಡಿದರೆ ನಮಗೆ ಅಂಥದ್ದು ಸಿಗತ್ತೆ, ಆ ಹೋಮ ಮಾಡಿದರೆ ಇಂಥ ಫಲ ಸಿಗತ್ತೆ. ಫಲ ಅಂತಂದರೆ ಪುಣ್ಯದ ರೂಪದಲ್ಲಿ ಬರುತ್ತೆ ಹೊರತಾಗಿ ನಿನಗೆ ಪಾಪ ಪುಣ್ಯ ಎರಡೂ ಸಮಾನವಾಗಿ ದೂರದಲ್ಲಿರುವಂಥ ರೀತಿಯಲ್ಲಿ ಇರೋದಿಲ್ಲ ಅಂತ ಹೇಳೋದನ್ನು ಆಚಾರ್ಯರು ಮಂಡನ ಮಿಶ್ರರಿಗೆ ಮನದಟ್ಟು ಮಾಡ್ತಾ ಬಂದರು. ಹೀಗೆ ಕೆಲವು ದಿನಗಳೇ ಹೋಯಿತು. ಉಭಯ ಭಾರತೀಯವರು ನೋಡ್ತಾ ಇದ್ದಾರೆ. ಅವರಿಗೂ ತುಂಬ ಆಶ್ಚರ್ಯ ಆಗ್ತಾ ಇದೆ. ತನ್ನ ಗಂಡ ಎಂಥ ಜ್ಞಾನಿ, ಅವರ ಬಾಯಿ ಮುಚ್ಚಿಸ್ತಾ ಇದ್ದಾರಲ್ಲ, ಇವರಲ್ಲಿ ಇನ್ನೆಷ್ಟು ಪ್ರತಿಭೆ ಇರ್ಬೋದು. ಅವ್ರ ಬಗ್ಗೆ ಕೇಳಿದರು, ಸಾಕ್ಷಾತ್ತಾಗಿ ನೋಡುವಂಥ ಭಾಗ್ಯ ಸಿಕ್ಕಿರಲಿಲ್ಲ. ಉಭಯ ಭಾರತಿಗೂ ಕೂಡ ತುಂಬ ಅದ್ಭುತವಾದಂಥ ಒಂದು ಅನುಭವವಾಗ್ತಾ ಇದೆ. ಇದೇ ರೀತಿಯಲ್ಲಿ ಅವರ ಒಂದು ವಾದ ವಿವಾದಗಳು ನಡೀತಾ ಇದೆ. ಊಟಕ್ಕೆ ಕರಿಬೇಕಾದ್ರೆ ಉಭಯ ಭಾರತೀಯವರು ಗಂಡನಿಗೆ ಭೋಜನಕ್ಕೆ ಬನ್ನಿ ಅಂತ ಕರೀತಾ ಇದ್ದರೆ, ಆಚಾರ್ಯರಿಗೆ ಭಿಕ್ಷೆಗೆ ಬನ್ನಿ ಅಂತ ಕರೀತಾ ಇದ್ರು. ಅಂದರೆ ಅವರನ್ನು ನೋಡುವಂಥ ರೀತಿಯಲ್ಲೂ ಕೂಡ ಅದೇ ರೀತಿಯಲ್ಲಿ ಇಬ್ಬರನ್ನು ಒಂದೇ ಸಮಾನವಾಗಿ ನೋಡ್ತಾ ಇದ್ರು. ಕಾರಣ ಅವರು ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತಿದ್ರು. ಈಗ ವಾದ ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಈಗ ಮಂಡನ ಮಿಶ್ರರ ಹತ್ರ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ವಿಷಯದ ಕೊರತೆ ಶುರುವಾಯಿತು. ಕೊರತೆ ಶುರುವಾಗೋದಕ್ಕೆ ಕಾರಣ ಏನು? ಅವರಲ್ಲಿರುವಂಥ ಎಲ್ಲ ವಿಚಾರಗಳು ಕೂಡ ಶಕ್ತಿಹೀನ ಅನ್ನೋದನ್ನು ಆಚಾರ್ಯರು ನಿರೂಪಿಸ್ತಾ ಬಂದರು ಹಂತ ಹಂತವಾಗಿ. ಈಗ ಮಂಡನ ಮಿಶ್ರರಿಗೂ ಕೂಡ ಅರ್ಥ ಆಯಿತು, ಇದು ನಾನಿಷ್ಟು ದಿನ ತಿಳ್ಕೊಂಡಿದ್ದು ತುಂಬ ತಪ್ಪು ಕಲ್ಪನೆಯಾಗಿತ್ತು, ನಿವೃತ್ತಿ ಮಾರ್ಗವೇ ಶ್ರೇಷ್ಠ. ಈಗ ಅವರು ಅದರ ಬಗ್ಗೆನೇ ಪ್ರಶ್ನೆ ಕೇಳಿ ಅವರು ಅದನ್ನು ಜಾಸ್ತಿ ತಿಳ್ಕೊಳ್ಳೋದಕ್ಕೆ, ಇದು ನೋಡಿ ನಿಜವಾದಂತಹ ಕ್ರೀಡಾ ಮನೋಭಾವ ಅಥವಾ ಸ್ಪರ್ಧಾ ಮನೋಭಾವ ಅಂತ ಹೇಳೋದು. ತಾನು ಸೋಲ್ತಾ ಇದ್ದೀನಿ ಅಂತ ಹೇಳಿಕೊಂಡು ಆಚಾರ್ಯರ ಮೇಲೆ ವೈಯಕ್ತಿಕ ನಿಂದನೆಯನ್ನು ಮಾಡ್ತಾ ಅಥವಾ ಅವರಿಗೆ ಸಿಟ್ಟು ತರಿಸಿ ಅವರ ಏಕಾಗ್ರತೆಯನ್ನು ಭಂಗ ಮಾಡೋದಾಗಲಿ ಇಂಥ ಕೆಲಸವನ್ನು ಮಾಡ್ತಾ ಇಲ್ಲ ಮಂಡನ ಮಿಶ್ರರು. ಈಗ ಅವರಿಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ನಿವೃತ್ತಿ ಮಾರ್ಗದ ಬಗ್ಗೆ. ಇಷ್ಟು ದಿನ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ವಲ್ಲ, ಇನ್ನಾದರೂ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಲ್ಲ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆಯ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನೇನು ಅವರ ಒಂದು ತೀರ್ಮಾನ ಬರೋದು ಬಾಕಿ ಇದೆ. ಅಂಥ ಹಂತಕ್ಕೆ ಬಂದಾಗ ಆವಾಗ ಭೋಜನ ವಿರಾಮ ಅಂತ ಆಯಿತು.
ಈಗ ಅಂದರೆ ಭೋಜನ ವಿರಾಮ ಎಲ್ಲವನ್ನೂ ಅವ್ರು ಇಟ್ಕೊಂಡೇ ಮುಂದೆ ಹೋಗ್ತಾ ಇದ್ದರು ಅವರ ಒಂದು ವಾದ ವಿವಾದಗಳನ್ನು. ಅದು ನಿಜವಾಗಿಯೂ ಅದ್ಭುತವಾದಂಥ ಒಂದು ವಾದ ವಿವಾದಗಳ ಸರಣಿ ಅಂತಲೇ ಹೇಳ್ತಾರೆ. ಇವತ್ತವರೆಗೂ ಕೂಡ ಆ ರೀತಿಯ ವಾದ ವಿವಾದಗಳು ಆಗಲೇ ಇಲ್ಲ. ನ ಭೂತೋ ನ ಭವಿಷ್ಯತಿ ಅಂತ ಬೇಕಾದರೂ ನಾವು ಹೇಳ್ಬೋದು. ಯಾವ ರೀತಿಯಲ್ಲಿ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತ ಹೇಳ್ತಾರೋ ಹಾಗೇ ಮಂಡನ ಮಿಶ್ರರು ಮತ್ತು ಆದಿಶಂಕರಾಚಾರ್ಯರ ನಡುವೆ ನಡೆದಂತಹ ವಾದ ವಿವಾದಗಳು ಹೇಗಿತ್ತು ಅಂತಂದರೆ ಅದಕ್ಕೆ ಅವರೇ ಉಪಮೆ. ಅದಕ್ಕಿಂತ ಬೇರೆ ಯಾವುದೇ ಉಪಮಾನವನ್ನು ನಾವು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಾದ ವಿವಾದಗಳ ಕೊನೆಯ ಹಂತ. ಈಗ ಉಭಯ ಭಾರತಿ ಅವರಿಗೆ ಊಟಕ್ಕೆ ಕರಿಬೇಕು. ಅವರು ಎಷ್ಟು ಬುದ್ಧಿವಂತರು. ಇಬ್ಬರಿಗೂ ಬನ್ನಿ ಭಿಕ್ಷೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಅಂದರೆ ಅರ್ಥ ಆಯಿತು, ತನ್ನ ಗಂಡ ಈಗ ಸನ್ಯಾಸಕ್ಕೆ ಹೋಗೋದು ಖಚಿತ ಅಂತ ಗೊತ್ತಾಯಿತು. ಅವರ ಮಾತಲ್ಲೇ ಗೊತ್ತಾಗ್ತಾ ಇದೆ, ಬನ್ನಿ ಭಿಕ್ಷೆಗೆ. ಮಂಡನ ಮಿಶ್ರರಿಗೂ ಅರ್ಥ ಆಯಿತು, ಉಭಯ ಭಾರತಿಗೆ ಗೊತ್ತಾಗಿದೆ ನನ್ನ ಮುಂದಿನ ಹಂತ ಏನು ಅಂತ. ಈಗ ಅಲ್ಲಿ ಕೊನೆಯದಾಗಿ ತೀರ್ಮಾನ ಬರುವಂಥ ಒಂದು ಸ್ಥಿತಿ. ಉಭಯ ಭಾರತೀಯವರು ತೀರ್ಮಾನ ಕೊಡೋದನ್ನು ಬಿಟ್ಟು ಆ ಜಾಗದಿಂದ ಇಳ್ಕೊ ಬಂದಿದ್ದು ಯಾಕೆ? ಅವ್ರು ಹೇಳ್ತಾ ಇದ್ದಾರೆ, ಈಗ ನಾನು ಅವರಿಗೆ ಸನ್ಯಾಸಕ್ಕೆ ತೀರ್ಮಾನವನ್ನು ಕೊಡಬೇಕು ಹೌದು, ಆದರೆ ಆತನ ಪತ್ನಿ ಅಂತ ಆದಾಗ ಅವರು ಒಬ್ಬರನ್ನೇ ನೀವು ಸೋಲಿಸಿದರೆ ಅದು ಸೋಲು ಆಗೋದಿಲ್ಲ, ಅರ್ಧ ಸೋಲು ಮಾತ್ರ. ಪೂರ್ತಿ ಸೋಲು ಆಗಬೇಕು ಅಂತಂದರೆ ಅವರ ಅರ್ಧಾಂಗಿಯಾದಂತಹ ನನ್ನನ್ನು ನೀವು ಸೋಲಿಸಬೇಕು ಅಂತ ಹೇಳಿದರು. ಆಚಾರ್ಯರಿಗೆ ಈಗ ಉಭಯ ಸಂಕಟ. ಅವರ ಜೀವನದಲ್ಲಿ ಯಾವತ್ತೂ ಕೂಡ ಸ್ತ್ರೀಯರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿದ್ದೇ ಇಲ್ಲ. ಸ್ತ್ರೀಯರ ಜೊತೆಯಲ್ಲಿ ಯಾವ ರೀತಿಯ ವ್ಯವಹಾರವನ್ನೂ ಮಾಡಿದ್ದಿಲ್ಲ. ಹೀಗಿರಬೇಕಾದ್ರೆ ಉಭಯ ಭಾರತಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಇವರ ಜೊತೆಯಲ್ಲಿ ಹೇಗೆ ವಾದವನ್ನು ಮಾಡೋದು? ಹೇಳೇ ಬಿಟ್ಟರು, ಈಗ ನಾನು ಇವತ್ತವರೆಗೂ ಯಾವುದೇ ಸ್ತ್ರೀಯ ಜೊತೆಯಲ್ಲಿ ವಾದ ವಿವಾದ ಮಾಡಿಲ್ಲ, ನಾನು ಹೇಗೆ ನಿಮ್ಮ ಜೊತೆಯಲ್ಲಿ ವಾದ ವಿವಾದವನ್ನು ಮಾಡಲಿ ಅಂತ ಕೇಳ್ತಾರೆ. ನಯವಾಗಿಯೇ ಕೇಳ್ತಾ ಇದ್ದಾರೆ. ಉಭಯ ಭಾರತಿ ಹೇಳಿದ್ಲು, ಜ್ಞಾನಕ್ಕೆ ಯಾವುದೇ ಒಂದು ಲಿಂಗ ತಾರತಮ್ಯ ಇಲ್ಲ. ಈ ಜ್ಞಾನವನ್ನು ಪ್ರತಿನಿಧಿಸುವ ದೇವತೆಯೇ ಸರಸ್ವತೀ ದೇವಿ. ಹೀಗಿರಬೇಕಾದ್ರೆ ಯಾಕೆ ಈ ಥರ ಒಂದು ಯೋಚನೆ? ಅವಾಗ ಆಚಾರ್ಯರು ಹೇಳಿದರು, ನನಗೆ ಆ ರೀತಿ ಯೋಚನೆ ಇಲ್ಲ, ಇವತ್ತರೆಗೂ ನಾನು ವಾದ ಮಾಡಿಲ್ವಲ್ಲ ಅಂತ ಅಷ್ಟೇ ನಾನು ಹೇಳಿದ್ದು. ನಾನು ವಾದವನ್ನು ಮಾಡ್ತೀನಿ, ನಿಮ್ಮ ಯಾವ ಸಂಶಯಗಳಿರುತ್ತೋ ನನ್ನ ಜ್ಞಾನಕ್ಕನುಗುಣವಾಗಿ ಉತ್ತರಿಸೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳಿದರು. ಸರಿ, ಈಗ ಇಷ್ಟೋ ತನಕ ಕುತ್ಕೊಂಡು ಇವರ ಒಂದು ವಾದ ಮಾಡಬೇಕಾದ್ರೆ ಇವರ ಜ್ಞಾನ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರು. ಯಾವ ವಿಷಯದಲ್ಲಿ ಜ್ಞಾನ ಇದೆ ಅನ್ನೋದು ಕೂಡ ಆಕೆಗೆ ಅರ್ಥ ಆಗಿತ್ತು. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನಾವು ಒಬ್ಬರು ಆಟ ಆಡೋದನ್ನು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ ಅಂತಂದರೆ ಅವ್ರ ವೀಕ್ನೆಸ್ ಪಾಯಿಂಟ್ ಕೂಡ ನಮಗೆ ಗೊತ್ತಾಗೇ ಆಗತ್ತೆ. ಬುದ್ಧಿವಂತರಾಗಿದ್ದರೆ ನಾವು ಅದನ್ನು ಕೂಡ ಅರ್ಥ ಮಾಡ್ಕೋತೀವಿ. ಈಗ ಉಭಯ ಭಾರತಿ ಆಚಾರ್ಯರ ಒಂದು ವೀಕ್ನೆಸ್ ಪಾಯಿಂಟನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಇದನ್ನೇ ನಾನು ಹೇಳಿದ್ರೆ ಮಾತ್ರ ಈಗ ಆಚಾರ್ಯರನ್ನು ನಾನು ಸೋಲಿಸೋದಕ್ಕೆ ಸಾಧ್ಯ ಅಂತ ಆಕೆಗೆ ಒಂದು ವಿಚಾರ ಗೊತ್ತಾಗಿತ್ತು. ಈಗ ಆಕೆ ಹೇಳಿದ್ಲು, ಮನುಷ್ಯನ ಜೀವನದಲ್ಲಿ ಬ್ರಹ್ಮಚರ್ಯ ಆಶ್ರಮ ಎಷ್ಟು ಮುಖ್ಯವೋ ಗೃಹಸ್ಥಾಶ್ರಮವೂ ಅಷ್ಟೇ ಮುಖ್ಯ. ಅದರ ನಂತರ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳು ಮುಂದಿನ ಹಂತಗಳು. ಈ ಗೃಹಸ್ಥಾಶ್ರಮದ ಒಂದು ಭಾಗ ಈ ಮುಂದಿನ ಸಂತತಿಯನ್ನು ತಗೊಂಡು ಹೋಗೋದು. ಈ ವಿಚಾರವಾಗಿ ಹಿಂದಿನ ಕಾಲದಲ್ಲಿ ವಾತ್ಸ್ಯಾಯನ ಮಹರ್ಷಿಗಳು ಕಾಮಸೂತ್ರ ಅಥವಾ ಆ ಕಾಮಶಾಸ್ತ್ರ ಅನ್ನುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಇದು ಯಾವ ರೀತಿಯಲ್ಲಿ ಮೋಕ್ಷಕ್ಕೆ ವಿರೋಧಿಯಾಗಿದೆ, ಮೋಕ್ಷಕ್ಕೆ ಪರವಾಗಿದೆ ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಟ್ಟು ಬಿಡಿ. ಆಚಾರ್ಯರಿಗೆ ಒಂದು ಸಲ ದಿಗ್ಭ್ರಮೆ ಆಯಿತು. ಯಾಕೆ? ಅವರು ಯಾವ ಒಂದು ವಿಚಾರವನ್ನು ಓದಿರಲಿಲ್ವೋ ಆ ವಿಚಾರದ ಬಗ್ಗೆ ಪ್ರಶ್ನೆ ಬಂತು. ಅವರು ಇಲ್ಲ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಅಂತ ಅವ್ರು ಹೇಳಿಲ್ಲ. ಅವರು ಎಷ್ಟು ಒಳ್ಳೆ ರೀತಿಯಲ್ಲಿ ಉತ್ತರಿಸ್ತಾರೆ ಅಂತಂದರೆ, ತಾಯಿ, ನಾನು ಈ ಗ್ರಂಥದ ಅಧ್ಯಯನ ಇವತ್ತರೆಗೂ ಮಾಡಿಲ್ಲ, ಆದರೆ ನೀನು ಕೇಳ್ತಾ ಇದೆಯಾ ಅನ್ನುವಂಥ ಒಂದು ಕಾರಣದಿಂದಾಗಿ ನಾನು ಇದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ನನಗೆ 1 ತಿಂಗಳಿನ ಅವಕಾಶ ಕೊಡು ಅಂತ ಕೇಳಿದರು. ಇವತ್ತಿಗೂ ಕೂಡ ಕೋರ್ಟಲ್ಲಿ ಏನಾದರೂ ಒಂದು ಸಾಕ್ಷಿಯನ್ನು ಅವರು ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಕಾಲಾವಕಾಶ ಕೊಡುವಂಥ ಒಂದು ನಿಯಮ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಉಭಯ ಭಾರತೀಯವರು ಕೂಡ ಹೇಳ್ತಾರೆ, ಆಯಿತು ಪರವಾಗಿಲ್ಲ, ನೀವು ಕಾಲಾವಕಾಶ ತಗೊಳ್ಳಿ, ನಿಮಗೆ 30 ದಿನಗಳ ಗಡುವು ಏನು ಬೇಕು ತಗೊಳ್ಳಿ ಅಂತ ಹೇಳಿದರು. ಈಗ ಇಷ್ಟೆಲ್ಲ ನಡೀತಾ ಇದ್ದದ್ದು ಮಾಹಿಷ್ಮತಿ ನಗರದಲ್ಲಿ. ಆ ಊರಿನ ಆಡು ಭಾಷೆ ಸಂಸ್ಕೃತವಾಗಿತ್ತು. ಈಗ ಆ ಮಾಹಿಷ್ಮತಿ ನಗರದಿಂದ ಇವರು ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು ತಮ್ಮ ಶಿಷ್ಯರ ಜೊತೆಯಲ್ಲಿ. ಹೇಳಿದ್ದಾರೆ, ಇನ್ನು 30 ದಿನಕ್ಕೆ ನಾನು ವಾಪಸ್ ಬರ್ತೀನಿ, ಬಂದು ಇದೇ ಜಾಗದಲ್ಲಿ ಮತ್ತೆ ನಮ್ಮ ವಾದವನ್ನು ನಾವು ಮುಂದುವರಿಸೋಣ ಅಂತ ಹೇಳಿದ್ದಾರೆ. ಈಗ ಅವರು ಹೊರಟರು. ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗ್ತಾ ಇದೆ, ಆಚಾರ್ಯರ ಮುಂದಿನ ನಡೆ ಏನು? ಹಾಗಾದರೆ ಆಚಾರ್ಯರೇನಾದ್ರು ಮದುವೆ ಆಗ್ತಾರಾ ಈಗ, ಅಥವಾ ಆಚಾರ್ಯರನ್ನೇನು ಮಾಡ್ಬೋದು? ಈ ರೀತಿಯಲ್ಲಿ ಅವರಲ್ಲಿ ನೂರಾರು ಪ್ರಶ್ನೆಗಳು. ಆಚಾರ್ಯರು ಶಿಷ್ಯರ ಮುಖದಿಂದಲೇ ಅರ್ಥ ಮಾಡಿಕೊಂಡ್ರು ಇವರಲ್ಲಿ ಏನು ಗೊಂದಲ ಓಡ್ತಾ ಇದೆ ತಲೆಯಲ್ಲಿ ಅಂತ ಹೇಳೋದು. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಉಜ್ಜಯಿನಿ ಪ್ರದೇಶಕ್ಕೆ ಬರ್ತಾರೆ.
ಉಜ್ಜಯಿನಿಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ, ಅಂದರೆ ನಿಜವಾದ ಮೋಡ ಅಂತಲ್ಲ, ಜನರ ಮನಸ್ಸು ಮೋಡ ಕವಿದ ವಾತಾವರಣದಲ್ಲಿದೆ. ಎಲ್ಲರೂ ಒಂದಲ್ಲ ಯಾವುದೋ ಒಂದು ರೀತಿಯ ದುಃಖದಲ್ಲಿದ್ದಾರೆ. ಯಾವ ಸಂಭ್ರಮಾಚರಣೆಯೂ ನಡೀತಾ ಇಲ್ಲ ಅಂತಂದರೆ ಉಜ್ಜಯಿನಿ ಅಂತಂದರೆ ಸಂಭ್ರಮಕ್ಕೆ ಹೆಸರುವಾಸಿಯಾದಂಥ ಒಂದು ಪ್ರದೇಶ. ಮಹಾಕಾಲೇಶ್ವರನ ಒಂದು ದೇವಸ್ಥಾನ ಇದೆ, ನಿತ್ಯನೇ ಪೂಜೆಗಳು ನಡೀತಾ ಇರುತ್ತೆ. ಅಂತಹ ಒಂದು ಮಹಾನ್ ಪ್ರದೇಶ. ಇವತ್ತಲ್ಲಿ ಪೂಜೆಯ ಘಂಟಾನಾದವೇ ಕೇಳ್ತಾ ಇಲ್ಲ, ಮಂತ್ರಘೋಷಗಳು ಕೇಳ್ತಾ ಇಲ್ಲ, ಯಾವ ಮನೆಯ ಎದುರೂ ಕೂಡ ತೋರಣಾದಿಗಳು ಏನೂ ಕಾಣ್ತಾ ಇಲ್ಲ. ಎಲ್ಲ ಒಂದು ರೀತಿಯಲ್ಲಿ ನೀರವ ಮೌನ ಆ ಇಡೀ ಊರು. ಅಲ್ಲಿ ಯಾರೋ ಓಡಾಡ್ತಾ ಇದ್ದವರನ್ನು ಕೇಳಿದರು ಆಚಾರ್ಯ ಶಂಕರರು, ಯಾಕೆ ಏನಾಗಿದೆ? ಆಚಾರ್ಯರು ಈಗಾಗಲೇ ಉಜ್ಜಯಿನಿ ಬಂದು ಹೋಗಿದ್ದಾರೆ, ಉಜ್ಜಯಿನಿ ಏನು ಅಂತ ಗೊತ್ತಿದೆ. ಕೇಳಿದರು, ಏನಾಗಿದೆ ವಿಷಯ? ಇಲ್ಲಿಯ ರಾಜ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವರ ಇನ್ನೂ ಅಂತಿಮ ಸಂಸ್ಕಾರವನ್ನು ಮಾಡೋದು ಬಾಕಿ ಇದೆ. ಹಾಗಾಗಿ ಅಂತಹ ಆ ರಾಜ ಕಳ್ಕೊಂಡಿರೋದಕ್ಕಾಗಿ ಜನರಿಗೆ ತುಂಬ ದುಃಖ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ನೀರವ ಮೌನದಲ್ಲಿದ್ದಾರೆ ಅಂತ ಹೇಳಿದರು. ಆಚಾರ್ಯರು ಯೋಚನೆ ಮಾಡಿದರು, ಇದು ಒಳ್ಳೆಯ ಸಂದರ್ಭ, ಇದು ಒಳ್ಳೆಯ ಸಮಯ, ಈ ಒಂದು ಸದವಕಾಶವನ್ನು ನಾನು ಬಳಸ್ಕೋಬೇಕು ಅಂತ ಅವರಿಗೆ ಯೋಚನೆ ಬಂತು. ಶಿಷ್ಯರನ್ನೆಲ್ಲ ಕರ್ಕೊಂಡು ಮತ್ತೆ ಊರು ಹೊರಗಡೆ ಹೋಗ್ತಾರೆ. ಒಂದು ಮರ, ದೊಡ್ಡದಾದಂಥ ಬುರುಗದ ಮರ, ಅದರಲ್ಲಿ ಒಂದು ಚಿಕ್ಕದಾದಂಥ ಹೋಲಿತ್ತು. ಅಂದರೆ ಅದು ಯಾವ ರೀತಿ ಇತ್ತು ಅಂತಂದರೆ, ಒಬ್ಬ ವ್ಯಕ್ತಿ ಕುತ್ಕೊಳ್ಳೋಷ್ಟು ದೊಡ್ಡದಾಗಿರುವಂಥ ಒಂದು ಹೋಲ ಇತ್ತು, ಅಲ್ಲೊಂದು ಹೊಂಡ ಥರ ಇತ್ತು. ಇವರು ಆಚಾರ್ಯರು ಅವರ ಶಿಷ್ಯರಿಗೆ ಹೇಳಿದರು, ನೋಡಿ, ನಾನು ನನ್ನ ಶರೀರವನ್ನು ಇಲ್ಲಿ ಬಿಟ್ಟು ಕೆಲವು ದಿನಗಳ ಮಟ್ಟಿಗೆ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಏನು? ಆ ರಾಜನ ದೇಹವನ್ನು ಪ್ರವೇಶಿಸ್ತಾ ಇದ್ದೀನಿ. ನಾನು ವಾಪಸ್ ಬರೋವರೆಗೂ ನನ್ನ ಶರೀರವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದರು. ಸರಿ, ಶಿಷ್ಯರನ್ನು ಕರ್ಕೊಬಂದಿದ್ದೇ ಆ ಆಚಾರ್ಯರ ಸೇವೆಗಾಗಿ. ಮೊದಲೇ ಗೋವಿಂದ ಭಗವತ್ಪಾದರು ಹೇಳಿಬಿಟ್ಟಿದ್ದಾರೆ, ಅವರು ಯೋಗದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿಬಿಟ್ಟಿದ್ದಾರೆ, ಅವರ ಶರೀರವನ್ನು ಕಾಪಾಡ್ಕೊಳ್ಳೋದೇ ನಿಮ್ಮ ಜವಾಬ್ದಾರಿ ಅಂತ ಹೇಳಿಬಿಟ್ಟಿದ್ದಾರೆ. ಎರಡೆರಡು ಗುರುಗಳ ಆದೇಶವಾಗ್ಬಿಟ್ಟಿದೆ. ಶಿಷ್ಯರು ಹೇಳಿದರು, ಸರಿ ಆಯಿತು, ನಾವು ನೋಡ್ಕೋತೀವಿ ಆಚಾರ್ಯರೇ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ. ಆಚಾರ್ಯರು ತಮ್ಮ ದೇಹವನ್ನು ಬಿಟ್ಟರು. ಪರಕಾಯ ಪ್ರವೇಶ ಅನ್ನುವಂಥ ಒಂದು ಅದ್ಭುತವಾದಂಥ ಸಿದ್ಧಿ ಅವರಿಗೆ ಸಿಕ್ಕಿತ್ತು. ತಮ್ಮ ಆತ್ಮವನ್ನು ಆ ಮೃತ ರಾಜನ ದೇಹದ ಒಳಗಡೆಗೆ ತೋರಿಸಿದ್ರು. ಈಗ ರಾಜ ಎದ್ದು ಕೂತ್ಕೊಂಡ. ಈಗ ಸತ್ತವ್ರು ಎದ್ದು ಕೂತ್ಕೊಂಡ್ರೆ ಹೇಗಾಗ್ಬೋದು? ಎಲ್ಲ ಅಳ್ತಾ ಇದ್ದಾರೆ. ಇವರು ಇಷ್ಟೋ ತನಕ ಎಲ್ಲ ಸತ್ತಿದ್ದಾರೆ ಅಂತಲೇ ಜನ ಅಂದ್ಕೊಂಡಿದ್ದಾರೆ. ಈಗ ಎದ್ದು ನಿಂತ್ಕೊಂಡು ಕಣ್ಣು ಬಿಡ್ತಾ ಇದ್ದರೆ ಹತ್ತಿರದಲ್ಲಿದ್ದವ್ರ ಕತೆ ಏನಾಗುತ್ತೆ? ಎಲ್ಲ ಹೆದರು ಓಡೋಗ್ತಾರೆ. ಅಂಥ ಸ್ಥಿತಿ ಆಗಿಬಿಟ್ಟಿದೆ ಅಲ್ಲಿ. ಆದರೂ ಆ ಮುಖದಲ್ಲಿರುವಂತಹ ಸೌಮ್ಯ ಕಳೆ ನೋಡಿ ಜನರಿಗೆಲ್ಲ ಇನ್ನೂ ಗೌರವ. ಮೊದಲು ರಾಜ ತುಂಬ ಜೋರಾಗಿದ್ದ, ಈಗ ಆತನ ಮುಖದಲ್ಲಿ ಯಾವ ರೀತಿಯ ಕಳೆ ಇದೆ ಅಂತಂದರೆ ಶಾಂತ ಸ್ವಭಾವ, ವಿದ್ಯಾವಂತ ಅನ್ನುವಂಥ ಒಂದು ಕಳೆ ಕಾಣ್ತಾ ಇದೆ. ಇಂಥದನ್ನೆಲ್ಲ ನೋಡ್ತಾ ಅಲ್ಲಿರೋ ಜನ ಎಲ್ಲ ದಿಗ್ಭ್ರಮೆ ಆಯಿತು. ಸರಿ, ರಾಜ ಜೀವಂತ ಆಗಿಬಿಟ್ಟಿದ್ದಾನೆ ಅಂಥೇಳಿ ಎಲ್ಲ ಕಡೆಗೆ ಸಂಭ್ರಮ ಶುರುವಾಯಿತು. ರಾಜ ಬಂದರು ಹೊರಗಡೆ, ಯಾವ ಒಂದು ಹಾಸಿಗೆಯ ಮೇಲೆ ಮಲಗಿದ್ರು ಅಲ್ಲಿಂದ ಎದ್ದು ಬಂದು ಅವರು ಎಲ್ಲರನ್ನು ನೋಡಿದರು, ಮಾತನಾಡುವ ರೀತಿಯೇ ಬದಲಾಗಿದೆ. ವ್ಯಾಕರಣಬದ್ಧವಾದಂತಹ ಶುದ್ಧವಾದಂತಹ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ಇಷ್ಟು ದಿನ ರಾಜ ಮಾತಾಡ್ತಾ ಇರಬೇಕಾದ್ರೆ ಬೈಗುಳಗಳೆಲ್ಲ ಬರ್ತಾಯಿತ್ತು ಬಾಯಲ್ಲಿ. ಏನಾದ್ರು ಒಂದು ಸಣ್ಣ ತಪ್ಪು ಕಂಡುಬಿಟ್ರೆ ಸಾಕು ಬೈದು ಬಿಡ್ತಾಯಿದ್ರು. ಈಗ ಹಾಗಿಲ್ಲ, ಎಲ್ಲವನ್ನು ಸುಧಾರಿಸ್ಕೊಂಡು ಹೋಗ್ತಾರೆ, ಬುದ್ಧಿ ಮಾತನ್ನೇ ಹೇಳ್ತಾರೆ, ಎಲ್ಲರೂ ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡಿ ಅಲ್ಲಿದ್ದವರಿಗೆ ಅನ್ನಿಸ್ತಾ ಇದೆ, ನಮ್ಮ ರಾಜನಿಗೆ ಏನಾಗಿದೆ? ಇಂಥ ರಾಜನೇ ನಮಗೆ ಮೊದಲಿಂದನೂ ಇದ್ದು ಬಿಟ್ಟಿದ್ರು, ಎಷ್ಟು ಒಳ್ಳೇದಾಗಿತ್ತಲ್ಲ. ಅಲ್ಲಿರುವಂಥವರೆಲ್ಲ ಮಾತಾಡ್ತಾ ಇದ್ದಾರೆ. ರಾಜ ಯಾವ ಕಾರಣಕ್ಕೂ ಅಂತಃಪುರ ಕಡೆ ಹೋಗ್ತಾನೇ ಇಲ್ಲ. ಎಷ್ಟು ಮಾಡಿದರು ರಾಣಿಯರಿಗೆಲ್ಲ ಯಾವಾಗ ನೋಡಿದ್ರು ಅಂತಃಪುರದಲ್ಲೇ ಇರ್ತಾ ಇದ್ದ ಈ ರಾಜ ಯಾಕೆ ಈ ಕಡೆ ಬರ್ತಾ ಇಲ್ಲ? ಇವರೇ ಹತ್ತಿರದಲ್ಲಿ ಹೋಗ್ತಾರೆ ಅಂತಂದ್ರು ರಾಜ ಒಂದು ಮಾರು ಮುಂದೆ ಹೋಗ್ತಾರೆ. ಇವರಿಗೆ ರಾಜನ ಮುಖ ನೋಡಿದ್ದೇನೆ ಏನೋ ಒಂಥರ ಗೌರವ ಭಾವ ಬರ್ತಾ ಇದೆ. ಏನು ನಡೀತಾ ಇದೆ? ನಮ್ಮ ರಾಜನ ದೇಹದಲ್ಲಿ ಏನಾದರೂ ದೇವತೆಗಳು ಯಾರಾದರೂ ಒಳ ಹೋಗ್ಬಿಟ್ಟಿದ್ದಾರಾ? ಏನಾಗ್ತಾ ಇದೆ? ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ರಾಜ ಬರೀ ಹೋಗೋದು, ಗ್ರಂಥಾಲಯದಲ್ಲಿ ಕೂತ್ಕೊಂಡು ಒಂದಿಷ್ಟು ಓದೋದು, ಅದು ಇದು ತಿಳ್ಕೊಳ್ಳೋದು, ಈ ರೀತಿಯೇ ಚರ್ಚೆ ಮಾಡೋದು, ಈ ರೀತಿ ಮಾಡಿ ತುಂಬ ವಿಚಾರಗಳನ್ನೆಲ್ಲ ಗಳಿಸ್ಕೊತಾ ಇದ್ದಾರೆ. ಮಂತ್ರಿಗಳಿಗೆಲ್ಲ ಒಳ್ಳೊಳ್ಳೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ರಾಜ ಪುರೋಹಿತರು ಅಂತಂದರೆ ಅವರು ಎಲ್ಲವನ್ನೂ ತಿಳಿದಂಥವ್ರು ಆಗಿದ್ದರು. ಈಗ ರಾಜ ಪುರೋಹಿತರ ಸಂಶಯಗಳನ್ನು ರಾಜ ನಿವಾರಣೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿದ್ದವರಿಗೆಲ್ಲ ಏನೋ ಆಗ್ಬಿಟ್ಟಿದೆ. ರಾಜ ವಾಪಸ್ ಬರಬೇಕಾದ್ರೆ ಏನೋ ದೇವರು ತುಂಬ ಜ್ಞಾನ ಕೊಟ್ಟೆ ವಾಪಸ್ ಕಳಿಸ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಅಂಥೇಳಿ ಎಲ್ಲರಿಗೂ ಖುಷಿ. ಈ ರಾಜ ನಮಗೆ ಮೊದಲೇ ಸಿಕ್ಬಿಟ್ಟಿದ್ರಿ, ಎಷ್ಟು ಸಂತೋಷವಾಗ್ತಿತ್ತಲ್ಲ ಅಂತ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಕೆಲವು ದಿನಗಳು ಕಳೀತು. ಈಗ ಅವರು ದಿನವನ್ನು ಯೋಚನೆ ಮಾಡ್ತಾ ಇದ್ದಾರೆ. 30 ದಿನದ ಗಡುವಿನ ಹತ್ತಿರ ಬರ್ತಾ ಇದೆ ದಿನ. ಇನ್ನು ನಾನು ವಾಪಸ್ ಹೋಗಬೇಕು. 30 ದಿನಗಳ ಗಡಿ ದಾಟಿ ಒಂದು ದಿನ ಲೇಟಾಗಿ ನಾನು ಹೋದರೂ ಕೂಡ ನಾನು ಆ ವಾದದಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ. ನಿಯಮದ ಪ್ರಕಾರ ಇವ್ರು ಹೋಗಲೇಬೇಕು. ಇವ್ರು ಹೋಗಲಿಲ್ಲ ಅಂತಾದರೆ ಇವರಿಗೆ ಸೋಲು ಅಂತ ಆಗತ್ತೆ. ಈಗ
ಯೋಚನೆ ಮಾಡಿದರು. ಇನ್ನು ನಾನು ವಾಪಸ್ ಹೋಗುವಂಥ ಸಮಯ ಬಂತು. ನಾನು ಏನೇನನ್ನು ಗಳಿಸಬೇಕು ಅಂತ ಇದ್ದೆ ಎಲ್ಲವನ್ನು ಗಳಿಸಿದ್ದೀನಿ. ಇನ್ನು ನಾನು ವಾಪಸ್ ಹೋಗೋಣ ಅಂಥೇಳಿ ತೀರ್ಮಾನ ಮಾಡಿದರು. ಈಗ ಆ ರಾಜ ಮಲ್ಕೊಂಡಂಥವನು ಮಲ್ಕೊಂಡೇ ಇದ್ದಾನೆ, ಆತ್ಮ ಮಾತ್ರ ಹೊರಗೆ ಬಂದಿದೆ. ವಾಪಸ್ಸು ಸೀದಾ ಯಾವ ಒಂದು ಶರೀರ ಮರದ ಪೊಟರೆಯಲ್ಲಿ ಇತ್ತೋ ಆ ಶರೀರದ ಒಳಗಡೆಗೆ ಆತ್ಮ ಸೇರಿಕೊಂಡಿತು. ಈಗ ಮತ್ತೆ ಆಚಾರ್ಯರು ಹೊರಗಡೆ ಬರ್ತಾರೆ, ತಮ್ಮದೇ ದೇಹದಿಂದ ಹೊರಗಡೆ ಬಂದರು. ಶಿಷ್ಯರನ್ನೆಲ್ಲ ಕರ್ಕೊಂಡು ವಾಪಸ್ಸು ಸೀದಾ ಮಾಹಿಷ್ಮತಿ ನಗರದ ಕಡೆಗೆ ಪ್ರಯಾಣ ಶುರುವಾಯಿತು. ಮಾಹಿಷ್ಮತಿ ನಗರಕ್ಕೆ ಬರಬೇಕಾದ್ರೆ ಸರಿಯಾಗಿ 29ನೇ ದಿನ ಸಾಯಂಕಾಲ ಪ್ರವೇಶ ಮಾಡಿದರು. 30ನೇ ದಿನಕ್ಕೆ ಈಗ ಕುತ್ಕೊಬೇಕು, ಚರ್ಚೆಗೆ ಕುತ್ಕೊಂಡ್ರು. ಆಚಾರ್ಯರ ಮುಖದಲ್ಲಿರುವಂತಹ ಆತ್ಮವಿಶ್ವಾಸವನ್ನು ನೋಡಿ ಉಭಯ ಭಾರತಿಗೆ ಅರ್ಥ ಆಯಿತು. ಆಚಾರ್ಯರು ಎಲ್ಲ ವಿಚಾರಗಳನ್ನು ಬಂದಿದ್ದಾರೆ. ಇನ್ನು ನಾನು ಕೇಳೋದ್ರೊಳಗೆ ಏನೂ ಇಲ್ಲ, ಆದರೂ ಕರೆದಿದ್ದೀನಿ, ಪಂಥಾಹ್ವಾನ ಮಾಡಿದ್ದೀನಿ, ಅದೇನಿದೆಯೋ ಕೇಳ್ತೀನಿ, ನನಗೇನು ಸಂಶಯ ಇದೆ ಅಂತ. ಆಕೆಗೆ ನಿಜವಾದ ಸಂಶಯ ಇಲ್ಲ, ಕೇವಲ ಆಚಾರ್ಯರನ್ನು ಸೋಲಿಸುವ ಉದ್ದೇಶದಿಂದ ಆಕೆ ಆ ವಿಚಾರವನ್ನು ಎತ್ತಿದ್ದಾಗಿತ್ತು. ತನ್ನ ಪ್ರಶ್ನೆಗಳನ್ನೆಲ್ಲ ಹಾಕ್ತಾ ಇದ್ದಾಳೆ. ಆಚಾರ್ಯರು ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನು ಕೊಡ್ತಾ ಅವಳಿಗೆ ಏನೇನು ಸಂಶಯಗಳಿತ್ತು ಎಲ್ಲವನ್ನು ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡಿದರು. ಕೆಲವೇ ದಿನಗಳಲ್ಲಿ ಆ ವಾದವು ಮುಗಿದೋಯ್ತು. ಈಗ ಆಕೆಯೂ ಕೂಡ ಪರಾಜಿತಳಾದಳು. ಈಗ ಈ ಮಂಡನ ಮಿಶ್ರರು ಹೇಳಿದರು, ನಾನಂತೂ ನಿಮ್ಮ ಶಿಷ್ಯನಾಗಿಬಿಟ್ಟಿದ್ದೀನಿ, ಈಗ ನಾನು ನಿಮ್ಮ ಬಳಿ ನಿಮ್ಮ ಜೊತೆಯಲ್ಲೇ ಬರ್ತೀನಿ, ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಬರ್ತೀನಿ, ಅದಕ್ಕಿಂತ ಮೊದಲು ನನಗೆ ಸನ್ಯಾಸ ದೀಕ್ಷೆ ಆಗಬೇಕು ಅಂತ ಹೇಳಿದರು. ಸರಿ ಅಂಥೇಳಿ ಆಚಾರ್ಯರು ಸನ್ಯಾಸದ ದೀಕ್ಷೆಯನ್ನು ಕೂಡ ಕೊಡ್ತಾರೆ. ಈ ಸನ್ಯಾಸದ ದೀಕ್ಷೆ ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ವ್ರತ ಪೂಜಾದಿಗಳಿವೆ ಅಂತ ಹೇಳೋದನ್ನು ನಾನು ನಿಮಗೆ ಆಚಾರ್ಯರ ನಿಜವಾದ ದೀಕ್ಷೆ ಆದ ಸಮಯದಲ್ಲಿ ಹೇಳಿದ್ದೆ. ಅದೇ ರೀತಿಯಲ್ಲಿ ಈಗ ಮಂಡನ ಮಿಶ್ರರಿಗೂ ಕೂಡ ಸನ್ಯಾಸ ದೀಕ್ಷೆ ಆಯಿತು. ಈ ಸನ್ಯಾಸ ದೀಕ್ಷೆ ಆದ ಮೇಲೆ ಸಾಮಾನ್ಯವಾಗಿ ಹೆಸರಿನಲ್ಲೂ ಕೂಡ ಬದಲಾವಣೆ ಬರೋದು ಸಹಜ. ಈಗ ಮಂಡನ ಮಿಶ್ರರಾಗಿ ಅವರು ಉಳಿದಿಲ್ಲ, ಅವರ ನಿಜವಾದ ಜನ್ಮನಾಮ ವಿಶ್ವರೂಪ. ಆದರೆ ನಂತರ ಅವರು ಮಂಡನ ಮಿಶ್ರರಾದರು. ಈಗ ಆ ಮಂಡನ ಮಿಶ್ರ ಅನ್ನುವಂಥ ಹೆಸರಿನಿಂದ ಅವರು ಸುರೇಶ್ವರಾಚಾರ್ಯರು ಅಂತ ಆಗ್ತಾರೆ. ಸುರೇಶ್ವರಾಚಾರ್ಯರಾಗಿ ಕುಳಿತಿದ್ದಾರೆ. ಈಗ ಉಭಯ ಭಾರತಿ ಕೇಳ್ತಾ ಇದ್ದಾಳೆ, ಆಚಾರ್ಯರೇ, ನೀವೇನೋ ನನ್ನ ಗಂಡನಿಗೆ ನೀವು ಸನ್ಯಾಸವನ್ನು ಕೊಟ್ಟು ಆತನ ಜೀವನವನ್ನು ಸರಿ ಮಾಡಿದ್ರಿ, ಈಗ ನನ್ನ ಗತಿ ಏನು, ನಾನೇನು ಮಾಡಲಿ? ಆಚಾರ್ಯರು ಯಾರ ಕೈಯನ್ನು ಬಿಡುವಂಥವರಲ್ಲ. ಆಚಾರ್ಯರು ಯೋಚನೆ ಮಾಡಿದರು, ಸರಿ, ನಮ್ಮ ಗುರುಗಳಾದಂತಹ ಗೋವಿಂದ ಭಗವತ್ಪಾದರು ಅವರು ಸ್ಥಾಪಿಸಿರುವಂತಹ ಗುರುಕುಲ ಅವರ ಜೊತೆಯಲ್ಲೇ ಕೊನೆಗೊಳ್ತಾ ಇದೆ, ಆ ರೀತಿ ಆಗಬಾರ್ದು. ಆ ಸ್ಥಾನವನ್ನು ತುಂಬಿ ಆ ಸ್ಥಾನಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸುವಂತಹ ಗುರುಗಳ ಅವಶ್ಯಕತೆ ಇದೆ. ಆ ಸ್ಥಾನಕ್ಕೆ ಈಕೆಯೇ ಸರಿ ಎನ್ನುವುದು ಅವರ ಮನಸ್ಸಿಗೆ ಬಂತು. ಅವರು ಹೇಳಿದರು, ತಾಯಿ, ನೀನು ಆ ನಮ್ಮ ಗುರುಗಳಾದಂತಹ ಗೋವಿಂದ ಭಗವತ್ಪಾದರು ಸ್ಥಾಪಿಸಿರುವಂತಹ ನರ್ಮದಾ ವಿಶ್ವವಿದ್ಯಾಲಯದಲ್ಲಿ ನೀನು ಕುಲಪತಿಯಾಗಿ ಸೇವೆ ಸಲ್ಲಿಸು, ಆ ರೀತಿಯಲ್ಲಿ ನಿನ್ನ ಜ್ಞಾನವನ್ನು ಹರಡು ಅಂತ ಹೇಳಿದರು. ಆಚಾರ್ಯರ ಆದೇಶ ಆಗಿದೆ. ಉಭಯ ಭಾರತೀಯೂ ಕೂಡ ಆಯಿತು ಆಚಾರ್ಯರೇ, ನಾನು ಖಂಡಿತ ನನ್ನ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ನಿಮ್ಮ ಅನುಗ್ರಹ ನನ್ನ ಮೇಲೆ ಯಾವತ್ತೂ ಇರಲಿ ಅಂತ ಹೇಳಿದರು. ಆಚಾರ್ಯರು ಖಂಡಿತ ಇರುತ್ತೆ ಅಂತ ಹೇಳಿ ಆಕೆಗೆ ಆಶೀರ್ವಾದವನ್ನು ಮಾಡಿದರು. ಈಗ ಒಂದು ವಿಚಾರ ಮುಗಿಸ್ತಿದ್ರು, ಅಂದರೆ ಕುಮಾರಿಲ ಭಟ್ಟರ ಜೊತೆಯಲ್ಲಿ ವಾದ ಮಾಡಬೇಕಿತ್ತು. ಕುಮಾರಿಲ ಭಟ್ಟರಿಗೆ ಸರಿ ಸಮಾನವಾದಂತಹ ಅವರ ಶಿಷ್ಯರ ಜೊತೆಯಲ್ಲಿ ವಾದ ಮಾಡಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಟ್ಟರು. ಅಲ್ಲಿಗೆ ಆ ವಿಚಾರ ಮುಗೀತು. ಈಗ ಅಲ್ಲಿಂದ ಅವರ ಪಯಣ ಮತ್ತೆ ಮುಂದುವರಿತಾ ಇದೆ. ಮತ್ತು ಒಂದೊಂದೇ ಊರುಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿರುವಂತಹ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ. ಈ ರೀತಿ ಮಾಡಬೇಕಾದ್ರೆ ಅವರಿಗೆ ಯೋಚನೆ ಆಯಿತು, ತನ್ನ ತಾಯಿ ತನ್ನನ್ನು ನೆನಪಿಸ್ಕೋತಾ ಇದ್ದಾರೆ, ತನ್ನ ತಾಯಿಗೆ ನಾನು ಮಾತು ಕೊಟ್ಟಿದ್ದೀನಿ, ಆಕೆ ಯಾವಾಗ ಬೇಕಾದರೂ ನನ್ನನ್ನು ಕರಿಬಹುದು ಅಂತ. ಆಕೆ ಕರಿತಾ ಇದ್ದಾರೆ ಅಂತ ಇವರಿಗೆ ಗೊತ್ತಾಯಿತು. ಆಗಿನ ಕಾಲದಲ್ಲಿ ಯಾವ ಫೋನ್ ಇಲ್ಲ, ಯಾವ ಪೇಜರ್ ಇಲ್ಲ, ಏನೂ ಇಲ್ಲ. ಹಾಗಿದ್ದರೂ ಕೂಡ ಆಚಾರ್ಯರಿಗೆ ತನ್ನ ತಾಯಿ ತನ್ನನ್ನು ನೆನಪಿಸ್ಕೋತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಈಗ ಸೀದಾ ದಕ್ಷಿಣ ಭಾರತದ ಕಡೆಗೆ ಅವರ ಪಯಣ ಶುರುವಾಯಿತು. ತನ್ನ ಶಿಷ್ಯರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಈ ಕರ್ನಾಟಕ ಪ್ರಾಂತ್ಯವನ್ನು ದಾಟಿ ಕೇರಳ ಪ್ರದೇಶವನ್ನು ಅವರು ತಲುಪಿದ್ರು. ಕಾಲಡಿಗೂ ಕೂಡ ಹೋಗ್ತಾರೆ. ಕಾಲಡಿಯಲ್ಲಿ ನೋಡಿರುವಂತಹ ವ್ಯಕ್ತಿಗಳನ್ನು ಇವರು ಗುರುತಿಸ್ತಾ ಇದ್ದಾರೆ. ಇವರನ್ನು ಗುರುತಿಸೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ. ಯಾಕೆ? ಇವರು ಮನೆಯನ್ನು ಬಿಡಬೇಕಾದ್ರೆ ಇವರ ವಯಸ್ಸು ಎಷ್ಟು? ಕೇವಲ 7-8 ವರ್ಷಗಳಲ್ಲಿ ಇದ್ದಂಥವ್ರು. ಆ ಸಮಯದಲ್ಲಿ ಮನೆಯನ್ನು ಬಿಟ್ಟವರು ಸನ್ಯಾಸವನ್ನು ಸ್ವೀಕರಿಸಿ. ಈಗ ವಾಪಸ್ ಬರಬೇಕಾದ್ರೆ ಕೆಲವರಿಗೆ ಸಂಶಯ, ಯಾರಪ್ಪ ನೀನು, ಯಾರು ಈ ಸನ್ಯಾಸಿ? ಅಲ್ಲೇ ಇನ್ನು ಕೆಲವರು ಹೇಳ್ತಾರೆ, ನಿನ್ಗೆ ಗೊತ್ತಿಲ್ವಾ, ಇವರು ಶಂಕರಾಚಾರ್ಯರು, ಶಂಕರ ಅಂತ ನಾಮಕರಣವಾಗಿದೆ ಇವರಿಗೆ, ಇವರು ಹೀಗೆ ಹಾಗೆ ಅಂತೇಳಿ ಅವ್ರ ಬಗ್ಗೆ ತುಂಬ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಜನ. ಇವರು ಅವರನ್ನೆಲ್ಲ ಮಾತಾಡಿಸ್ತಾ ತಮ್ಮ ಮನೆಗೆ ಬರ್ತಾರೆ. ಈ ಸಮಯದಲ್ಲಿ ಏನಾಯಿತು, ಈ ತಾಯಿ ಅಂದರೆ ಶಂಕರಾಚಾರ್ಯರ ತಾಯಿ
ತುಂಬ ಮಗನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೊರಗ್ತಾ ಇರುವಂಥವರು ಇನ್ನೇನು ಊಟ ಮಾಡಬೇಕು ಅಂತ ಬಾಳೆಯನ್ನೆಲ್ಲ ಹಾಕ್ಕೊಂಡಿದ್ದಾರೆ, ಅನ್ನವನ್ನೆಲ್ಲ ಬಡಿಸ್ಕೋಬೇಕು ಅನ್ನುವಂಥ ಸಮಯದಲ್ಲಿ ಹೊರಗಡೆಗೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಭಿಕ್ಷಾಂದೇಹಿ ಅಂತ ಹೇಳಿದರು. ಆ ಧ್ವನಿ ಕೇಳ್ತಿದ್ದಾಗೇ ತಾಯಿಯ ಹೃದಯ, ತಾಯಿಯ ಕರುಳು, ಏನೋ ನನ್ನ ಮಗನೇ ಬಂದಿದ್ದಾನೆ ಅಂತ ಒಂದು ರೀತಿಯಲ್ಲಿ ಯೋಚನೆ ಆಯಿತು. ಅಥವಾ ಯಾರೋ ಬಾಲ ಸನ್ಯಾಸಿ ಆಗಿರ್ಬೋದಾ? ಹೇಗಿದ್ದರೂ ಅತಿಥಿ ಸತ್ಕಾರ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಫಸ್ಟ್ ಅತಿಥಿಗೆ ನಾನು ಭೋಜನದ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ, ಮಿಕ್ಕಿದ್ದನ್ನು ನಾನು ತಿಂತೀನಿ ಅಂತ ಹೇಳಿದರು. ಹೊರಗಡೆ ಬಂದು ನೋಡ್ತಾರೆ, ಆಚಾರ್ಯರು ಬಂದಿದ್ದಾರೆ. ಅವರ ಪ್ರೀತಿಯ ಮಗ ಎಷ್ಟೇ ಯಾವುದೇ ರೂಪದಲ್ಲಿರಲಿ ಮಗನನ್ನು ತಾಯಿ ಆರಾಮಾಗಿ ಯಾವುದೇ ರೀತಿಯ ಒಂದು ಕ್ಲೂ ಕೊಡೋ ಅವಶ್ಯಕತೆಯೇ ಇಲ್ಲ, ಇವು ನನ್ನ ಮಗ ಹೌದೋ ಅಲ್ಲೋ ಅಂತ ಹೇಳೋದಕ್ಕೆ. ಸುಲಭವಾಗಿ ಮಗನನ್ನು ಗುರುತಿಸಿದ್ಲು, ಜೋರಾಗಿ ತಪ್ಪಿಕೊಂಡು ಅಳ್ತಾ ಇದ್ದಾಳೆ. ಮಗ ನೋಡೋದೆ ಎಷ್ಟು ವರ್ಷ ಆಗಿತ್ತು ನಿನ್ನನ್ನು, ಅಂತೂ ನೀನು ಬಂದೀಯಾ, ನೀನು ಬರದ್ದೇನೆ ನಾನು ಕಣ್ಣು ಮುಚ್ಚಿಬಿಡ್ತೀನೇನೋ ಅನ್ನುವಂಥ ಒಂದು ದೊಡ್ಡ ಭಯದಲ್ಲಿದ್ದೆ. ಪ್ರತಿದಿನ ರಾತ್ರಿ ನೀನು ನನ್ನ ಕನಸಲ್ಲಿ ಬರ್ತಾ ಇದ್ದಿ, ಯಾವಾಗ ಬರ್ತೀಯಾ ಅಂತ ನೀನನ್ನು ನಾನು ಯಾವಾಗಲೂ ಕೇಳ್ತಾ ಇದ್ದೆ, ನೀನು ಮಾತ್ರ ಉತ್ತರಿಸ್ತಾ ಇರಲಿಲ್ಲ, ಏನಿದು ಅಂತ. ಆಗ ಆಚಾರ್ಯರು ಹೇಳ್ತಾರೆ, ನೀವು ಪ್ರತಿದಿನ ಕನಸಲ್ಲಿ ಏನು ಕೇಳ್ತಾ ಇದೆಯೋ ಅದಷ್ಟು ನನಗೆ ಕೇಳ್ತಾ ಇತ್ತು, ಹಾಗಾಗಿ ನಾನು ಬಂದಿದ್ದೀನಿ ಅಂತ ಅವ್ರು ಹೇಳಿದರು. ಆಮೇಲೆ ಬಂದಿಯಲ್ವಾ, ತುಂಬ ಸಂತೋಷ ಆಯಿತು, ಇಲ್ಲೇ ಇದ್ದು ಬಿಡು ಅಂತ ಹೇಳ್ತಾರೆ. ಅವರು ಮತ್ತೆ ಅದೇ ಮಾತನ್ನು ಹೇಳ್ತಾರೆ, ನಾನು ಸನ್ಯಾಸಿ ಮನೆಯಲ್ಲಿ ಇರುವಂತಿಲ್ಲ, ನಾನು ಮತ್ತೆ ಈ ಕೃಷ್ಣನ ಒಂದು ದೇಗುಲದಲ್ಲಿಯೇ ಇರ್ತೀನಿ ಅಂತ ಹೇಳಿ ತನ್ನ ಶಿಷ್ಯರ ಜೊತೆಯಲ್ಲಿ ಕೃಷ್ಣನ ದೇಗುಲದಲ್ಲಿ ಉಳ್ಕೋತಾರೆ. ಊಟವನ್ನು ತಾಯಿಯ ಬಡಿಸಿರುವಂಥ ಊಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವತ್ತು ಯಾವುದೇ ಸ್ಥಾನಕ್ಕೆ ಹೋಗಿರಲಿ ತಾಯಿಯಾಗೇ ಇರ್ತಾರೆ. ಎಂಥ ದೊಡ್ಡ ಅವರು ಆಚಾರ್ಯರೇ ಆಗಿರಲಿ ಅಥವಾ ದೈವಾಂಶ ಸಂಭೂತರೇ ಆಗಿರಲಿ ಅಥವಾ ಯಾವುದೇ ರೀತಿಯ ಅವತಾರಿ ಪುರುಷರೇ ಆಗಿರಲಿ, ತಾಯಿಗೆ ಮಾತ್ರ ಮಗನೇ. ಹಾಗಾಗಿ ಯಾವುದೇ ವ್ಯಕ್ತಿ ಸನ್ಯಾಸಿ ಆಗಿದ್ರೂ ಕೂಡ ಇಡೀ ಜಗತ್ತು ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸುತ್ತೆ. ಆದರೆ ಕೇವಲ ಒಬ್ಬರನ್ನು ಬಿಟ್ಟು, ಆ ಒಬ್ಬರು ಯಾರು ಅಂತಂದರೆ ತಾಯಿ ಮಾತ್ರ ತನ್ನ ಮಗ ಎಂಥ ದೊಡ್ಡ ಸನ್ಯಾಸಿಯೇ ಆಗಿರಲಿ, ಗುರುವಾಗಿರಲಿ, ರಾಜ ಚಕ್ರವರ್ತಿ ಅಥವಾ ಇನ್ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ತಲುಪಿರಲಿ, ಅವನ ಕಾಲನ್ನು ಮುಟ್ಟುವಂತೆ ಇಲ್ಲ. ಹೊರತಾಗಿ ಮಗನೇ ಆ ತಾಯಿಯ ಕಾಲನ್ನು ಮುಟ್ಟು ನಮಸ್ಕರಿಸಬೇಕು. ಪ್ರತಿದಿನ ಅನ್ನದಾನವನ್ನು ತಗೊಂಡು ಮಗ ತಾಯಿಯ ಕಾಲನ್ನು ಮುಟ್ಟು ನಮಸ್ಕರಿಸ್ತಾ ಇದ್ದಾರೆ. ಆಚಾರ್ಯರು ಮುಟ್ಟು ನಮಸ್ಕರಿಸ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಆ ತಾಯಿಯ ಸ್ಥಾನ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಈಗ ಇದೇ ರೀತಿಯಲ್ಲಿ 2 ದಿನಗಳಾಯಿತು. 3ನೇ ದಿನ ಇನ್ನೇನು ಈಗ ತಾಯಿ ತನ್ನ ಜೀವವನ್ನು ಬಿಡೋದು ಅಂತ ಯೋಚನೆ ಆಯಿತು. ಯಾಕೆ ಅಂತಂದರೆ ಮಗನಿಗೋಸ್ಕರನೇ ಕಾಯ್ತಾ ಇದ್ದಾಳೆ ತಾಯಿ. ಈಗ ಒಂದು ದಿನ ತಾಯಿಯನ್ನು ತನ್ನ ಕಾಲ ತೊಡೆಯ ಮೇಲೆ ಮಲಸ್ಕೊಂಡಿದ್ದಾರೆ ಆಚಾರ್ಯರು. ಅವ್ರಿಗೆ ಗೊತ್ತಾಗ್ತಾ ಇದೆ ತಾಯಿ ಇವಾಗ ಈ ಒಂದು ಲೋಕವನ್ನು ಬಿಡುವಂಥವಳು ಇದ್ದಾಳೆ, ಇಹಲೋಕ ತ್ಯಾಗ ಮಾಡ್ತಾ ಇದ್ದಾಳೆ ಅನ್ನೋದು ಆಚಾರ್ಯರಿಗೆ ಗಮನಕ್ಕೆ ಬಂತು. ಈಗ ಮಗ ಆಗಿ ಏನು ಮಾಡೋದಕ್ಕೆ ಸಾಧ್ಯ? ಮಗ ತಾಯಿಯನ್ನು ತನ್ನ ಕಾಲ ತೊಡೆಯ ಮೇಲೆ ಮಲಗಿಸ್ಕೊಂಡು ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಈ ವಿಷ್ಣು ಸಹಸ್ರನಾಮ ಪಠನವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ತಾಯಿ ಮಗನಿಗೆ ಹೇಳ್ತಾಳೆ, ಮಗ ನಿಲ್ಲು, ಇಡೀ ವಿಷ್ಣು ಸಹಸ್ರನಾಮವನ್ನು ನೀನು ಪಠಿಸಿ ಮುಗಿಯೋದ್ರೊಳಗೆ ನಾನು ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಮಾಡಬೇಕಾದಂಥ ಸಾಕಷ್ಟು ಕೆಲಸಗಳಿವೆ, ಅದನ್ನು ನಾನು ಮೊದಲು ಮಾಡಿ ಮುಗಿಸ್ಬಿಡ್ತೀನಿ. ಏನು ಕೆಲಸ ಇದೆ ಅಮ್ಮ ಹೇಳು ಅಂತ ಹೇಳಿದರು. ನಮ್ಮ ಆಸ್ತಿಗಳಿದೆ, ಈ ಆಸ್ತಿಯನ್ನು ನಾನು ಹಾಗೆ ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ? ನಾನು ಅದನ್ನು ಬೇರೆಯವರಿಗೆ ಕೊಡಬೇಕು, ಏನು ಮಾಡಲಿ ನಾನೀಗ? ಆಚಾರ್ಯರು ಹೇಳಿದರು, ನನಗೆ ಕೊಡೋ ಅಧಿಕಾರ ಇಲ್ಲ, ಈಗ ನಾನೊಬ್ಬ ಸನ್ಯಾಸಿ ಆಗಿದ್ದೀನಿ, ಸನ್ಯಾಸಿಗೆ ಯಾವ ಒಂದು ವಸ್ತುವಿನ ಮೇಲೆಯೂ ಕೂಡ ಅಧಿಕಾರ ಇರೋದಿಲ್ಲ, ಹಾಗಾಗಿ ನಾನಂತೂ ಕೊಡೋದಕ್ಕಾಗೋದಿಲ್ಲ, ಇದು ನಿನ್ನ ಕೈಯಿಂದಲೇ ಹೋಗಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ತುಳಸಿ ಮತ್ತು ನೀರನ್ನು ತರಿಸಿ ಅವಳ ಕೈಯಿಂದನೇ ಅಲ್ಲಿರುವಂತಹ ಶಿಷ್ಯರು ಹಾಗೆ ಆ ಕಡೆ ಈ ಕಡೆ ಇದ್ದಂತಹ ಜನರಿಗೆ ಅದನ್ನು ಹಂಚಿಸ್ಬಿಟ್ರು. ಅಲ್ಲಿಗೆ ಆ ಕೆಲಸ ಮುಗೀತು. ಆಮೇಲೆ ಈಗ ಮತ್ತೆ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡ್ತಾ ಇದ್ದಾರೆ. ತಾಯಿ ತುಂಬ ಸಂತೋಷವಾಗಿ ಕೇಳಿಸ್ಕೊತಾ ಇದ್ದಾರೆ. ಹೇಳ್ತಾ ಇರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ. ಅಂದಮೇಲೆ ಆ ಒಂದು ಫಲಶ್ರುತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಬಹುದು. ಇನ್ನೇನು ಫಲಶ್ರುತಿಯನ್ನು ಶುರು ಮಾಡ್ತಾ ಇದ್ದಾರೆ. ತಾಯಿಯ ಉಸಿರು ನಿಧಾನವಾಗ್ತಾ ಬರ್ತಾ ಇದೆ. ಫಲಶ್ರುತಿ ಮುಗಿಯುವಂತಹ ಸಮಯ ಬಂದಿದೆ. ಈಗ ಆಕೆ ಶಂಕರ ಶಂಕರ ನಾರಾಯಣ ಅಂತ ಹೇಳ್ತಾ ತನ್ನ ಉಸಿರನ್ನು ಆಕೆ ನಿಲ್ಲಿಸ್ತಾಳೆ. ಇನ್ನು ಕೆಲವೊಂದಿಷ್ಟು ಗ್ರಂಥಗಳಲ್ಲಿ ಹೇಳ್ತಾರೆ, ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಪುರಾವೆಗಳು ಸರಿಯಾಗಿ ಇಲ್ಲ. ಆ ಊರಿನ ಜನ ಎಲ್ಲರೂ ಕೂಡ ಆಕೆಯ ಸಂಸ್ಕಾರಕ್ಕಾಗಿ ತುಂಬ ಅಡ್ಡಿ ಮಾಡಿದರು, ಯಾರೂ ಕೂಡ ಸಂಸ್ಕಾರ ಮಾಡೋದಕ್ಕೆ ಮುಂದೆ ಬರಲಿಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ಇನ್ನೂ ಬೇರೆ ಬೇರೆ ಗ್ರಂಥಗಳಲ್ಲಿ, ಶ್ರೇಷ್ಠವಾದಂತಹ ಗ್ರಂಥಗಳಲ್ಲಿ ಹಾಗೂ ಶೃಂಗೇರಿಯಿಂದ ಪ್ರಕಟವಾದಂತಹ ಗ್ರಂಥಗಳಲ್ಲಿ ಹೇಳಿರೋದು ಇಷ್ಟೇ, ಆ ಥರ ಏನೂ ನಡೀಲಿಲ್ಲ. ಆಚಾರ್ಯರೇ ಖುದ್ದಾಗಿ ಎದುರಿಗೆ ನಿಂತು ಆ ಸಂಸ್ಕಾರವನ್ನೆಲ್ಲ ಮಾಡಿದರು. ಸಾಮಾನ್ಯವಾಗಿ ಸನ್ಯಾಸಿ ಆದಂಥವರು ಸಂಸ್ಕಾರವನ್ನು ಮಾಡುವಂತಿಲ್ಲ ಅಂತ ಕೂಡ ಇದೆ. ಆದರೆ ಆಚಾರ್ಯರು ಸನ್ಯಾಸತ್ವ ತಗೊಳ್ಳೋದಕ್ಕಿಂತ ಮೊದಲೇ ಮಾತು ಕೊಟ್ಬಿಟ್ಟಿದ್ದಾರೆ, ನಾನೇನು ಸಂಸ್ಕಾರವನ್ನು ಮಾಡ್ತೀನಿ ಅಂತ. ಹಾಗೆ ಆಚಾರ್ಯರು ಸಾಮಾನ್ಯ ಸನ್ಯಾಸಿಗಳಂತೆ ಅಲ್ಲ,
ಅವರು ವಿಶೇಷವಾದಂತಹ ದೈವಾಂಶ ಸಂಭೂತರು, ದೇವರ ಅವತಾರ. ಅವರಿಗೆ ಈ ನಮ್ಮ ಭೂಮಿಯ ನಿಯಮಗಳು ಯಾವುದು ಕೂಡ ಅವರಿಗೆ ಅನ್ವಯಿಸುವಂಥದ್ದಲ್ಲ. ಹಾಗಾಗಿ ಅವರು ಸಂಸ್ಕಾರವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಹಿಂದೆ ಪ್ರಕಟವಾದಂತಹ ಶೃಂಗೇರಿಯಿಂದ ಪ್ರಕಟವಾದಂತಹ ವ್ಯಾಖ್ಯಾನದಲ್ಲಿ ಬಂದಿದೆ. ಅದನ್ನೇ ನಾವು ಒಪ್ಕೊಳ್ಳೋಣ. ಯಾಕೆಂತಂದರೆ ಯಾವುದು ಧನಾತ್ಮಕವಾಗಿರುತ್ತೋ ಅದನ್ನು ನಾವು ಸ್ವೀಕರಿಸಬೇಕು. ಯಾವುದು ಋಣಾತ್ಮಕವಾದಂಥ ವಿಚಾರವನ್ನು ಹೇಳ್ತಾ ಇರುತ್ತೋ ಅದನ್ನು ಆದಷ್ಟು ದೂರ ಇಟ್ಟಷ್ಟು ಅದು ನಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಹಾಗಾಗಿ ಶಂಕರರೇ ಸಂಸ್ಕಾರವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸಿದ್ರು. ದುಃಖ ಅಂತೂ ಆಗೇ ಆಗತ್ತೆ. ಹೋಗಿರೋದು ತಾಯಿ, ತುಂಬ ದುಃಖದಲ್ಲೇ ಇದ್ದರು. ಸ್ವಲ್ಪ ದಿನಗಳ ಕಾಲ ಅಲ್ಲೇ ಕಾಲಡಿಯಲ್ಲೇ ವಾಸ ಮಾಡಿ ಆಮೇಲೆ ವಾಪಸ್ಸು ಶೃಂಗೇರಿಗೆ ಬಂದರು. ಶೃಂಗೇರಿಗೆ ಬರ್ತಾರೆ. ಅವರ ಹಳೆಯ ಒಬ್ಬ ಪರಿಚಿತ, ಹಿಂದಿನ ಬಾರಿ ಅವರು ಶೃಂಗೇರಿಗೆ ಬಂದಾಗ ಅವರ ಕುಶಲಕ್ಷೇಮಗಳನ್ನೆಲ್ಲ ವಿಚಾರಿಸಿ ಅವರಿಗೆ ಪ್ರತಿನಿತ್ಯವೂ ಕೂಡ ಆಹಾರಗಳನ್ನೆಲ್ಲ ನೀಡ್ತಾ ಅವರ ಸೇವೆಯನ್ನು ಮಾಡಿರುವಂತಹ ಗಿರಿ, ಆನಂದಗಿರಿ ಅಲ್ಲೇ ಇದ್ದಾನೆ. ಆಚಾರ್ಯರು ಬರ್ತಾ ಇದ್ದ ಹಾಗೇ ಓಡಿ ಬಂದು ಕಾಲು ಹಿಡ್ಕೊಂಡ್ಬಿಟ್ಟ. ಆಚಾರ್ಯರೇ ಬಂದ್ರಾ? ತುಂಬ ದಿನಗಳಿಂದ ನಿಮ್ಮ ದರ್ಶನಕ್ಕಾಗಿ ಕಾಯ್ತಾ ಇದ್ದೆ. ಆಚಾರ್ಯರು ಹೇಳಿದರು, ಗಿರಿ ಅಲ್ವೇನಪ್ಪ ನೀನು? ಹೌದು ಆಚಾರ್ಯರೇ, ನನ್ನ ಹೆಸರು ಮರ್ತಿಲ್ವಲ್ಲ ನೀವು? ತುಂಬ ಸಂತೋಷ ಅಂದರು. ಇಲ್ಲ ನಿನ್ನ ಹೆಸರನ್ನಲ್ಲ, ನಿನಗೊಂದು ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಬಂದಿದ್ದೀನಿ ಅಂತ ಹೇಳಿ ಆತನ ಬಳಿ ಮಾತನಾಡ್ತಾರೆ. ಆತನಿಗೆ ಜ್ಞಾನದ ಕೊರತೆ ಕಾಣ್ತಾ ಇದೆ. ಆದರೂ ಕೂಡ ಆತನ ಜ್ಞಾನವನ್ನು ಉದ್ಬೋಧ ಮಾಡುವಂಥ ಉದ್ದೇಶ ಆಚಾರ್ಯರಿಗಿತ್ತು. ಕೆಲವು ದಿನಗಳ ಕಾಲ ಅಲ್ಲೇ ಉಳಿತಾರೆ. ಕೆಲವು ದಿನಗಳು ಅಂದರೆ ಎಷ್ಟು? ಸರಿಸುಮಾರು 5 ರಿಂದ 6 ವರ್ಷಗಳ ಕಾಲ ಶೃಂಗೇರಿಯಲ್ಲಿಯೇ ಆಚಾರ್ಯರು ವಾಸ ಮಾಡಿದರು. ಅವರಿಗೆ ಅತ್ಯಂತ ಪ್ರಿಯವಾದಂತಹ ಪ್ರದೇಶವಾಗಿತ್ತು ಶೃಂಗೇರಿ. ನಾವು ಶೃಂಗೇರಿಗೆ ಹೋಗಿ ಬಂದಿದ್ದೀವಿ ಅಂತಂದರೆ ಆಚಾರ್ಯರ ಪ್ರಿಯ ಪ್ರದೇಶಕ್ಕೆ ಹೋಗಿ ಬಂದಿದ್ದೀವಿ ಅಂತ ನಮ್ಮನ್ನೇ ನಾವು ಖುಷಿ ಪಡಿಸ್ಕೋಬೇಕು, ಹೆಮ್ಮೆ ಪಡಬೇಕು. ಅಂತಹ ಪ್ರದೇಶದಲ್ಲಿ ಸರಿಸುಮಾರು 5 ರಿಂದ 6 ವರ್ಷಗಳ ಕಾಲ ವಾಸ ಮಾಡಿದರು. ಅಲ್ಲೇ ಬರುವಂಥ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾಯಿದ್ರು. ಈ ರೀತಿ ನಡೀತಾ ಇರಬೇಕಾದ್ರೆ ಒಂದು ದಿನ ಪಾಠಕ್ಕೆ ಕೂತ್ಕೊಂಡಿದ್ದಾರೆ ಆಚಾರ್ಯರು. ಎಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ. ನೋಡ್ತಾರೆ, ಎಲ್ಲೂ ಗಿರಿ ಕಾಣ್ತಾ ಇಲ್ಲ. ಯಾವ ವಿದ್ಯಾರ್ಥಿ ಗುರುಗಳ ಸೇವೆಯಲ್ಲಿಯೇ ಸಂಪೂರ್ಣ ನಿರತರಾಗಿದ್ದರು ಆ ವಿದ್ಯಾರ್ಥಿ ಕಾಣ್ತಾ ಇಲ್ಲ. ಅಂದಮೇಲೆ ಗುರುಗಳಿಗೆ ಆ ವಿದ್ಯಾರ್ಥಿಯ ಬಗ್ಗೆ ಕಾಳಜಿ ಬರೋದು ಸಹಜ ತಾನೇ. ಹಾಗಾಗಿ ಕೇಳಿದರು, ಎಲ್ಲೋಗಿದ್ದಾನೆ ಗಿರಿ, ಯಾಕೆ ಕಾಣ್ತಾ ಇಲ್ಲ? ವಿದ್ಯಾರ್ಥಿಗಳು ಅವನ ಬಗ್ಗೆ, ಅವನ ಜ್ಞಾನದ ಬಗ್ಗೆ ಯಾವಾಗಲೂ ಅಸಡ್ಡೆ. ಸಾಮಾನ್ಯವಾಗಿ ಯಾವ ವಿದ್ಯಾರ್ಥಿ ತರಗತಿಯಲ್ಲಿ ಯಾವುದಕ್ಕೂ ಸರಿಯಾಗಿ ಪ್ರತ್ಯುತ್ತರ ನೀಡ್ತಾ ಇರೋದಿಲ್ವೋ ಉಳಿದ ವಿದ್ಯಾರ್ಥಿಗಳು ಅವನನ್ನು ಅಸಡ್ಡೆಯಾಗಿ ಅಥವಾ ಅವನನ್ನು ಕೀಳರಿಮೆಯಿಂದ ಕಾಣ್ತಾ ಇರ್ತಾರೆ. ಅವ್ರು ಹೇಳಿದರು, ಗುರುಗಳೇ ಅವನು ಬಂದರೆಷ್ಟು ಬಿಟ್ಟರೆಷ್ಟು, ಅವನು ಬಂದರೂ ಸರಿಯಾಗಿ ಪಾಠ ಕೇಳಲ್ಲ, ಬರದೇ ಇದ್ರಂತೂ ಏನೂ ಇಲ್ಲ. ಹಾಗಾಗಿ ನೋಡಿ, ಇಲ್ಲೊಂದಿಷ್ಟು ಕಲ್ಲಿದೆ, ಅಲ್ಲೊಂದಿಷ್ಟು ಕೂತ್ಕೊಳ್ಳುವಂಥ ಆಸನ ಇದೆ, ಅದೇ ಥರನೇ ಅವನು ಅಂತಂದರು. ಆಚಾರ್ಯರಿಗೆ ಮನಸ್ಸಿಗೆ ಬೇಜಾರಾಯಿತು. ಇವನನ್ನು ನಿರ್ಜೀವ ವಸ್ತುಗಳ ಜೊತೆಯಲ್ಲಿ ಇವರೆಲ್ಲ ಹೋಲಿಸ್ತಾ ಇದ್ದಾರಲ್ಲ, ಇದು ಅಮಾನವೀಯ ಅಂತ ಅವ್ರ ಮನಸ್ಸಲ್ಲಿ ಅನ್ನಿಸ್ತು. ಆಮೇಲೆ ಪಾಠವನ್ನು ಶುರು ಮಾಡ್ತಾ ಅವರು ಮಧ್ಯದಲ್ಲಿ ನಿಲ್ಲಿಸಿದ್ರು. ಗಿರಿ ಎಲ್ಲಿದ್ಯಪ್ಪ ಬಾ ಅಂತ ಕರೆದ್ರು. ಆತ ಸ್ನಾನ ಮಾಡ್ತಾ ಇದ್ದ. ಸ್ನಾನ ಮಾಡ್ಕೊಂಡು ಹಾಗೆ ಬೇಗ ಬಂದು ಆಚಾರ್ಯರೇ ಅಂತ ಹೇಳ್ತಾ ಒಂದು ಒಳ್ಳೆ ಶ್ಲೋಕವನ್ನು ಹೇಳ್ತಾ ಬರ್ತಾನೆ. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ. ಗಿರಿ ಅಂತಂದರೆ ಮಹಾನ್ ಮೂರ್ಖ ಎಲ್ಲರ ಪ್ರಕಾರ. ಅಂಥ ಒಳ್ಳೆಯ ಶ್ಲೋಕವನ್ನು ಹೇಳೋದಕ್ಕೆ ಹೇಗೆ ಸಾಧ್ಯ? ಅವನು ಹೇಳ್ತಾ ಇದ್ದಾನೆ. ಅಲ್ಲಿದ್ದವರಿಗೆಲ್ಲ ದಿಗ್ಭ್ರಮೆ ಆಗ್ತಾ ಇದೆ. ಅವರಿಗೆ ಆಶ್ಚರ್ಯ. ಬಂದ ಅವನ ತಲೆಯ ಮೇಲೆ ಆಚಾರ್ಯರು ಕೈ ಇಡ್ತಾರೆ. ಆವಾಗ ಅವನ ಮುಖದಲ್ಲಿ ಒಂದು ತೇಜಸ್ ಬೇರೆ ಕಾಣ್ತಾ ಇದೆ. ಇಷ್ಟು ದಿನ ಯಾರು ಅವನನ್ನು ಮೂರ್ಖ ಅಥವಾ ಮಂದಬುದ್ಧಿ ಅಂತ ಹೇಳಿ ಅವಮಾನಿಸ್ತಾ ಇದ್ರೋ, ಯಾರು ತುಂಬ ತುಚ್ಛವಾಗಿ ಕಾಣ್ತಾ ಇದ್ರೋ, ಎಲ್ಲರಿಗೂ ಈಗ ಅವನ ನೋಡ್ತಾ ಇದ್ರೇ ಒಂದು ರೀತಿ ಗೌರವ ಬರೋ ಥರ ಅವನ ಮುಖದ ಭಾವನೆ ಇದೆ. ಕೆಲವರಲ್ಲಿ ಆ ರೀತಿ ಇರುತ್ತೆ ಮುಖ. ಕೆಲವರ ಮುಖವನ್ನು ನೋಡ್ತಾ ಇದ್ದ ಹಾಗೆ ನಮಗೆ ಅವರ ಬಗ್ಗೆ ಪರಿಚಯ ಇರಬೇಕು ಅಂತ ಇಲ್ಲ. ಅವ್ರು ನೋಡಿದರೆ ನಮಗೆ ಇವರನ್ನು ಎಷ್ಟೋ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಇವರಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ, ಈ ಥರ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಕೆಲವೊಮ್ಮೆ ಆ ಥರ ಮನಸ್ಸಲ್ಲಿ ಮೂಡದೇ ಹೋದರೂ ಕೂಡ ನಾವು ಅವರ ಪ್ರೀತಿ ಗಳಿಸೋದಕ್ಕಾಗಿ ಆ ರೀತಿಯಲ್ಲಿ ವರ್ತಿಸ್ತೀವಿ, ಅದು ಬೇರೆ. ಆದರೆ ಹೆಚ್ಚಿನ ಬಾರಿ ಏನಾಗ್ತಾ ಇರುತ್ತೆ, ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಅಂತಃಕರಣದ ಬಗ್ಗೆ ನಮಗೆ ಅರಿವಾಗುತ್ತೆ. ಈಗ ಅದೇ ರೀತಿಯಲ್ಲಿ ಆ ಗಿರಿಯ ಬಗ್ಗೆ ಅವರಿಗೆಲ್ಲ ಅರಿವಾಯಿತು. ಗಿರಿಯ ಬಗ್ಗೆ ಅವರಿಗೆಲ್ಲ ಗೌರವ ಭಾವನೆ ಬರ್ತಾ ಇದೆ. ಈಗ ಆಚಾರ್ಯರು ಹೇಳಿದರು, ಗಿರಿ ನಿನಗೂ ಜ್ಞಾನ ಉದ್ಬೋಧವಾಗಿದೆ, ನೀನು ಈಗ ಅಸಾಮಾನ್ಯನಾಗಿದೀಯಾ? ಆಗ ಗಿರಿ ಹೇಳ್ತಾನೆ, ಆಚಾರ್ಯರೇ ನನ್ನಲ್ಲಿ ಏನೂ ಇಲ್ಲ, ನೀವೇನು ಹೇಳ್ತೀರೋ ಹಾಗೆ ನನ್ನನ್ನು ನೀವು ಉದ್ಧರಿಸಿದ್ದೀರಾ, ಈಗ ಮುಂದಿನ ಮಾರ್ಗವನ್ನು ನೀವೇ ನನಗೆ ತೋರಿಸ್ಬೇಕು, ನಾನು ಏನು ಮಾಡಲಿ ಮುಂದೆ ಅಂತ ಕೇಳ್ತಾನೆ. ಆಗ ಆಚಾರ್ಯರು ಹೇಳಿದರು,
ಏನು ಯೋಚನೆ ಮಾಡಬೇಡ, ನಿನಗೆ ಮುಂದಿನ ಮಾರ್ಗವನ್ನು ನಾನು ತೋರಿಸ್ತೀನಿ. ಆ ತೋರಿಸೋದಕ್ಕಿಂತ ಮೊದಲು ನಿನಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತೀನಿ, ನೀನು ನನ್ನ ಪರಮ ಆಪ್ತನಾಗಿರ್ತೀಯ ನನ್ನ ಜೊತೆಯಲ್ಲಿ ಅಂತ ಹೇಳಿ ಅವನಿಗೂ ಕೂಡ ಇವಾಗ ಸನ್ಯಾಸ ದೀಕ್ಷಾ ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಅದೇ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮ. ಅಲ್ಲೇ ಪಿಂಡ ಪ್ರದಾನಾದಿಗಳೆಲ್ಲವೂ ನಡೆಯುತ್ತೆ. ಅವರ ಹಿಂದಿನ ಜನ್ಮ ಅಲ್ಲಿಗೆ ಮುಕ್ತಾಯವಾಗತ್ತೆ, ಹೊಸ ಒಂದು ಜೀವನ ಶುರುವಾಗತ್ತೆ. ಆ ಶುರುವಾದಾಗ ಅವರಿಗೊಂದು ಹೆಸರನ್ನು ಕೂಡ ಕೊಡ್ತಾರೆ, ಅದು ಅವರ ಮರುನಾಮಕರಣ ಅಂತ ಹೇಳಿ ಪರಿಗಣಿಸ್ತಾರೆ. ಈಗ ಗಿರಿ ಅಂದರೆ ಆನಂದಗಿರಿಗೆ ಇನ್ನೊಂದು ಹೆಸರು ಬಂತು, ಅದು ತೋಟಕಾಚಾರ್ಯ ಅಂತ ಹೆಸರಿಟ್ರು. ಈಗ ಆ ತೋಟಕಾಚಾರ್ಯನೂ ಜೊತೆಯಲ್ಲಿದ್ದಾರೆ, ಸುರೇಶ್ವರಾಚಾರ್ಯರು ಜೊತೆಯಲ್ಲಿದ್ದಾರೆ. ಕಾಶಿಯಲ್ಲಿ ಸಿಕ್ಕಿದಂತಹ ಅಲ್ಲಿ ಸನಂದಕ ಅಂತ ಒಬ್ಬ ಇದ್ದಾನೆ, ಅವನು ಕೂಡ ಜೊತೆಯಲ್ಲಿದ್ದಾನೆ. ಇವರೆಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅವರದ್ದೇ ಜೊತೆಯಲ್ಲಿದ್ದಂತಹ ಸದಾಶಿವ ಪರಮೇಶ್ವರ ಇದ್ದಾರೆ. ನಾರಾಯಣ ಇಲ್ಲ. ನಾರಾಯಣ ಎಲ್ಲಿದ್ದಾನೆ? ಬದರಿಕಾಶ್ರಮದಲ್ಲಿ ಅಲ್ಲಿ ಬದರಿನಾಥದ ಪೂಜೆ ಮಾಡ್ತಾ ಇದ್ದಾನೆ. ಈಗ ಅವನಿಗೆ ಅಲ್ಲಿ ಒಂದು ಸ್ಥಾನವನ್ನು ಸೂಚಿಸಿ ಬಂದಿದ್ದಾರೆ. ಇವರ ಪ್ರಯಾಣ ಮತ್ತೆ ಶುರುವಾಯಿತು. ಹಾಗೆ ಹೋಗ್ತಾ ಹೋಗ್ತಾ ಕರ್ನಾಟಕದ ಒಂದು ಪ್ರದೇಶ ಶ್ರೀಬಲಿಪುರ ಅಂತ ಒಂದು ಪ್ರದೇಶವನ್ನು ತಲುಪ್ತಾರೆ. ಅಲ್ಲಿ ಒಬ್ಬರು ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಂತಹ ಪ್ರಭಾಕರ ಭಟ್ಟರು ಅಂತ ಇದ್ದರು. ಅವರನ್ನು ಪ್ರಾಭಾಕರರು ಅಂತ ಹೇಳ್ತಾರೆ. ಸಂಸ್ಕೃತದ ದರ್ಶನಶಾಸ್ತ್ರವನ್ನು ಯಾರ್ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ಕುಮಾರಿಲ ಭಟ್ಟರ ಬಗ್ಗೆ, ಪ್ರಾಭಾಕರರ ಬಗ್ಗೆ, ಆಚಾರ್ಯ ತ್ರಯರ ಬಗ್ಗೆ ಇವರೆಲ್ಲರ ಪರಿಚಯ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಭಾಕರರು ಕೂಡ ಒಬ್ಬರು. ಅವರನ್ನು ಪ್ರಭಾಕರರು, ಪ್ರಾಭಾಕರರು ಈ ರೀತಿಯಲ್ಲಿ ಕರೀತಾರೆ. ಅವರು ಕೂಡ ಮಹಾನ್ ವಿದ್ವಾಂಸರು, ಸಾಕಷ್ಟು ಜನರನ್ನು ತಮ್ಮ ವಾದದಲ್ಲಿ ಸೋಲಿಸಿದಂಥವರು. ಅವರ ಮನೆಗೆ ಹೋಗ್ತಾರೆ ಆಚಾರ್ಯರು. ಅವರು ವಾದ ಮಾಡುವ ಉದ್ದೇಶದಿಂದ ಹೋಗಿದ್ದಲ್ಲ, ಅವರ ಉದ್ದೇಶವೇ ಬೇರೆ ಇದೆ ಆಚಾರ್ಯರಿಗೆ. ಅವರು ಒಂದು ಪ್ರದೇಶಕ್ಕೆ ಬಂದಿದ್ದಾರೆ ಅಂತಂದರೆ ಆ ಪ್ರದೇಶವನ್ನು ಉದ್ಧಾರ ಮಾಡೋದೇ ಅವರ ಉದ್ದೇಶವಾಗಿರುತ್ತೆ. ಅವರಿಂದ ಯಾರೋ ಒಬ್ಬರು ಉದ್ಧಾರ ಆಗ್ತಾರೆ ಅನ್ನೋದು ಕೂಡ ಇರುತ್ತೆ. ಅವರು ಮನೆಗೆ ಬಂದರು. ಮನೆಗೆ ಬರ್ತಿದ್ದಾಗೇ ಆ ಪ್ರಭಾಕರರು ಇವರನ್ನು ನೋಡಿ ಉದ್ದಂಡ ನಮಸ್ಕಾರವನ್ನು ಮಾಡಿದರು. ಆಮೇಲೆ ಹೇಳಿದರು, ಆಚಾರ್ಯರೇ ನೀವು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದರು. ಸರಿ, ಎಲ್ಲ ಸತ್ಕಾರಗಳೆಲ್ಲ ಮುಗೀತು. ಮಗ ಬಾಯಿಲ್ಲಿ ಅಂತ ಕರೆದ್ರು. ಆ ಮಗ ಯಾರು? ಒಬ್ಬ ದಿವಾಕರ ಅಂತ ಒಬ್ಬ ಹುಡುಗ. ಬಾಯಿಲ್ಲಿ ಅಂತ ಕರೆದ್ರು. ಅವನು ಹುಡುಗನ ಸ್ವಲ್ಪ ದೊಡ್ಡವನೇ ಆಗಿದ್ದ. ಅವನು ಅವ್ರ ತಂದೆ ಕರೆದಿದ್ದೇನೆ, ಬಂದ, ಎದುರಿ ನಿಂತ್ಕೊಂಡ. ನಮಸ್ಕಾರ ಮಾಡು ಇವರಿಗೆ. ನಮಸ್ಕಾರ ಮಾಡ್ದ. ಎದ್ದು ನಿಂತ್ಕೊಂಡ. ಕೈ ಮುಕ್ಕೊಂಡು ನಿಂತ್ಕೊಂಡ. ಹಿಂದೆ ಬಾ, ಹಿಂದೆ ಬಂದ. ಏನು ಸೂಚಿಸ್ತಾ ಇದೆ ಇದು? ತಂದೆ ಏನು ಹೇಳ್ತಾರೋ ಅಷ್ಟು ಮಾತ್ರ ಮಾಡ್ತಾನೆ, ಅವನಿಗೆ ಸ್ವಂತ ಬುದ್ಧಿ ಇಲ್ಲ. ಏನಾದರೂ ಹೇಳು ಅಂತಂದರೆ ಬಾಯಿ ಬರ್ತಾ ಇಲ್ಲ, ಅವನಿಗೆ ಏನೂ ಅರ್ಥ ಆಗಲ್ಲ, ಅಂತಹ ಸ್ಥಿತಿಯಲ್ಲಿದ್ದಾನೆ. ಇದು ತಂದೆ ತಾಯಿಗಳಿಗೆ ಇದ್ದಂತಹ ಒಂದು ದೊಡ್ಡದಾದಂಥ ನೋವು. ಯಾರಿಗೆ? ಪ್ರಾಭಾಕರರು ಮತ್ತು ಅವರ ಪತ್ನಿಗಿದ್ದಂಥ ದೊಡ್ಡ ಸಮಸ್ಯೆಯಾಗಿತ್ತು. ಅವರ ಕಣ್ಣೆದುರೇ ಮಗನ ಈ ಸ್ಥಿತಿ ಅವರಿಗೆ ತುಂಬ ನೋವನ್ನು ತರ್ತಾಯಿತ್ತು. ಆಚಾರ್ಯರು ಬಂದಿದ್ದಾರೆ. ಈಗ ಆಚಾರ್ಯರ ಹತ್ರ ಆ ತಂದೆ ತಾಯಿಗಳು ಕಾಲು ಹಿಡ್ಕೊಂಡ್ಬಿಟ್ರು. ನನ್ನ ಮಗನಿಗೆ ಒಂದೇನಾದರೂ ದಾರಿ ತೋರಿಸಿ, ನನ್ನ ಮಗನನ್ನು ಸಾಮಾನ್ಯ ಮಗುವಿನಂತೆ ಮಾಡಿ ಅಂತ ಅವರು ಕೇಳಿದರು. ಇವರು ಆಚಾರ್ಯರು ಹೇಳಿದರು, ನಿಮ್ಮ ಮಗನಿಗೆ ಏನು ಸಮಸ್ಯೆ ಆಗಿದೆ? ಏನು ಸಮಸ್ಯೆ ಇಲ್ಲ ಅಲ್ವೇನೋ ಅಂಥೇಳಿ ಅವನನ್ನು ಕರ್ಕೊಂಡು ಅವನ ತಲೆಯನ್ನು ಹಿಡ್ಕೊಂಡು, ಏನಾಗಿದೆ ನಿನಗೆ? ಯಾರು ನೀನು? ಏನು ಸಮಸ್ಯೆ ನಿಂದು ಅಂತ ಕೇಳಿದರು. ಇಷ್ಟು ದಿನ ಬಾಯಿ ಬಿಡದೇ ಇದ್ದಂತಹ ವ್ಯಕ್ತಿ, ಇಷ್ಟು ದಿನ ಏನು ಹೇಳ್ತಾರೋ ಅಷ್ಟು ಮಾತ್ರ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಅದ್ಭುತವಾದಂಥ ಸಂಸ್ಕೃತ ಶ್ಲೋಕವನ್ನು ಹೇಳೋದಕ್ಕೆ ಶುರು ಮಾಡಿಬಿಟ್ಟ. ಅವರ ತಂದೆಗೆ ಆಶ್ಚರ್ಯ. ಆ ಪದ ಜೋಡಣೆಗಳೆಲ್ಲ ಹೇಗಿತ್ತು ಅಂತಂದರೆ ಅವರ ತಂದೆ ಹತ್ರನೂ ಕೂಡ ಅಂಥ ಒಂದು ಸುಂದರವಾದ ಶ್ಲೋಕ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಶಾರ್ದೂಲ ವಿಕ್ರೀಡಿತ ಅನ್ನುವಂಥ ಒಂದು ಛಂದಸ್ಸಿನಲ್ಲಿ ಶ್ಲೋಕವನ್ನು ಮಾಡಿ ಹೇಳ್ತಾ ಇದ್ದಾನೆ ಆ ಹುಡುಗ. ಅದನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಗಿಬಿಡ್ತು. ಏನಿದು? ಯಾವ ರೀತಿಯಲ್ಲಿ ಜ್ಞಾನದ ಉದ್ಬೋಧವಾಗಿಬಿಟ್ಟಿದೆ ಈ ಹುಡುಗನಲ್ಲಿ? ಅವ್ರಿಗೆ ತುಂಬ ಆಶ್ಚರ್ಯ ಆಗಿ ಅವರು ಹೇಳಿದ್ದು ವರ್ಣನೆ ಮಾಡಿದ್ದು ಶಂಕರಾಚಾರ್ಯರನ್ನು, ನನ್ನ ಮಗನನ್ನು ನೀವು ಉಳಿಸ್ಕೊಟ್ಬಿಟ್ರಿ, ಏನು ಚಮತ್ಕಾರ ಇದು. ಈಗ ಆಚಾರ್ಯರು ಹೊರಡುವ ಸಮಯ. ಆ ಹುಡುಗ ಹೇಳ್ತಾ ಇದ್ದಾನೆ, ಆಚಾರ್ಯರೇ ನನ್ನ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಈಗ ತಂದೆ ಹೇಳ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಿನಗೆ ಯಾಕೋ ಅದು? ನಾನು ಮನೇಲಿ ಇರೋದಿಲ್ಲ, ನಾನು ಆಚಾರ್ಯರ ಜೊತೆಯಲ್ಲೇ ಇರಬೇಕು. ಆಚಾರ್ಯರು ಬಂದ ಉದ್ದೇಶವೂ ಅದೇ ಆಗಿತ್ತು, ಅವನನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ತೊಗೊಂಡು ಹೋಗೋದು. ಮನೆಯಲ್ಲೇ ಬಿಟ್ಟರೆ ಆತ ಹಾಗೆ ಇರ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆಚಾರ್ಯರು ಹೇಳಿದರು, ಅವನು ನನ್ನ ಜೊತೆಗೆ ಬರಲಿ. ಇವರಿಗೆ ಬೇಜಾರು. ಇಷ್ಟು ದಿನ ಏನೋ ಮೂರ್ಖನೋ ಏನೋ ಮನೆಯಲ್ಲಂತೂ ಬಿದ್ಕೊಂಡಿದ್ದ, ಈಗ ಆ ಮಗನು ಹೋಗ್ತಾ ಇದ್ದಾನಲ್ಲ, ನಮಗೆ ಯಾರು ಇನ್ನು ಅಂತ. ಅವಾಗ ಆಚಾರ್ಯರು ಅವ್ರಿಗೆ ಹೇಳ್ತಾರೆ, ನಿನ್ನ ಮಗ ಮುಂದೊಂದು ದಿನ ಮಹಾನ್ ವ್ಯಕ್ತಿ ಆಗ್ತಾನೆ, ಆ ಕಾರಣಕ್ಕಾಗಿ ನಿನ್ನಿಂದ ಈ ಒಂದು ಸಣ್ಣ ತ್ಯಾಗ ಅತ್ಯವಶ್ಯಕ ಅಂತ ಹೇಳಿದರು. ಆಚಾರ್ಯರು ಹೇಳಿದ್ದಾರೆ ಅಂತಂದರೆ ತನ್ನ ಮಗ ಖಂಡಿತ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದು ಹೌದು ಅಂತ ನಂಬಿಕೆ ಬರುತ್ತೆ. ಮಗನನ್ನು ಕಳಿಸ್ಕೊಡೋದಕ್ಕೆ ಒಪ್ತಾನೆ. ಆದರೆ ಅಷ್ಟು ಮಾತ್ರ ಕಳಿಸ್ಕೊಡೋದಕ್ಕೆ ಅವ್ರು ಒಪ್ಪೋದಿಲ್ಲ. ಸರಿ ಆಯಿತು, ಅದು ಏನೇನು ಸಂಸ್ಕಾರಗಳಿದೆಯೋ ನನ್ನ ಎದುರಿಗೆ ಮಾಡಿಬಿಡಿ, ನಮ್ಮ ಮನೆಯಲ್ಲೇ ನಡೀಲಿ. ಕೊನೆಯ ಬಾರಿ ತಾನು ತನ್ನ ಮಗನನ್ನು ನೋಡಿದಾಗತ್ತೆ. ಈಗ ಸಂಸ್ಕಾರ ಶುರುವಾಯಿತು. ಅಲ್ಲೂ ಇನ್ನೊಂದು ದೀಕ್ಷಾ ಪ್ರದಾನ ಸಮಾರಂಭ ನಡೀತು.
ಈಗ ದೀಕ್ಷಾ ಯಾವ ರೀತಿ ಇದು ಅಂತಂದರೆ, ಈಗ ಅವರಿಗೆ ಒಂದು ಹೆಸರನ್ನು ಕೊಡಬೇಕು. ಈಗ ಸಾಮಾನ್ಯವಾಗಿ ನಾವೇನಂತ ಹೇಳ್ತೀವಿ, ಎಲ್ಲವೂ ನಮಗೆ ಗೊತ್ತಿದೆ ಅಂತಂದರೆ ಅದು ಹಸ್ತಾಮಲಕ ಅಂತ ಹೇಳ್ತೀವಿ. ಅಮಲಕ ಅಂದರೆ ನಲ್ಲಿಕಾಯಿ, ಕೈಯಲ್ಲಿರುವಂಥ ನಲ್ಲಿಕಾಯಿ ಅಂತ ಹೇಳ್ತೀವಿ. ಅಂದರೆ ಏನೇ ವಿಷಯ ಇದ್ದರೂ ಅಷ್ಟು ಸುಲಭವಾಗಿ ನಾವು ಅದಕ್ಕೆ ಉತ್ತರಿಸಬಹುದು ಅಂತಾದಾಗ ಈ ರೀತಿಯಲ್ಲಿ ಕೈಯಲ್ಲಿ ನಲ್ಲಿಕಾಯಿ ಅನ್ನುವಂಥ ಒಂದು ಶಬ್ದವನ್ನು ಬಳಕೆ ಮಾಡ್ತೀವಿ. ಅದೇ ಹೆಸರನ್ನು ಆತನಿಗಿಟ್ಟರು. ಯಾಕೆ? ಏನೇ ಕೇಳಿದರೂ ತಕ್ಷಣ ಉತ್ತರ ಕೊಟ್ಟು ಬಿಡ್ತಾ ಇದ್ದ ಅವನು. ಅಲ್ಲಿಯವರೆಗೆ ಮಹಾನ್ ಮೂರ್ಖನ ರೂಪದಲ್ಲಿದ್ದಂಥವನು, ಬಾಯಿ ಬರದೇ ಇರುವಂಥವನು, ಈಗ ಏನು ಹೇಳಿದ್ರೂ ತಕ್ಷಣ ಉತ್ತರ ಕೊಡುವಂಥ ಒಂದು ಸಾಮರ್ಥ್ಯವನ್ನು ಗಳಿಸಿದ್ದಾನೆ. ಅಂದರೆ ಹಸ್ತಾಮಲಕಾಚಾರ್ಯರು ಅಂತ ಹೆಸರಾಯಿತು. ಅಲ್ಲಿಗೆ ಈಗ ಇನ್ನೊಬ್ಬ ಶಿಷ್ಯರು ಸಿಕ್ಕಿದ್ರು ಅವರಿಗೆ. ಈಗ ಅಲ್ಲಿಂದ ಮತ್ತೆ ಅವರ ಪಯಣ ಮುಂದೆ ಹೋಗ್ತಾ ಇದೆ. ಈಗ ಹಾಗೆ ಹೋಗ್ತಾ ಎಲ್ಲೆಲ್ಲಿ ಈ ಬೌದ್ಧ ಧರ್ಮೀಯರು, ಅದರಲ್ಲೂ ಮುಖ್ಯವಾಗಿ ಬೌದ್ಧ ಧರ್ಮೀಯ ತಾಂತ್ರಿಕರು ಯಾಕೆ ಆ ಶಬ್ದವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಬರೇ ನಿರಂತರವಾಗಿ ಪವಾಡಗಳನ್ನು ಮಾಡ್ತಾ, ಜನರಲ್ಲಿ ಭೀತಿಯನ್ನು ಹುಟ್ಟಿಸ್ತಾ, ತಮ್ಮ ಒಂದು ಧರ್ಮಕ್ಕೆ ಅವರನ್ನು ಎಳ್ಕೊಂಬರ್ತಾ ಜೀವನವನ್ನು ಸಾಗಿಸ್ತಾ ಇದ್ದರು. ಈ ಕಾರಣದಿಂದಾಗಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ ಆ ಒಂದು ಸನ್ನಿವೇಶದಲ್ಲಿ ಸರಿಸುಮಾರು ಬರೀ ಕಾಲು ಭಾಗ, ಇವತ್ತು ನಾವೇನು ನೋಡ್ತಾ ಇದ್ದೀವಿ ಇದರ ಕಾಲು ಭಾಗಕ್ಕಿಂತ ಕಡಿಮೆ ಹಿಂದೂಗಳು ಇದ್ದಿದ್ದು. ಆ ರೀತಿ ಪರಿಸ್ಥಿತಿ ಇತ್ತು. ಈಗ ಅವರನ್ನೆಲ್ಲರನ್ನ ಈಗ ವಾಪಸ್ ಹಿಂದೂ ಧರ್ಮಕ್ಕೆ ತೊಗೊಂಡ್ಬರ್ತಾ ಇದ್ದಾರೆ ಆಚಾರ್ಯರು. ಪ್ರತಿ ಪ್ರದೇಶಕ್ಕೆ ಹೋಗೋದು, ಅಲ್ಲಿರುವಂಥವ್ರ ಜೊತೆಯಲ್ಲಿ ವಾದವನ್ನು ಮಾಡೋದು, ಈ ರೀತಿ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ತಿರ್ಗಾ ಮತ್ತೆ ಈಗ ನರ್ಮದಾ ತೀರದಿಂದನೇ ಹೋಗ್ತಾ ಇದ್ದಾರೆ. ನರ್ಮದಾ ತೀರದಲ್ಲಿ ಹೋಗಬೇಕಾದ್ರೆ ಅಲ್ಲಿ ನರ್ಮದಾ ನದಿ ಹರಿತಾ ಇದೆ. ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಚಾರ್ಯರು ಹೇಗಿದ್ರು ಸಾಧಕರು, ಅವರು ತನ್ನ ಜೊತೆಯಲ್ಲಿದ್ದವ್ರನ್ನೆಲ್ಲ ಕರ್ಕೊಂಡು ಹೋದರು. ಆ ಸನಂದಕ ಮಾತ್ರ ಆ ಕಡೆಗೆ ಉಳ್ಕೊಂಡ್ಬಿಟ್ಟಿದ್ದಾನೆ. ಸನಂದಕ, ನೀನು ಯಾಕೋ ಬರಲಿಲ್ಲ, ಬಾರೋ ಬೇಗ ಅಂದರು. ಆಚಾರ್ಯರ ಜೊತೆಯಲ್ಲಿ ಹೋದರೆ ನರ್ಮದೆಯನ್ನು ದಾಟ್ಕೊಂಡು ಹೋಗ್ಬೋದು ಸುಲಭವಾಗಿ. ಈಗ ಆತ ಒಬ್ಬನೇ ಉಳ್ಕೊಂಡಿದ್ದಾನೆ. ಏನು ಮಾಡೋದು, ಹೇಗೆ ಬರೋದು ಅಲ್ಲಿಗೆ? ಆತ ಯೋಚನೆ ಮಾಡಿಲ್ಲ. ಆಚಾರ್ಯರು ಕರೆದಿದ್ದಾರೆ, ಬಂದ್ಬಿಟ್ಟ, ಆರಾಮಾಗಿ ಬಂದ. ಬರಬೇಕಾದ್ರೆ ಆಶ್ಚರ್ಯ ಆಗ್ತಾ ಇತ್ತು. ಅಲ್ಲಿ ಅವನು ಬರಬೇಕಾದ್ರೆ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾ ಇದ್ದಾನೋ ಎಲ್ಲ ಕಡೆ ಒಂದೊಂದು ಕಮಲಗಳು ಹುಡ್ತಾ ಇದೆ. ಅವನನ್ನು ಕೆಳಗಡೆ ಮುಳುಗದೇ ಇರೋ ರೀತಿಯಲ್ಲಿ ಕಮಲ ಅವನನ್ನು ಕಾಪಾಡ್ತಾ ಇದೆ. ಈ ರೀತಿಯಲ್ಲಿ ಆತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆಚಾರ್ಯರು ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಸನಂದಕ, ನೀನು ಮುಳುಗೆ ಹೋಗಲಿಲ್ಲ, ಆರಾಮಾಗಿ ಬರ್ತಾ ಇದೆಯಲ್ಲ, ಹೇಗೆ ಬಂತು ಇಷ್ಟು ಧೈರ್ಯ ನಿನಗೆ? ಅವನು ಹೇಳ್ತಾನೆ, ಇಡೀ ಲೋಕವೇ ನಿಮ್ಮೇಲೆ ಅವಲಂಬಿತವಾಗಿದೆ, ಇಡೀ ಲೋಕವೇ ನಿಮ್ಮನ್ನು ನಂಬಿಕೊಂಡು ಮುಂದೆ ನಡೀತಾ ಇದೆ. ಅಂಥದ್ರಲ್ಲಿ ನಿಮ್ಮ ಜೊತೆಯಲ್ಲಿರುವಂಥ ನಾನು ಈ ನದಿಯಲ್ಲಿ ಹೇಗೆ ಮುಳುಗೋದಕ್ಕೆ ಸಾಧ್ಯ? ನೀವು ಖಂಡಿತ ಯಾರನ್ನು ಮುಳುಗಿಸುವಂಥವ್ರಲ್ಲ, ನೀವು ಎಲ್ಲರನ್ನು ಉದ್ಧರಿಸುವಂಥವ್ರು. ಇದೇ ಒಂದು ನಂಬಿಕೆಯಿಂದ ನಾನು ಬರ್ತಾ ಇದ್ದೆ. ಅದು ಏನಾಯಿತು ಗೊತ್ತಿಲ್ಲ, ನನ್ನ ಕಾಲಡಿಗೆ ಎಲ್ಲ ಕಮಲಗಳು ಬಂದು ನನ್ನನ್ನು ಮೇಲೆ ಎತ್ತಿ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಟ್ಟಿದೆ ಅಂತಂದರು. ಅವಾಗ ಆಚಾರ್ಯರಿಗೆ ಮತ್ತೆ ಸಂತೋಷವಾಗಿ, ಸರಿ, ಇನ್ನು ನಾನು ನಿನಗೆ ಇನ್ನೊಂದು ದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿದರು. ಆತನಿಗೆ ಇನ್ನೊಂದು ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಆ ದೀಕ್ಷೆಯಲ್ಲಿ ಏನು ಮಾಡಿದರು ಅಂತಂದರೆ ಪಾದ ಕಮಲಾಚಾರ್ಯ ಅಂತ ಹೆಸರಿಟ್ರು, ಅಥವಾ ಪದ್ಮ ಕಮಲಾಚಾರ್ಯ ಅಂತ ಹೆಸರಿಟ್ರು. ಪದ್ಮ ಅಂತಂದರೆ ಕಮಲ, ನಮಗೆಲ್ಲ ಗೊತ್ತೇ ಇದೆ. ಪದ್ಮ ಕಮಲಾಚಾರ್ಯ, ಇನ್ನೊಂದು ಕಮಲ ಯಾಕೆ? ಅಷ್ಟು ಕಮಲದಷ್ಟು ಸುಂದರವಾದಂತಹ ಪಾದವನ್ನು ಹೊಂದಿದ್ದಾನೆ. ಪದ್ಮಪಾದರು ಅಂತ ಕೂಡ ಅವರನ್ನು ಕರೀತಾರೆ, ಪದ್ಮ ಕಮಲ ಪಾದಾಚಾರ್ಯ ಅಂತ ಕೂಡ ಕರೀತಾರೆ. ಅವರಿಗೆ ಸಾಕಷ್ಟು ಹೆಸರುಗಳೆಲ್ಲ ಇವೆ. ಈ ರೀತಿಯಲ್ಲಿ ಪದ್ಮಪಾದರು, ಪದ್ಮಕಮಲ ಪಾದರು, ಈ ರೀತಿಯ ಹೆಸರುಗಳನ್ನು ಅವರಿಗೆ ಬಂತು. ಅಂದರೆ ಅವರಲ್ಲಿ ಇಟ್ಟಿದ್ದು ಬರೀ ಪದ್ಮಪಾದರು ಅಂತ. ಆಮೇಲೆ ಜನ ಅವರನ್ನು ಪದ್ಮಪಾದ ಕಮಲರು, ಪದ್ಮಕಮಲ ಪಾದರು, ಈ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೀತಾ ಇದ್ದರು. ಅವರು ಕೂಡ ಇದ್ದಾರೆ. ಈಗಾಗಲೇ ಅವರ ಶಿಷ್ಯರು 4-5 ಜನ ಶಿಷ್ಯರಾದರು. ಮುಂದೆ ಹೋಗ್ತಾ ಇದ್ದಾರೆ. ಈಗ ಅವರಿಗೆ ಯೋಚನೆ ಬಂತು, ಇಷ್ಟು ನಾನು ಬರೀ ಎಲ್ಲ ಕಡೆಗೂ ಹೋಗಿ ಬರ್ತಾ ಇದ್ದೀನಿ, ಆದರೆ ಇನ್ನು ನನ್ನ ಅವಸಾನದ ನಂತರ ಏನಾಗುವುದು ಪರಿಸ್ಥಿತಿ? ಈ ರೀತಿ ಆಗಬಾರ್ದು. ಒಬ್ಬ ನಿಜವಾದಂತಹ ಮಾರ್ಗದರ್ಶಕ ಅಥವಾ ನಿಜವಾದಂತಹ ಪ್ರತಿಷ್ಠಾಪಕ ಯಾವಾಗಲೂ ಏನು ಯೋಚನೆ ಮಾಡ್ತಾರೆ ಅಂತಂದರೆ, ನಾನು ಇದ್ದಷ್ಟು ದಿನ ಚೆನ್ನಾಗಿದೆ ಅಂತ ಅಷ್ಟು ಮಾತ್ರ ಒಳ್ಳೆಯದಲ್ಲ, ನಾನು ಹೋದ್ಮೇಲೂ ಚೆನ್ನಾಗಿರಬೇಕು ಅನ್ನೋದು ಅವರ ಉದ್ದೇಶವಾಗಿರುತ್ತೆ. ಈಗ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂತು. ಶೃಂಗೇರಿಯಲ್ಲಿ ಒಂದು ಮಠವನ್ನು ಮಾಡಿದರು ಅವರು. ಆ ಮಠಕ್ಕೆ ಯಾರನ್ನಾರು ಒಬ್ಬರನ್ನು ಮುಖ್ಯಸ್ಥರನ್ನಾಗಿ ಮಾಡಬೇಕಲ್ಲ. ಅದೂ ಸಾಮಾನ್ಯವಾದ ಮಠ ಆಗಿರಲಿಲ್ಲ. ಅದು ಶ್ರೀಚಕ್ರದ ಮೇಲೆ ರಚಿತವಾದಂಥ ಒಂದು ಮಠ. ಶ್ರೀಚಕ್ರ ಅಂತಂದರೆ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿಯಾದಂಥ ಒಂದು ಮಂಡಲ. ಅಂತಹ ಶ್ರೀಚಕ್ರದ ಮೇಲೆ ನಿರ್ಮಿಸಲ್ಪಟ್ಟಂತಹ ಮಠ. ಆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗಿ ಬಂತು. ಆ ಪ್ರತಿಷ್ಠಾಪನೆಯಲ್ಲಿ ಅವರು ತಗೊಂಡಂಥ ಅಥವಾ ಸ್ವೀಕರಿಸಿದಂತಹ ವಿಗ್ರಹ ಶಾರದಾ ಮಾತೆಯ ವಿಗ್ರಹವನ್ನು ಶ್ರೀಚಕ್ರದ ಮೇಲೆ ಸ್ಥಾಪನೆಯನ್ನು ಮಾಡಿದರು. ಅದನ್ನು ನೋಡ್ಕೋಬೇಕಲ್ವಾ. ಈಗ ನಿರಂತರವಾದಂಥ ಪೂಜೆ ನಡೀತಾ ಇದೆ ಅಂತ ಆದರೆ ಮಾತ್ರ ಆ ಒಂದು ದೇವಸ್ಥಾನದಲ್ಲಾಗಿರ್ಬೋದು, ಆ ಕ್ಷೇತ್ರದಲ್ಲಾಗಿರ್ಬೋದು ಶಕ್ತಿ ಇರೋದಕ್ಕೆ ಸಾಧ್ಯ. ಅಂಥ ಒಂದು ಪ್ರಕಾಂಡ ಪಾಂಡಿತ್ಯ ಇರುವಂಥವರೇ ಅಲ್ಲಿ ಮುಖ್ಯಸ್ಥರಾಗಿ ಇರಬೇಕು.
ಯಾರನ್ನು ಮಾಡೋದು ಯೋಚನೆ ಮಾಡಿದ್ರು. ಅವರ ಕಣ್ಣಿಗೆ ಬಿದ್ದದ್ದು ಸುರೇಶ್ವರಾಚಾರ್ಯರು. ಸುರೇಶ್ವರಾಚಾರ್ಯರು ಅಂತಂದರೆ ಅವರ ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರರಾಗಿದ್ದಂಥವರು, ಮಹಾನ್ ಜ್ಞಾನಿಗಳು. ಅವರಿಗೆ ಗೊತ್ತು ಹೇಗೆ ಯಾವ ರೀತಿಯಲ್ಲಿ ಮಠವನ್ನು ನಡೆಸ್ಕೊಂಡು ಹೋಗಬೇಕು ಅಂತ. ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಹಾಗೆಯೇ ಮುಂದೆ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಸೀದಾ ಈಗ ಪೂರ್ವ ದಿಕ್ಕಿಗೆ ಅವರ ಒಂದು ಪ್ರವೇಶ ಆಯಿತು. ಪೂರ್ವ ದಿಕ್ಕಿನಲ್ಲಿ ಯಾವ ಪ್ರದೇಶಕ್ಕೆ ಹೋಗ್ತಾರೆ? ಪುರಿಗೆ ಬರ್ತಾರೆ. ಒರಿಸ್ಸಾದಲ್ಲಿರುವಂತಹ ಪುರಿ. ಅಲ್ಲಿ ಬಂದು ಅಲ್ಲಿ ಗೋವರ್ಧನ ಮಠವನ್ನು ಸ್ಥಾಪನೆ ಮಾಡೋದು ಅಂತ ಯೋಚನೆ ಮಾಡಿದರು. ಸರಿ, ಗೋವರ್ಧನ ಮಠ ಸ್ಥಾಪನೆ ಆಯಿತು. ಅವರಿಗೆ ಅದಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದಂಥವನು ಒಬ್ಬ ಬ್ರಹ್ಮಗುಪ್ತ ಅನ್ನುವಂಥ ಒಬ್ಬ ರಾಜ ಇದ್ದ. ಅವನು ಇವ್ರು ಏನು ಕೇಳ್ತಾರೋ ಎಲ್ಲವನ್ನ ಮಾಡುವಂಥವನು. ಇವ್ರು ಇಂಥ ಮಠ ಆಗಬೇಕು, ಆಯಿತು ಮಾಡ್ತೀನಿ ಸ್ವಾಮೀಜಿ. ಒಂದು ಮನೆ ಆಗಬೇಕು ಅಂತ ಅವ್ರು ಹೇಳಿದರು. ಬದರಿಕಾಶ್ರಮದಲ್ಲಿ ಒಂದು ಸಣ್ಣದಾದಂಥ ಒಂದು ಪರ್ಣಕುಟೀರ, ಅದು ಪರ್ಣಕುಟೀರ ರೀತಿಯಲ್ಲಿ ಮಾಡಿಲ್ಲ. ಆತ ಮಹಾನ್ ಬಂಗ್ಲೆ ಥರನೇ ಮಾಡಿಕೊಟ್ಬಿಟ್ಟ. ಆಮೇಲೆ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಏನು ಹೇಳ್ತಾನೆ ಅಂದರೆ, ನಿಜ ಹೇಳಿದ್ದು ಆತ, ಸುಳ್ಳೇನು ಹೇಳಿಲ್ಲ. ಇವರನ್ನು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದೇನು, ವೇದವ್ಯಾಸರು ವಾಸ ಮಾಡಿದಂತಹ ಪ್ರದೇಶ ಇದು ಅಂತ ಕೂಡ ಹೇಳಿದ್ದ. ಆ ಒಬ್ಬ ವ್ಯಕ್ತಿ, ಆ ರಾಜ ಈ ಒಂದು ಸ್ವಾಮೀಜಿಗಳಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದ. ಅಲ್ಲಿ ಗೋವರ್ಧನ ಮಠವನ್ನು ನಿರ್ಮಾಣ ಮಾಡೋದಕ್ಕೂ ಆತನೇ ಸಹಾಯವನ್ನು ಮಾಡ್ತಾನೆ. ಅಲ್ಲಿ ಗೋವರ್ಧನ ಪೀಠವನ್ನು ಮಾಡ್ತಾರೆ. ಈಗ ಅಲ್ಲಿ ಒಬ್ಬರು ಆಚಾರ್ಯರು ಬೇಕಲ್ಲ, ಏನು ಮಾಡೋದು, ಯಾರನ್ನು ಇಡೋದು? ಗಿರಿಯ ಬಗ್ಗೆ ಅವರಿಗೆ ಯೋಚನೆ ಬಂತು. ಗಿರಿಯನ್ನೇ ನಾನಲ್ಲಿ ತೋಟಕಾಚಾರ್ಯರನ್ನೇ ನಾನಲ್ಲಿ ನೇಮಿಸಿಬಿಡ್ತೀನಿ ಅಂತ ಹೇಳಿದರು. ಆಯಿತು, ಅವರ ನೇಮಕ ಆಯಿತು. ಸೀದಾ ಈಗ ಪೂರ್ವದಲ್ಲಿ ಏನೋ ಮಾಡಿ ಆಯಿತು. ಪಶ್ಚಿಮದಲ್ಲಿ ಯಾರಾದರೂ ಬೇಕಲ್ಲ. ಪಶ್ಚಿಮದಲ್ಲಿ ಯಾರು? ಪಶ್ಚಿಮದಲ್ಲಿ ಏನು ಮಠ ಮಾಡಲಿ, ಯಾವ ರೀತಿಯ ಮಠ ಮಾಡಲಿ ಯೋಚನೆ ಮಾಡಿದರು. ಪಶ್ಚಿಮಕ್ಕೆ ಹೋಗ್ತಾರೆ. ಅಲ್ಲಿ ದ್ವಾರಿಕಾಗೆ ಹೋಗ್ತಾರೆ. ದ್ವಾರಿಕಾದಲ್ಲಿ ಮತ್ತೆ ಅಲ್ಲಿಯೂ ಕೂಡ ಶಾರದಾ ಪೀಠ ಅಂತಲೇ ಮಾಡ್ತಾರೆ. ಅಲ್ಲೂ ಕೂಡ ಆಚಾರ್ಯರನ್ನ ಒಬ್ಬರನ್ನು ನೇಮಕ ಮಾಡಬೇಕು ಅಂತಾಯಿತು. ಅಲ್ಲಿದ್ದಂಥವ್ರು ಯಾರು? ಹಸ್ತಾಮಲಕಾಚಾರ್ಯರನ್ನು ಅಲ್ಲಿ ಮುಖ್ಯಸ್ಥರನ್ನಾಗಿ ಮಾಡಿದರು. ಅಲ್ಲಿಂದ ಉತ್ತರಕ್ಕೆ ಹೋಗ್ತಾರೆ. ಅವರ ಅತ್ಯಂತ ಪ್ರಿಯವಾದಂತಹ ಪ್ರದೇಶ ಬದರಿಕಾ ಪ್ರದೇಶ, ಬದರಿನಾಥಿಗೆ ಹೋಗ್ತಾರೆ. ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಅದನ್ನು ಅವರು ಜಂಬೂದ್ವೀಪ ಅಂತ ಅಲ್ಲ, ಒಂದು ಬೇರೆ ಹೆಸರನ್ನು ತಗೊಂಡಿದ್ದಾರೆ. ಜ್ಯೋತಿರ್ಮಠ ಅಂತ ಹೆಸರನ್ನು ತಗೊಂಡ್ರು. ಆ ಜ್ಯೋತಿರ್ಮಠದಲ್ಲಿ ಅಲ್ಲಿಯೂ ಕೂಡ ಒಬ್ಬ ಆಚಾರ್ಯರನ್ನು ಕೂರಿಸಿದರು. ಈ ರೀತಿಯಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡಿದರು. 4 ಆಚಾರ್ಯರನ್ನು ಕೂಡ ಅಲ್ಲಿ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ಈಗ ಅವರ ಒಂದು ಪಯಣ ನೇಪಾಳದ ಕಡೆ ಹೋಗಬೇಕಾಗಿ ಬಂತು. ನೇಪಾಳದಲ್ಲಿ ಒಬ್ಬ ರಾಜ ಇದ್ದ, ಶಿವದೇವ ಅಂತ ಆತನ ಹೆಸರು. ಶಿವದೇವ ಅವರನ್ನು ಬಂದು ಕರೀತಾನೆ. ನಮ್ಮ ನೇಪಾಳ ಇವಾಗ ಮೊದಲಿನಂತೆ ಇಲ್ಲ, ಸಂಪೂರ್ಣ ಹಾಳಾಗ್ಬಿಟ್ಟಿದೆ ಆಚಾರ್ಯರೇ, ನೀವು ಬಂದು ರಕ್ಷಣೆ ಮಾಡಬೇಕು. ನನ್ನ ಮನೆಯೂ ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇದೆ, ನನ್ನ ಪರಿವಾರವೇ ಹಾಳಾಗ್ತಾ ಇದೆ. ದಯವಿಟ್ಟು ನೀವು ಬಂದರೆ ಮಾತ್ರ ನಮ್ಮ ನೇಪಾಳವೂ ಉಳಿಯುತ್ತೆ, ನಮ್ಮ ಪರಿವಾರವೂ ಉಳಿಯುತ್ತೆ ಅಂತ ಕೇಳ್ತಾನೆ. ಈಗ ಆಚಾರ್ಯರು ಯೋಚನೆ ಮಾಡಿದರು, ಅದೂ ಕೂಡ ನಮ್ಮ ಭಾರತದೇ ಭೂಮಿ, ನಾನು ಅಲ್ಲಿಯೂ ಕೂಡ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿಗೂ ಹೋಗ್ತಾರೆ, ನೇಪಾಳಕ್ಕೆ. ನೇಪಾಳಕ್ಕೆ ಹೋದಾಗ ಅಲ್ಲಿ ಇನ್ನೂ ಅದ್ಭುತವಾದಂಥ ಒಂದು ವಿಚಾರ ಬರುತ್ತೆ. ಅಲ್ಲಿ ಏನಾಗಿತ್ತು, ಅಲ್ಲೂ ಕೂಡ ಬೌದ್ಧರು ಸಂಪೂರ್ಣವಾಗಿ ಆ ನೇಪಾಳವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಅವರನ್ನು ಸಂಪೂರ್ಣವಾಗಿ ತೊಂದರೆ ಕೊಡ್ತಾಯಿದ್ರು. ರಾಜನಿಗೆ ಅದೇ ಸಮಸ್ಯೆ ಆಗಿತ್ತು. ಆಚಾರ್ಯರೇ ಬಂದು ಏನಾದರೂ ಮಾಡಿಕೊಡಿ ನಮಗೆ. ಆಚಾರ್ಯರಲ್ಲಿ ಹೋದರು. ಅಲ್ಲಿರುವಂತಹ ಎಲ್ಲ ಬೌದ್ಧ ಧರ್ಮೀಯರ ಜೊತೆಯಲ್ಲೂ ವಾದವನ್ನು ಮಾಡಿ ಅವರನ್ನು ಸಂಪೂರ್ಣವಾಗಿ ಮನಸ್ಸನ್ನು ಗೆದ್ದು ಅವರನ್ನೆಲ್ಲ ಹಿಂದೂಗಳನ್ನಾಗಿ ಮಾಡಿದರು. ಅಲ್ಲೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಯಾವುದು ಅಂತಂದರೆ ಪಶುಪತಿನಾಥನ ದೇವಸ್ಥಾನ. ಆ ಪಶುಪತಿನಾಥನ ದೇವಸ್ಥಾನದ ಸ್ಥಿತಿ ಹೇಗಿತ್ತು ಅಂತಂದರೆ, ಬೌದ್ಧ ಧರ್ಮದವರ ಆಕ್ರಮಣದಿಂದಾಗಿ ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡು ಒಂದು ರೀತಿಯಲ್ಲಿ ನಿರ್ಜೀವವಾದಂತಹ ಒಂದು ಜೀರ್ಣಾವಸ್ಥೆಗೆ ತಲುಪಿರುವಂತಹ ಒಂದು ದೇವಸ್ಥಾನವಾಗಿತ್ತು. ರಾಜ ಕೇಳ್ತಾನೆ, ನಮ್ಮ ಈ ದೇವಸ್ಥಾನ ಈ ರೀತಿಯಲ್ಲಿದೆ, ಅದಕ್ಕೇನಾದರೂ ಒಂದು ಸಹಾಯ ಮಾಡಿ ಆಚಾರ್ಯರೇ. ಅದಕ್ಕೆ ಪುನಃ ಪ್ರತಿಷ್ಠೆಯನ್ನು ಮಾಡಿದರು. ಯೋಗ್ಯವಾದಂಥ ರೀತಿಯಲ್ಲಿ ಪೂಜೆ ಮಾಡಬೇಕಲ್ಲ, ಏನು ಮಾಡೋದು? ನೋಡಿದರು. ತನ್ನ ಜೊತೆಗೇ ಬರ್ತಾ ಇದ್ದಂತಹ ಈ ಪರಮೇಶ್ವರ ಅಂತ ಒಬ್ಬ ಇದ್ದ, ಸದಾಶಿವ ಅಂತ ಇದ್ದ. ಪರಮೇಶ್ವರನಿಗೆ ಹೇಳಿದರು, ನೀನು ಈ ದೇವಸ್ಥಾನದ ಮುಖ್ಯ ಅರ್ಚಕನಾಗು. ಸದಾಶಿವ, ನೀನು ಇವನ ಅಸಿಸ್ಟೆಂಟ್ ಆಗಿರು, ಅವನ ಸಹಚರನಾಗಿರು, ಏನೇನು ಬೇಕೋ ಅವನಿಗೆ ಸಹಾಯವನ್ನು ಮಾಡು. ಆಯಿತು, ಅವರಿಬ್ಬರನ್ನ ಅಲ್ಲಿ ನೇಮಿಸಿದರು. ಇದೆಲ್ಲ ಏನು ತೋರಿಸುತ್ತೆ, ಆಚಾರ್ಯರು ಸಾಮಾನ್ಯರಲ್ಲ. ಏನಾದರೂ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಮಾಡಿಯೇ ತೀರ್ತಾರೆ. ಅಷ್ಟು ಮಾಡಿ ಕೈ ತೊಳ್ಕೊಂಡು ಓಡಿ ಬಂದುಬಿಡ್ತಾರಾ? ಇಲ್ಲ, ಅದು ಇನ್ನೂ ಎಷ್ಟೋ ವರ್ಷಗಳವರೆಗೂ ಕೂಡ ಇರಬೇಕು. ಆ ರೀತಿಯಲ್ಲಿ ಅದಕ್ಕೊಂದು ಸರಿಯಾದಂತಹ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾರೆ. ಅದಕ್ಕೆ ಸಾಕ್ಷಿ ನೇಪಾಳದ ಪಶುಪತಿನಾಥ ದೇವಸ್ಥಾನದಲ್ಲಿ ಅವರು ಮಾಡಿರುವಂತಹ ಕಾರ್ಯ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ತಮ್ಮನ್ನು ತಾವು ನೋಡಿಕೊಂಡ್ರು ಸಾಕು, ಅಷ್ಟೇ ಯೋಚನೆ. ನಾನು ಎಲ್ಲಿಯವರೆಗೆ ಒಂದು ಶಾಲೆಯ ಮುಖ್ಯಸ್ಥನಾಗಿರ್ತೀನೋ ಅಲ್ಲಿಯವರೆಗೆ ಆ ಶಾಲೆ ಚೆನ್ನಾಗಿರಬೇಕು, ನಾನು ಬಿಟ್ಟು ಬಂದ ಮೇಲೆ ಅದೇನಾದರೂ ಆಗಿ ಹೋಗಲಿ. ಇದು ನಿಜವಾದಂಥ ಒಬ್ಬ ಒಳ್ಳೆಯ ವ್ಯಕ್ತಿಯ ಲಕ್ಷಣವಲ್ಲ. ನಾನು ಬಿಟ್ಟು ಬಂದ ಮೇಲೂ ಕೂಡ ಅದು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅದು ನಿಜವಾದ ಒಳ್ಳೆತನ ಅಂತ ತೋರಿಸುತ್ತೆ.
ಅದು ನಮ್ಮನ್ನು ನಾವು ಮೇಲೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಹೇಳ್ಬೋದು, ನೋಡಿ ನಾನು ಆ ಶಾಲೆಯಲ್ಲಿದ್ದೆ ಅಷ್ಟು ದಿನ ಅದು ಚೆನ್ನಾಗಿತ್ತು, ನಾನು ಬಿಟ್ಟು ಬರ್ತಿದ್ದಾಗೇ ಇಡೀ ಶಾಲೆಯೇ ಮುಳುಗೋಯ್ತು, ಶಾಲೆ ಏನು ನಡೀತಾನೇ ಇಲ್ಲ, ಎಲ್ಲವೂ ಹೋಯಿತು. ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ನಮ್ಮ ಸಾಮರ್ಥ್ಯವನ್ನೇನೋ ನಾವು ಹೇಳ್ಕೊಂಡಿದ್ದೀವಿ. ಆದರೆ ಮುಖ್ಯಸ್ಥನಾಗಿ ಇದ್ದ ಸಮಯದಲ್ಲಿ ನಾವು ಆ ಶಾಲೆಯ ಬೆಳವಣಿಗೆಗಾಗಿ ಯಾರನ್ನಾದರೂ ಸಿದ್ಧಪಡಿಸಿದ್ದೀವಾ? ಇಲ್ಲ. ಅಂದರೆ ನಾವು ಆ ಕೆಲಸದಲ್ಲಿ ಫೇಲ್ ಆಗಿದ್ದೀವಿ ಅಂತಲೇ ಅರ್ಥ. ನಾನು ಯಾವುದೋ ಒಂದು ಸಂಸ್ಥೆಯನ್ನು ಕಟ್ಟಿದ್ದೆ, ನಾನು ಇರೋವರೆಗೂ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇತ್ತು, ಈಗ ನಾನು ಬಿಟ್ಟು ಬಂದೆ, ನೋಡಿ ಸಂಸ್ಥೆಯ ಸ್ಥಿತಿ, ಯಾರೂ ಅದನ್ನು ನಡೆಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇದ್ದವರೇ ಇಲ್ಲ ಅಲ್ಲಿ. ಇದು ಅಹಂಕಾರದ ಮಾತು. ಇಲ್ಲ, ನಾನು ಬಿಟ್ಟು ಬಂದ ಮೇಲೆ ಇನ್ನೂ ಮೇಲ್ ತೊಗೊಂಡು ಹೋಗಿದ್ದಾರೆ ನನ್ನ ಶಿಷ್ಯರು, ಅವರ ಶಿಷ್ಯರು ಅವರು ಇನ್ನೂ ಮೇಲ್ ತೊಗೊಂಡು ಹೋಗಿದ್ದಾರೆ ಅಂದರೆ ದಿನದಿಂದ ದಿನಕ್ಕೆ ಅದು ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ನಾನು ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ, ಇದು ನಿಜವಾದಂಥ ಒಂದು ಒಳ್ಳೆಯತನ. ಆಚಾರ್ಯರು ಮಾಡಿದ್ದು ಹಾಗೆಯೇ. ಯಾವಾಗ ಸ್ಥಾಪನೆ ಮಾಡಿದ್ದು ಇದು? ಈಗೊಂದು 1300 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಂತಹ ಪಶುಪತಿನಾಥನ ದೇವಸ್ಥಾನ ಇವತ್ತಿಗೂ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದ ಅರ್ಚಕರೇ ಅಲ್ಲಿ ಹೋಗಿ ಪೂಜೆಯನ್ನು ಮಾಡಬೇಕಾಗಿದೆ. ಇಂತಹ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದಂಥವರು ಆಚಾರ್ಯರು. ಆಚಾರ್ಯರಲ್ಲಿ ಇನ್ನೂ ಒಂದು ವಿಶೇಷತೆಯನ್ನು ನಾವು ನೋಡ್ಬೋದು. ಮಂಡನ ಮಿಶ್ರರು ಎಲ್ಲಿಯವರು? ಮಾಹಿಷ್ಮತಿ ನಗರದವರು. ಮಾಹಿಷ್ಮತಿ ನಗರದಲ್ಲಿದ್ದಂತಹ ಮಂಡನ ಮಿಶ್ರರನ್ನು ಕರ್ಕೊಬಂದು ಎಲ್ಲಿಯ ಮುಖ್ಯಸ್ಥರನ್ನು ಮಾಡಿದರು? ಶೃಂಗೇರಿಯ ಮುಖ್ಯಸ್ಥರನ್ನು ಮಾಡಿದರು. ಅಂದರೆ ಏನು ಅರ್ಥ ತೋರಿಸುತ್ತೆ? ಇವರು ಆ ಪ್ರದೇಶದಲ್ಲಿರುವಂಥವರನ್ನು ಮಾತ್ರ ತಗೊಂಡೋಗಿ ಉನ್ನತ ಸ್ಥಾನದಲ್ಲಿ ಕೂರಿಸೋದು, ಬೇರೆ ಕಡೆಯಿಂದ ಬಂದಂಥವರನ್ನು ಸೇವಕರನ್ನಾಗಿ ಮಾಡೋದು ಇಂಥ ಉದ್ದೇಶದಿಂದ ಅಲ್ಲ. ಇಡೀ ಅಖಂಡ ಭಾರತ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಅದು ಅವರ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ ಒಬ್ಬೊಬ್ಬರು ಎಲ್ಲೆಲ್ಲಿದ್ದಂಥವರನ್ನು ಎಲ್ಲೆಲ್ಲಿಗೋ ಕಳಿಸಿದ್ರು. ಕರ್ನಾಟಕದಲ್ಲಿದ್ದಂತಹ ಇಬ್ಬರು ಶಿಷ್ಯರು ಯಾರ್ಯಾರು? ಒಬ್ಬರು ಆನಂದಗಿರಿ ಅಂತ ಇದ್ದಂತಹ ತೋಟಕಾಚಾರ್ಯರು, ಅದೇ ರೀತಿಯಲ್ಲಿ ಶ್ರೀಬರಿಪುರಮಲ್ಲಿ ಸಿಕ್ಕಿದಂತಹ ದಿವಾಕರ ಅವರನ್ನು, ಆಮೇಲೆ ಹಸ್ತಾಮಲಕಾಚಾರ್ಯರು ಅಂತ ಮಾಡಿದಂಥವರನ್ನು ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗಳಿಗೆ ಅವರನ್ನು ಕಳಿಸಿದರು. ಈ ರೀತಿಯಲ್ಲಿ ಯಾರ್ಯಾರನ್ನು ಯಾವ್ಯಾವುದೋ ದಿಕ್ಕಿನಲ್ಲಿ ಕೂರಿಸಿದ್ದಾರೆ ಅಂತಂದರೆ ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅಲ್ಲಿಯೂ ಕೂಡ ನಮ್ಮದೇ ಪ್ರದೇಶ ಇದು. ಈಗ ನಾವು ನಮ್ಮ ಊರಿನವ್ರು ಯಾವುದೋ ಒಂದು ದಿಕ್ಕಿನಲ್ಲಿದ್ದಾರೆ, ಉತ್ತರ ಭಾರತದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿದ್ದಾರೆ, ಡೆಲ್ಲಿನಲ್ಲಿದ್ದಾರೆ ಅಂತಲೇ ಇಟ್ಕೊಳ್ಳಿ. ನಾವು ಬೆಂಗಳೂರಿಂದ ಹೋಗಿರ್ತೀವಿ, ಅಲ್ಲಿ ಯಾರಾದರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಆಗ್ತಿದ್ದಾಗೇ ತಕ್ಷಣ ನಾವು ಅವ್ರ ಕಡೆ ತಿರುಗಿ ನೋಡ್ತೀವಿ, ಯಾರಪ್ಪ ಇವರು ನಮ್ಮೂರಿಂದ ಬಂದಿದ್ದಾರಲ್ಲ, ನಮ್ಮ ಮನಸ್ಸಲ್ಲಿ ಆಗತ್ತೆ. ಅದೇ ವ್ಯಕ್ತಿ ನಮ್ಮ ಜಯನಗರದಲ್ಲೋ ವಿಜಯನಗರದಲ್ಲೋ ಮಾತಾಡ್ತಾ ಇದ್ದಾರೆ ಅಂತಂದರೆ ನಾವು ಅವ್ರ ಕಡೆ ತಲೆ ಹಾಕಿ ನೋಡೋದಿಲ್ಲ. ಯಾಕೆ? ಎಲ್ಲ ಕಡೆಗೂ ಕನ್ನಡಮಯ, ನಮಗೇನಿದೆ ವಿಶೇಷತೆ? ಆದರೆ ಡೆಲ್ಲಿನಲ್ಲಿ ಹೋದಾಗ ಯಾರಾದರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಆದರೆ ತಕ್ಷಣ ನಮ್ಮ ಕಿವಿ ನೇರವಾಗತ್ತೆ, ಯಾರಪ್ಪ ಅವರು ಕೇಳಿಕೊಂಡು ಮಾತನಾಡಿಸ್ಕೊಂಡೇ ನಾವು ಮುಂದೆ ಹೋಗ್ತೀವಿ. ಯಾಕೆ? ಅದು ಭಾಷಾಭಿಮಾನ. ಆಗ ಆ ಪ್ರದೇಶದ ಬಗ್ಗೆ ನಮಗೆ ಒಂದು ರೀತಿಯಲ್ಲಿ ನಂಬಿಕೆ ಬರುತ್ತೆ, ನಮ್ಮವರಿದ್ದಾರೆ. ಆ ಥರ ಭಾವನೆ ಬರಬೇಕು ಅನ್ನೋದು ಆಚಾರ್ಯರ ಒಂದು ಕನಸಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತೀವಿ ಅಖಂಡ ಅದು ಇದು ಅಂತೆಲ್ಲ ಹೇಳ್ತೀವಿ. 1300 ವರ್ಷಗಳ ಹಿಂದೆಯೇ ಆಚಾರ್ಯರು ಕಂಡಂಥ ಕನಸಿದು. ಅಂದರೆ ಈಗ ಅರ್ಥ ಮಾಡ್ಕೋಬೇಕಾಗಿರೋದು, ಕೆಲವರು ಆಚಾರ್ಯರನ್ನು ಒಂದು ಸಣ್ಣ ಒಂದು ಜಾತಿ ಕಮ್ಯುನಿಟಿ ಅಂತ ಹೇಳಿ ಸೀಮಿತಗೊಳಿಸ್ತಾರೆ. ಆದರೆ ಆಚಾರ್ಯರು ಅದೆಲ್ಲದಕ್ಕೂ ಮೀರಿದಂಥವರಾಗಿದ್ದರು. ಯಾವ ಜಾತಿ, ಪಂಗಡ, ಭಾಷೆ, ಪ್ರದೇಶ ಎಲ್ಲವನ್ನ ಮೀರಿ ಅಖಂಡ ಭಾರತ ತತ್ವವನ್ನು ಮನಗಂಡಂಥವರು ಯಾವ ಒಂದು ಸಮಯದಲ್ಲಿ 1300 ವರ್ಷಗಳ ಹಿಂದೆ. ಹಾಗಾದರೆ ಅವರು ಅತೀ ಅನುಭವಸ್ಥರ? ಏನಲ್ಲ. ಅವರು ಇನ್ನೂ ಬೇರೆಯವರಿಗೆ ಹೋಲಿಸಿದರೆ ಕಾಲು ಭಾಗ ಜೀವನವನ್ನು ಮಾಡಿದಂಥ ವಯಸ್ಸಿನಲ್ಲಿದ್ದಂಥವ್ರು 25-28 ವರ್ಷದಲ್ಲಿದ್ದಂಥವರಾಗಿದ್ದರು. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಷ್ಟು ದೊಡ್ಡದಾದಂಥ ಯೋಚನೆ ಆಚಾರ್ಯರದಾಗಿತ್ತು. ಈ ರೀತಿಯಲ್ಲಿ ಅವರ ಜೀವನ ನಡೀತಾ ಇತ್ತು. ಈಗ ಉಭಯ ಭಾರತೀಯವರು ನಡೆಸ್ತಾ ಇದ್ದಂತಹ ಆ ಪ್ರದೇಶಕ್ಕೆ, ಅಂದರೆ ಅವರು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ರಲ್ಲ, ಅಲ್ಲಿಗೆ ಬರ್ತಾರೆ ಆಚಾರ್ಯರು. ಆಕೆಯನ್ನು ಭೇಟಿ ಮಾಡ್ತಾರೆ. ಹೇಗಿದೆ? ಯಾಕೆ ಅಂತಂದರೆ ಇದು ಒಂದು ಒಳ್ಳೆಯ ತತ್ವ. ಈಗ ನಾವು ಒಂದು ಸಲ ಒಂದು ಕೆಲಸವನ್ನು ಮಾಡಿ ಮುಗೀತು, ನಾವು ಕೈ ತೊಳ್ಕೊಂಡ್ಬಿಟ್ವಿ, ಇನ್ನು ನಿಮಗೆ ಬಿಟ್ಟಿದ್ದು ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ನಿಮ್ಮ ಹೆಸರು, ಹಾಳು ಮಾಡಿಕೊಂಡ್ರೆ ನಿಮ್ಮ ಹೆಸರು, ನಾನು ಮಾಡಿಕೊಡೋದಂತೂ ಮಾಡಿಕೊಟ್ಟಿದ್ದೀನಿ, ಇನ್ನು ನಿಮ್ಮ ಕರ್ಮ. ಇದು ಸಾಮಾನ್ಯ ಜನ ಮಾತನಾಡುವ ರೀತಿ. ಆಚಾರ್ಯರು ಹಾಗಿರಲಿಲ್ಲ. ನಾನು ಜವಾಬ್ದಾರಿ ಕೊಟ್ಟಿದ್ದೀನಿ, ಆಕೆ ಚೆನ್ನಾಗಿ ನಡೆಸ್ತಾಳೆ, ಆದರೂ ಕೂಡ ನಾನು ಒಮ್ಮೆ ಹೋಗಿ ನನ್ನ ಮುಖವನ್ನು ತೋರಿಸ್ತೀನಿ, ಆಕೆಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಬೋದು. ಈ ದೃಷ್ಟಿಯಿಂದ ಆಕೆಯ ಬಳಿ ಹೋಗ್ತಾರೆ. ಈಗ ಅವರು ಹೇಳಿದರು, ಉಭಯ ಭಾರತಿ ಆಚಾರ್ಯರೇ, ನಾನಿಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಆದರೆ ನಂದು ಒಂದು ಸಣ್ಣ ಕೋರಿಕೆ ಇದೆ, ದಯವಿಟ್ಟು ನೀವು ಈಡೇರಿಸಲೇಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಏನು ಕೋರಿಕೆ? ನೀನು ನನಗೋಸ್ಕರ ಇಷ್ಟು ದೊಡ್ಡ ಒಂದು ಕೆಲಸವನ್ನು ಒಪ್ಕೊಂಡಿದ್ದೀಯಾ ಅಂದಮೇಲೆ ನಿನ್ನ ಒಂದು ಸಣ್ಣ ಕೋರಿಕೆ ಇದ್ದರೂ ನಾನು ಅದನ್ನು ಇಲ್ಲ ಅಂತ ಹೇಗೆ ಹೇಳು, ಏನಾಗಬೇಕು ಅಂತ ಕೇಳಿದ್ಲು. ನನ್ನ ಕೋರಿಕೆ ಇರೋದು ಒಂದೇ, ಕಾಶ್ಮೀರದಲ್ಲಿರುವಂತಹ ಶಾರದಾ ಪೀಠದಲ್ಲಿ ಒಂದು ಸರ್ವಜ್ಞ ಪೀಠ ಅಂತ ಇದೆ.
1000 ವರ್ಷಗಳಾದರೂ ಕೂಡ ಇವತ್ತವರೆಗೂ ಯಾರೂ ಕೂಡ ಆ ಒಂದು ಪೀಠವನ್ನು ಏರಿಲ್ಲ. ಆ ಪೀಠವನ್ನು ಏರುವಂತಹ ವ್ಯಕ್ತಿಗಳು ಯಾರೂ ಬಂದಿಲ್ಲ ಅಂತ ಅಲ್ಲಿಯ ಒಂದು ಟ್ರಸ್ಟ್ನವರು ಅಥವಾ ಅಲ್ಲಿಯ ಆಡಳಿತ ಮಂಡಳಿಯವರು ಯಾರಿಗೂ ಕುತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ನನ್ನ ಪ್ರಕಾರ ಆ ಒಂದು ಪೀಠದಲ್ಲಿ ಕೂರುವಂತಹ ಸಾಮರ್ಥ್ಯ ಹೊಂದಿರುವಂಥವರು ನೀವು ಮಾತ್ರ, ನೀವು ಕುತ್ಕೋಬೇಕು, ಇದು ನನ್ನ ಹಂಬಲ, ಇದು ನನ್ನ ಆಸೆ ಅಂತ ಆಕೆ ಹೇಳಿದ್ಲು. ಆಚಾರ್ಯರು ಒಂದು ಕ್ಷಣ ಯೋಚನೆ ಮಾಡಿದರು. ಆಯಿತು, ನೀನು ಇಷ್ಟು ಮಾಡಿ ಕೇಳ್ತಾ ಇದ್ದೀಯಾ, ನಾನು ಹೋಗ್ತೀನಿ, ನಾನು ಅಲ್ಲಿ ಹೋಗಿ ಆ ಒಂದು ಪೀಠವನ್ನು ಏರ್ತೀನಿ ಅಂತ ಆಕೆಗೆ ಮಾತು ಕೊಟ್ಟರು. ಅಲ್ಲಿಗೆ ಹೋದಾಗ ಅಲ್ಲಿ ಅವರನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಬರಮಾಡ್ಕೋತಾರೆ ಅಲ್ಲಿಯ ಒಂದು ಆಡಳಿತ ಮಂಡಳಿಯವರು. ಯಾಕೆಂದರೆ ಆಚಾರ್ಯರ ಬಗ್ಗೆ ಅವರಿಗೆಲ್ಲರಿಗೂ ಗೊತ್ತಿದೆ. ಆಚಾರ್ಯರು ಬರ್ತಾ ಇದ್ದಾರೆ, ಆಚಾರ್ಯರು ಕೂರ್ತಾ ಇದ್ದಾರೆ ಅಂತಂದರೆ ನಮ್ಮ ಯಾರಿಗೂ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ, ನಾವು ಸಂಪೂರ್ಣ ಮನಸ್ಸಿನಿಂದ ಅನುಮತಿಯನ್ನು ಕೊಡ್ತೀವಿ, ಅವರು ಕೂತ್ಕೊಳ್ಳಿ. ಅವರು ಕೂತರೆ ಆ ಒಂದು ಸ್ಥಾನಕ್ಕೂ ಗೌರವ ಜಾಸ್ತಿ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಒಂದು ಊರಿನಿಂದ ಒಬ್ಬ ವ್ಯಕ್ತಿಯ ಹೆಸರಿಗೆ ಘನತೆ ಜಾಸ್ತಿ ಆಗುತ್ತೆ. ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದಾಗಿ ಒಂದು ಊರಿಗೆ ಘನತೆ ಜಾಸ್ತಿ ಆಗುತ್ತೆ. ಎರಡೂ ರೀತಿಯಲ್ಲೂ ಆಗ್ತಾ ಇರುತ್ತೆ. ಈಗ ಅವರು ಕೇದಾರನಾಥಕ್ಕೆ ಬಂದು ತಲುಪಿದರು. ಈಗ ಅವರು ತಮ್ಮ ಕೇದಾರನಾಥದಿಂದ ತಮ್ಮ ಅವತಾರವನ್ನು ಅಂತ್ಯಗೊಳಿಸೋದು ಅಂತ ಯೋಚನೆ ಮಾಡಿದ್ದಾರೆ. ಈಗ ಅವ್ರಿಗೆ ಗೊತ್ತಾಗಿದೆ ನನ್ನ ಅವತಾರ ಮುಗಿತಾ ಇದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಅವತಾರವನ್ನು ಅಂತ್ಯ ಮಾಡುವಂಥ ಸಮಯ ಬಂದಾಗ ಅಥವಾ ಯಾರಿಗಾದರೂ ತಾವು ಸಾಯ್ತಾ ಇದ್ದೀವಿ, ಗುರುಗಳ ಸ್ಥಾನದಲ್ಲಿರುವಂಥವ್ರು ಗೊತ್ತಾಗಿದೆ ಅಂತಂದರೆ ಅವರು ಒಂದು ಕೆಲಸವನ್ನು ಮಾಡ್ತಾರೆ. ಏನದು ಅಂತಂದರೆ ಅವರ ಶಿಷ್ಯರ ಸೇವೆಯನ್ನು ಮಾಡಿಬಿಡ್ತಾರೆ. ಅವರು ಶಿಷ್ಯರಿಗೆ ಏನಾದರೂ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾರೆ, ಉಪಕಾರವನ್ನು ಮಾಡ್ತಾರೆ. ಈಗ ಆಚಾರ್ಯರು ಅವರ ಶಿಷ್ಯ ಪ್ರತಿದಿನವೂ ಕೂಡ ಅವರಿಗೆ ಯಾವ ಶಿಷ್ಯರು ನೀರನ್ನೆಲ್ಲ ಹಾಕಿ ಸ್ನಾನ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾ ಇದ್ರೋ ಇವತ್ತು ಆ ಶಿಷ್ಯರು ನೀರು ಹಾಕ್ಲಿಕ್ಕೆ ಬಂದಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ಬೇಡ ಬೇಡ, ಸ್ವಲ್ಪ ನಿಲ್ಲು, ನಾನು ಮಾಡಬೇಕು, ನನಗೆ ಬೇರೆ ಕೆಲಸ ಇದೆ, ಸ್ವಲ್ಪ ನಿಲ್ಲು ಅಂದರು. ಶಿಷ್ಯ ಕುತ್ಕೊಂಡ, ಶಿಷ್ಯನಿಗೆ ತಲೆ ಮೇಲೆ ನೀರು ಹಾಕಿ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಾ ಇದೆ ಶಿಷ್ಯನಿಗೆ. ಏನು ಗುರುಗಳೇ, ಏನು ಮಾಡ್ತಾ ಇದ್ದೀರಾ ನೀವು? ಇಲ್ಲ ಇಲ್ಲ, ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂತ ನನಗೆ ಗೊತ್ತಿದೆ, ನಾನು ಸರಿಯಾದ ಕೆಲಸವನ್ನೇ ಮಾಡ್ತಾ ಇದ್ದೀನಿ. ಆಯಿತು, ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಗೆ ಊಟವನ್ನು ಬಡಿಸ್ಬೇಕಾದ್ರೆ ಆಚಾರ್ಯರಿಗೆ ಅವ್ರು ಬಡಿಸ್ತಾ ಇದ್ರು. ಇವತ್ತು ಆಚಾರ್ಯರು ಊಟ ಮಾಡ್ತಾ ಇಲ್ಲ, ನಿಮಗೆ ನಾನು ಬಡಿಸ್ತೀನಿ ಅಂತೇಳಿ ಬಡಿಸ್ತಾ ಇದ್ದಾರೆ. ಏನು ಎಲ್ಲ ವಿಚಿತ್ರವಾಗಿ ನಡೀತಾ ಇದೆಯಲ್ಲ, ಏನು ನಡೀತಾ ಇದೆ ಇದು? ಆಮೇಲೆ ಒಬ್ಬ ಶಿಷ್ಯನನ್ನು ಕರೆದ್ರು. ನೋಡು, ನನ್ನ ಬಳಿ 5 ಸ್ಫಟಿಕದ ಲಿಂಗ ಇದೆ, ನಮ್ಮ 4 ಮಠಗಳಿಗೂ ಒಂದೊಂದು ಲಿಂಗ ಇದು ಹೋಗಬೇಕು. ಇನ್ನು ಕೆಲವೊಂದು ಕಥೆಯಲ್ಲಿ ಹೇಳ್ತಾರೆ ಒಂದು ಲಿಂಗ ಕಂಚಿ ಪೀಠಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಇನ್ನು ಕೆಲವೊಂದು ಹೇಳುವಂಥ ಪ್ರಕಾರ ಆ ಒಂದು ಸ್ಫಟಿಕದ ಲಿಂಗವನ್ನು ಅವರೇ ಇಟ್ಕೊಂಡ್ರು ಅಂತ ಹೇಳ್ತಾರೆ. ಇನ್ನು ಕೆಲವೊಂದರಲ್ಲಿ ಅದನ್ನು ಕಾಶಿಗೆ ಕಳಿಸಿದ್ರು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಇರಲಿ, ಅದು ಒಟ್ಟಿನಲ್ಲಿ 4 ಮಠಗಳಿಗೂ ಕೂಡ ಒಂದೊಂದು ಸ್ಫಟಿಕದ ಲಿಂಗವನ್ನು ಅವರು ಕಳಿಸಿದ್ರು ಅಂತ ನಾವು ಒಪ್ಕೊಳ್ಳೋಣ. ಅದಾದಮೇಲೆ ಅವರು ಆ ದಿನವನ್ನು ಅವರು ಅಂತ್ಯ ಮಾಡಬೇಕಾದ್ರೆ ಶಿಷ್ಯರಿಗೆಲ್ಲ ಕೆಲವೊಂದು ರೀತಿಯಲ್ಲಿ ಒಳ್ಳೊಳ್ಳೆ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ನೀವೆಲ್ಲ ನಿಮಗೆ ಇಷ್ಟವಾದಂತಹ 4 ಮಠಗಳಿಗೆ ಹೋಗಿ ಸೇರ್ಕೊಂಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. 4 ಮಠಗಳು ಯಾವುದು ನಮಗೆ ಈಗಾಗಲೇ ಪರಿಚಿತವಾಗಿದೆ. ಆ 4 ಮಠಗಳಲ್ಲಿ ನಿಮಗೆ ಇಷ್ಟ ಬಂದ ಮಠವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಶಿಷ್ಯರು ಕೂಡ ಆಯಿತು ಅಂತ ಹೇಳಿದರು. ಮಾರನೇ ದಿನ ಬೆಳಗ್ಗೆ ದ್ವಾದಶಿ ಶುರುವಾಯಿತು. ಆ ದಿನ ಬೆಳಿಗ್ಗೆ ಪಾರಣೆ ಮಾಡಬೇಕು. ಇವರು ಏನೂ ತಗೋತಾ ಇಲ್ಲ, ಊಟ ಮಾಡಬೇಕಾಗಿದೆ ಇವರು. ಆದರೂ ಕೂಡ ಶಿಷ್ಯರು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದರು, ನೀವೆಲ್ಲ ತಿಂದಿದ್ದೀರಲ್ಲ, ನಾನು ತಿಂದಾಗೆ ಆಯಿತು, ಏನು ಅವಶ್ಯಕತೆ ಇಲ್ಲ ನನಗೆ, ಅವರು ಎಲ್ಲ ಹೇಳಿದರು. ಆಮೇಲೆ ಈಗ ಅವರು ತನ್ನ ದೇಹವನ್ನು ಬಿಡೋದು ಅಂತ ಆಯಿತು. ಈಗ ಅದು ಕೂಡ ಕೆಲವೊಂದಿಷ್ಟು ಗೊಂದಲಗಳಿವೆ. ಒಬ್ಬೊಬ್ಬರು ನಮ್ಮ ಊರಿನಲ್ಲೇ ಆಚಾರ್ಯರ ಒಂದು ಅವಸಾನವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಬಹಳಷ್ಟು ಕಾರಣಗಳನ್ನು, ಕಥೆಗಳನ್ನು ಕೂಡ ತುಂಬ ಕೊಟ್ಟಿದ್ದಾರೆ. ಆದರೆ ಹೆಚ್ಚಿನ ಭಾಗದಲ್ಲಿ ಇರೋದು ಒಂದೇ, ಈ ಕೇದಾರನಾಥದಿಂದ ಅವರು ಕೈಲಾಸದ ಕಡೆಗೆ ಹೊರಟರು ಅಂತ ಅವ್ರು ಹೇಳ್ತಾರೆ. ನಾನು ಕೈಲಾಸಕ್ಕೆ ಹೋಗಬೇಕು ಅಂತಿದ್ದೀನಿ. ಅವ್ರ ಶಿಷ್ಯರು ಹೇಳ್ತಾರೆ, ಹೌದಾ, ನಾವು ಬರ್ತೀವಿ, ನಾವು ಕೂಡ ಅಲ್ಲಿ ಮಾನಸ ಸರೋವರವನ್ನೆಲ್ಲ ಕೇಳಿದ್ದೀವಿ, ನೋಡಿಲ್ಲ, ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂದರು. ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಹೋಗಿ ಬರ್ತೀನಿ ಅಂತಲ್ಲ, ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ, ಕೈಲಾಸ ವಾಸಿ ಆಗ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಮಾಡಿದರು. ಅವರೆಲ್ಲ ಧಾರಾಕಾರವಾಗಿ ಅಳ್ತಾ ಇದ್ದಾರೆ. ಈಗ ಆಚಾರ್ಯರು ಆ ರೀತಿಯಲ್ಲೆಲ್ಲ ಅಳ್ತಾ ಇದ್ದಾರೆ. ನಾನು ಇವತ್ತು ಹೋಗೋದು ಕ್ಯಾನ್ಸಲ್ ಮಾಡ್ತೀನಿ, ನಾಳೆ ಹೋಗ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ, ನಮ್ಮ ಪ್ರೀತಿ ಪಾತ್ರರ ಮನೆಗೆ ಹೋದಾಗ ನಾವು ಹೊರಡೋದು ಅಂತ ಮಾಡಿರ್ತೀವಿ, ಇವತ್ತು ನಾವು ಊರಿಗೆ ಹೋಗಲೇಬೇಕು ತೀರ್ಮಾನ ಮಾಡ್ತೀವಿ. ಆದರೆ ಹೋಗುವಂಥ ಸಮಯದಲ್ಲಿ ನಮಗೆ ತುಂಬ ಇಷ್ಟ ಆಗುವಂಥವ್ರೇ ಇವತ್ತೊಂದು ದಿನ ಉಳ್ಕೊಂಬಿಡಿ, ನಾಳೆ ಹೋಗಿ ಅಂತ ಹೇಳಿದರೆ ನಾವು ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀವಿ, ಮಾರನೇ ದಿನ ಹೊರಡ್ತೀವಿ. ಆ ದಿನ ಇನ್ನೊಂದು ದಿನವೂ ಕಾರಣ ಬಂತು, ಆ ದಿನದ್ದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀವಿ, ಇನ್ನೊಂದು ದಿನ ಹೋಗ್ತೀವಿ. ಅದು ನಮ್ಮ ಕೈಯಲ್ಲಿರುತ್ತೆ. ಅಂದರೆ ನಮ್ಮ ಬುದ್ಧಿ ಸ್ಥೀಮಿತವಾಗಿ ಇಲ್ಲ ಅಂತಂದರೆ ಈ ಥರ ಎಲ್ಲ ನಡೆಯುತ್ತೆ. ಆಚಾರ್ಯರು ಆ ರೀತಿಯಲ್ಲ, ಅಲ್ಲಿರುವಂಥವರಿಗೆ ಸಮಾಧಾನ ಮಾಡಿದರು. ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂತಂದರೆ ಒಂದು ಹಂತದವರೆಗೆ ಜನರಿಗೂ ಕಾಣ್ತಾ ಇದ್ದರು ಆಚಾರ್ಯರು.
ಇನ್ನು ಕೆಲವೊಂದು ಕಡೆ ಹೇಳ್ತಾರೆ ಅವ್ರ ಜೊತೆಯಲ್ಲಿ ಒಂದು ನಂದಿಯೂ ಕೂಡ ಹೋಗ್ತಾ ಇತ್ತು, ನಂದಿ ಕೂಡ ಅವ್ರ ಜೊತೆಯಲ್ಲೇ ಬಂದಿತ್ತು ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಸರಿಯಾದ ಆಧಾರ ಇಲ್ಲ. ಹಾಗಾಗಿ ಅದನ್ನು ನಾವು ಒಂದು ಕಟ್ಟುಕತೆ ಅಂತ ನಾವು ಪರಿಗಣಿಸ್ಬೋದು. ಆದರೂ ಆಚಾರ್ಯರು ಹಿಮಾಲಯ ಪರ್ವತವನ್ನು ಏರಿ ಹೋಗ್ತಾ ಇದ್ದಾರೆ. ಹಿಮಾಲಯ ಪರ್ವತವನ್ನು ಏರ್ತಾ ಇರಬೇಕಾದ್ರೆ ಹಾಗೆಯೇ ಸಾಕಷ್ಟು ದೂರಗಳು ಹೋದಾಗ ಅವರು ಬಿಳಿಯ ಮೋಡದಲ್ಲಿ ಕಣ್ಮರೆಯಾಗ್ತಾರೆ. ಅಂದರೆ ಮೋಡಗಳೆಲ್ಲ ಕೆಳಗೆ ಬರ್ತಾ ಇರುತ್ತೆ, ಪರ್ವತ ಮಾತ್ರ ಮೇಲೆ ಹೋಗ್ತಾ ಇರುತ್ತೆ. ನಮಗೆ ಹಿಮಾಲಯ ಪರ್ವತದ ಬಗ್ಗೆ ಒಂದು ರೀತಿಯಲ್ಲಿ ಯೋಚನೆ, ಅಂದರೆ ಆ ದೃಶ್ಯವನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಗೊತ್ತಾಗತ್ತೆ ಹೇಗಿರುತ್ತೆ ಅನ್ನೋದು. ಅವರು ಪರ್ವತವನ್ನು ಏರ್ತಾ ಇದ್ದಾರೆ. ಆ ಮೋಡಗಳು, ಬಿಳಿ ಮೋಡಗಳು ಅವ್ರಿಗಿಂತ ಇನ್ನೂ ಕೆಳಗಿವೆ. ಆ ಕಾರಣಕ್ಕಾಗಿ ಆ ಒಂದು ಪರ್ವತದ ಹೋಗ್ತಾ ಬಿಳಿಯ ಮೋಡಗಳ ಮಧ್ಯದಲ್ಲಿ ಅವರು ಕಣ್ಮರೆ ಆಗ್ತಾ ಇದ್ದಾರೆ. ಕಣ್ಮರೆ ಆಗ್ತಾ ಇದ್ದರೂ ಕೂಡ ಆ ಸಮಯದಲ್ಲಿ ಅವರು ಹೇಳ್ತಾರೆ ಒಂದು ಘೋಷವಾಕ್ಯವನ್ನು, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಅವರು ಹೋಗ್ತಾ ಇದ್ದಾರೆ. ಇಲ್ಲಿರುವಂಥ ಶಂಕರರ ಒಂದು ಅನುಯಾಯಿಗಳು, ಅವರ ಶಿಷ್ಯರು, ಅವರಿಂದ ದೀಕ್ಷೆಯನ್ನು ಪಡೆದಂತಹ ಅವರ ಪರಮಾಪ್ತರು ಎಲ್ಲರೂ ಕೂಡ ಶಂಕರ ಶಂಕರ ಅಂತ ಜೋರಾಗಿ ಪಾಹಿಮಾಂ ಪಾಹಿಮಾಂ ಅಂತ ಇವರು ಕಿರಿಸ್ತಾ ಇದ್ದಾರೆ. ಈ ರೀತಿಯ ದೃಶ್ಯದಲ್ಲಿ ಆಚಾರ್ಯರು ಹೋಗ್ತಾ ಇದ್ದಾರೆ. ಆದರೆ ಅವರು ಸಂಪೂರ್ಣವಾಗಿ ಅವರು ಈ ಲೋಕವನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಯಾರೂ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿದ್ದಕ್ಕೆ ಇವತ್ತಿಗೂ ನಾವೆಲ್ಲರೂ ಹಿಂದೂಗಳಾಗಿದ್ದೀವಿ, ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀವಿ. ಈ ಒಂದು ಆಚಾರ್ಯರ ಒಂದು ಸಂಪೂರ್ಣ ಜೀವನ ಚರಿತ್ರೆ ಹೇಳೋದಕ್ಕೆ ತುಂಬ ವಿಷಯಗಳಿವೆ, ಆದರೆ ಹೇಳೋದಕ್ಕೆ ಸಮಯಾಭಾವ ಅನ್ನೋದು ಕೂಡ ಇನ್ನೂ ಜಾಸ್ತಿ. ಈ ಒಂದು ಪ್ರವಚನವನ್ನು ಶುರು ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ನಮ್ಮಿಂದ ಸಾಕಷ್ಟು ವಿಚಾರಗಳು ತಪ್ಪು ಹೋಗ್ಬೋದು, ಅಂದರೆ ವಿಚಾರಗಳನ್ನು ನಾವು ಕವರ್ ಮಾಡಲಿಕ್ಕೆ ಆಗದೇ ಇರ್ಬೋದು. ನೀವೆಲ್ಲ ಸಹೃದಯರು, ಅರ್ಥ ಮಾಡ್ಕೊಳ್ತೀರಾ. ಹಾಗೂ ಈ ಒಂದು ಸಣ್ಣ ನನ್ನಿಂದ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ತಪ್ಪುಗಳನ್ನು ಕೂಡ ನೀವು ಕ್ಷಮಿಸ್ತೀರಾ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಈ ಆಚಾರ್ಯರ ಜೀವನವನ್ನು ಕೇಳಿಸ್ಕೊಳ್ಳೋದು ಅಥವಾ ಆಚಾರ್ಯರ ಬಗ್ಗೆ ತಿಳಿದುಕೊಳ್ಳೋದು ಅನ್ನೋದೇ ಒಂದು ಮಹಾನ್ ಕೆಲಸ. ಅವರ ಬಗ್ಗೆ ಓದೋದಾಗಿರ್ಬೋದು, ಕೇಳಿಸ್ಕೊಳ್ಳೋದಾಗಿರ್ಬೋದು, ಹೇಳೋದಾಗಿರ್ಬೋದು, ಧ್ಯಾನಿಸೋದಾಗಿರ್ಬೋದು, ಪ್ರತಿಯೊಂದು ಕೂಡ ಪುಣ್ಯದಾಯಕವಾದಂಥ ಕೆಲಸ. ಈ ರೀತಿಯಲ್ಲಿ ಪುಣ್ಯದಾಯಕವಾದಂಥ ಕೆಲಸವನ್ನು ಮಾಡೋದಕ್ಕೆ ನನಗೆ ಅನುಮತಿ ನೀಡಿರುವಂತಹ ಪರಮ ಪೂಜ್ಯರಾದಂತಹ, ಆದರಣೀಯರಾದಂತಹ ಆರಾಧ್ಯ ಅವರು ಕೇಳಿಕೊಂಡಾಗ ನನಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ನಾನು ಯಾವತ್ತೂ ಅವರಿಗೆ ಆಭಾರಿಯಾಗಿರ್ತೀನಿ ಹಾಗೂ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಬಾರಿ ನಾನು ಇಲ್ಲಿ ಬಂದಾಗಲೂ ಕೂಡ ತುಂಬ ಹಸನ್ಮುಖಿಯಾಗಿ ನನ್ನನ್ನು ಸ್ವಾಗತ ಮಾಡ್ತಾ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಂಥ ಶ್ರೀ ಗಣೇಶ್ ಅವರು ಕೂಡ ಪೂಜ್ಯರಾದಂಥವರು, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಇಲ್ಲಿ ಕುತ್ಕೊಂಡು ಮಾತನಾಡೋದಕ್ಕೆ ಅವಕಾಶ ಸಿಗೋದೇ ಅಪರೂಪ. ಇದು ಒಂದು ರೀತಿಯಲ್ಲಿ ಪುಣ್ಯ ಕಾರ್ಯ. ಈ ಆಂಜನೇಯನ ಸನ್ನಿಧಿಯಲ್ಲಿ, ಆಂಜನೇಯನ ಒಂದು ಪ್ರದೇಶದಲ್ಲಿ, ಸಂಪೂರ್ಣ ಪ್ರದೇಶವೇ ಆಂಜನೇಯಂದು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕೇವಲ ಇದೊಂದು ಜಾಗ ಅಂತ ಅರ್ಥ ಅಲ್ಲ, ಇಡೀ ಭೂಮಂಡಲವೇ. ಈ ಒಂದು ಪ್ರದೇಶದಲ್ಲಿ ಕುಳಿತುಕೊಂಡು ಈ ರೀತಿಯಲ್ಲಿ ಪ್ರವಚನವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಆಡಳಿತ ಮಂಡಳಿಗೂ ಕೂಡ ನಾನು ಸದಾ ಕೃತಜ್ಞನಾಗಿರ್ತೀನಿ. ಹಾಗೂ ಈ ಪ್ರವಚನ ನಡಿಬೇಕು ಅಂತಂದರೆ ಭಕ್ತಾದಿಗಳು ಬರಬೇಕು, ಕೇಳಿಸ್ಕೊಬೇಕು, ಅವರು ಆಸಕ್ತಿಯನ್ನು ತೋರಬೇಕು. ಆ ಬಂದಂತಹ ಎಲ್ಲ ಶ್ರೋತೃಗಳಿಗೂ, ಸಹೃದಯ ಶ್ರೋತೃಗಳಿಗೂ, ಹಾಗೂ ನನ್ನಿಂದ ಇಲ್ಲಿ ಏನಾದರೂ ಹೇಳಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಆಗಿರಬಹುದು, ಆಗ್ತಾ ಇರುತ್ತೆ. ಸಹಜ, ಮಾನವ ಸಹಜ ಗುಣ ಅದು. ಯಾವುದೋ ಒಂದು ಶಬ್ದಕ್ಕೆ ಇನ್ಯಾವುದೋ ಶಬ್ದವನ್ನು ಬಳಕೆ ಮಾಡಿರೋದು, ಈ ರೀತಿಯಲ್ಲಿ ಏನಾದರೂ ನನ್ನಿಂದ ತಪ್ಪಾಗಿದ್ರೂ ಕೂಡ ಅದನ್ನು ಕ್ಷಮಿಸುವಂತಹ ದೊಡ್ಡ ಮನಸ್ಸಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.